ದೇವಸ್ಥಾನ ವರ್ಕಾಡಿಕೊಂಡೆವರು ಒಂದೆತ್ತ ಆ ಬ್ರಹ್ಮಕಲಶದ ಚಾಲನೆ ಇನಿ ಬೊಲ್ಪುರ್ದಕ್ಕೆ ಸ್ಟಾರ್ಟ್ ಆಗ್ತದೆ. ಇನಿ ಬೊಲ್ಪುಗು ಉಗ್ರಾಣ ಮುಹೂರ್ತ ಅದು ಇತ್ತೆ ಬೈಯೇಡು 2:30 ಗಂಟೆಗೆ ಹೊರಕಾಣಿಕೆ ಮೆರವಣಿಗೆ ಬೇಕರಿ ಜಂಕ್ಷನ್ದು ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ಶುರು ಆಂಡು. ಆ ಭಜನಾ ಮಂದಿರಡು ಆ ಒಂಜಿ ಹೊರಕಾಣಿಕೆದನು ನೆತ್ತ ರಿಟೈರ್ಡ್ ಟೀಚರ್ ಏನ ಅನುಸೂಯ ದೇವಿ ಆರು ಉದ್ಘಾಟನೆ ಮಂತದ್ದು ಈ ಒಂಜಿ ಹೊರಕಾಣಿಕೆದ ಕಾರ್ಯಕ್ರಮ ಒಂದರ ಹೊರಕಾಣಿಕೆ ಮಸ್ತ್ ಇನ್ನಿತ್ತ ಈ ಒಂಜಿ ನಮ್ಮ ಈ ಬ್ರಹ್ಮಕಲಶಗೆ ಸೇರಿದು ಬರ್ತಂದ್ರೆ ಸಾಧಾರಣ ಒಂಜಿ 15 ಜಾಸ್ತಿ ವಾಹನಡು ಹೊರಕಾಣಿಕೆ ಫುಲ್ ಲೋಡ್ ಆದಂದು ಬರೋದುಂಡು. ಅಂಚನೆ ಸಾರ್ವಜನಿಕರು ಇವ್ರದ ಮಾತೆಲ್ಲ ಆಂಜನಕ್ಲು ಪುಂಜನಕ್ಲು ಈ ಒಂಜಿ ಹೊರಕಾಣಿಕೆಡು ಮಾತ ಸೇರಿದು ಈ ನೀತಿ ಬರುವರೆ ಇತ್ತೆ 5 ಗಂಟೆಗೆ ತಂತ್ರಿ ವರಿಯನಕ್ಲು ಬರ್ತದೆ. ನಾನು ಬುಕ್ಕದ ಆದ ವೈದಿಕ ಕಾರ್ಯಕ್ರಮ ನಡಪೆರೆ ಉಂಡು. ಬಯ್ಯದ ಪೊರ್ತುಡು ಸಭಾ ಕಾರ್ಯಕ್ರಮ ಇನ್ನು ನಡಪೆರೆ ಉಂಡು. ಈ ಸಭಾ ಕಾರ್ಯಕ್ರಮಡು ಧಾರ್ಮಿಕ ಭಾಷಣ ವಿಠಲ್ ಭಟ್ ಮೊಗಸಾಲೆ ನ್ಯಾಯವಾದಿ ಕಾಸರಗೋಡು ಮಿರು ನಡಪೆರೆ ಉಳ್ಳರೆ. ಅಂಚನೆ ಮುಖ್ಯ ಅತಿಥಿ ಮಸ್ತ್ ಈ ಊರದ ಗಣ್ಯರೆಲ್ಲ ಈ ನೆತ್ತಳಿರೆ ದೇವಿ ಪ್ರಸಾದ್ ಪಯ್ಯತ್ತಾಯರು, ಕುಶಲ್ ಕುಮಾರ ಪಾತುರಾಯರು, ರಾಜೇಶ್ ತಾಳಿತಾಯರು, ಮೋಹನ್ ದಾಸ್ ಭಂಡಾರಿಲರು, ಶ್ರೀಧರ್ ಶೆಟ್ಟಿ ಪಾವರ್ಗೊತ್ತು, ಪ್ರೇಮಾನಂದ ರೈ ನೆತ್ತಲಕೋಡು, ವಿಶಂಬರ್ ನಾಯಕ್ ಮಾತೆಲ್ಲ ಇರ್ತದೆ. ಇನ್ನಿತ್ತ ಈ ಸಭಾ ಕಾರ್ಯಕ್ರಮ ಬಯ್ಯ ನಡಪೆರೆ ಉಂಡು. ಎಲ್ಲ ಬುಲ್ಪದ ನೆಟ್ಟು 19 ತಾರೀಕಿಗೆ ಬಯ್ಯದ ಸಭಾ ಕಾರ್ಯಕ್ರಮ ನಡಪೆರೆ ಉಂಡು. ಸಭಾ ಕಾರ್ಯಕ್ರಮ ಧಾರ್ಮಿಕ ಉಪನ್ಯಾಸನ ರಾಮ್ ಭಟ್ ಬೋಳಂತಕೋಡಿ ಮೇರ್ ಮನ್ಪೆರೆ ಉಂಡು. ಸಭಾಧ್ಯಕ್ಷನ ಐತಪ್ ಶೆಟ್ಟಿ ದೇವಂತ ಪಡ್ಪು, ಕಾರ್ಯಾಧ್ಯಕ್ಷರು ಈ ಜೀರ್ಣೋದ್ಧಾರ ಸಮಿತಿದಾರ ನೇರ್ ಮನ್ಪೆರಲ್ಲರೆ. ಮುಖ್ಯ ಅತಿಥಿಯಾದ KS ಕಡಂಬಾರು, KS ಆಳಿನತ್ತಳೆ ಮತ್ತು ಮಸ್ತ್ ಅತಿಥಿ ಗಣ್ಯರೆಲ್ಲ ಅದು ಎಲ್ಲದೇ ಕಾರ್ಯಕ್ರಮ ಭಾಗವಹಿಸರು ಒಳ್ಳೆಯರು. ಅಂಚನೆ ಬುಕ್ಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡಪೆರೆ ಉಂಡು. ರಾತ್ರಿ ಅನ್ನ ಸಂತರ್ಪಣೆ ನಡಪೆರೆ ಉಂಡು. ರಾತ್ರಿ ಹೆಣ್ಮ ಕಾಲಿಡ್ದ ಬುಕ್ಕ ನೃತ್ಯ ವೈಭವ ಪ್ಲಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲದ ನಡಪೆರೆ ಉಂಡು. ಎಲ್ಲದ ಆ ಒಂಜಿ ಮಧ್ಯಾಹ್ನದ ಅನ್ನ ಸಂತರ್ಪಣೆಯನ್ನು ಸೇವಾಕರ್ತರು ಸಾಲಿಯನ್ ಕುಟುಂಬ ಅರಿಂಗುಲ ಮೆಕ್ಲಿನ ಒಂಜಿ ನೇತೃತ್ವಡು ಎಲ್ಲದ ಅನ್ನ ಸಂತರ್ಪಣೆ ನಡಪೆರೆ ಉಂಡು. ಧಾರ್ಮಿಕ ವೈದಿಕ ಕಾರ್ಯಕ್ರಮ ನಡೀತದೆ. ಬಯ್ಯದ ಪೊರ್ತು 5 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪೆರೆ ಉಂಡು. ನೆತ್ತ ನೇನೆ ಆಶೀಷ ಮನ್ಪೆರೆ ನಮ್ಮ ಚಾಮುಂಡಿ ಕ್ಷೇತ್ರ ಮನೆಯೂರದ ಕಣಿಯೂರದ ಸರಸ್ವತಿ ಮಹಾಬಲೇಶ್ವರ ಸ್ವಾಮಿಗಳ ಬರೆಯರಳರೆ ಧಾರ್ಮಿಕ ಭಾಷಣ ಆಶಾ ದಿಲೀಪ್ ರೈ ಮೇರ್ ಮನ್ಪೆರಳರೆ. ಮುಖ್ಯ ಅತಿಥಿಯಾದ ಹರಿಕಿರಣ್ ಬಂಗೇರರ, ರಂಜಿತ್ ಸುಲಾಯರ್ ಮಸ್ತ್ ಜನ ಧಾರ್ಮಿಕ ನೇತಾರಲ್ಲ ಈ ಒಂಜಿ ಕಾರ್ಯಕ್ರಮ ಪಾಲ್ಪಡೆಯರೊಳ್ಳೆರು. ಅಂಚನೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡಪೆರೆ ಉಂಡು. ರಾತ್ರಿಯಲ್ಲಿ ಅನ್ನ ಸಂತರ್ಪಣೆ ನಡಪೆ ಉಂಡು. ರಾತ್ರಿ 8 ಕಾಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ದುರ್ಗಾ ಸ್ವಾತಿ ನೃತ್ಯಾಲಯ ಹಸೆಗೋಳಿ ಮೆಕ್ಲಿನ ನೇತೃತ್ವದ ನಡಪೆರೆ ಉಂಡು. ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀಮತಿ ಹೇಮಲತಾ ಐತಪ್ ಶೆಟ್ಟಿ ಮಕ್ಕಳು ಮತ್ತು ದೇವಂತ ಪಡ್ಪು ಮೆಕ್ಲಿನ ನೇತೃತ್ವದ ನಡಪೆರೆ ಉಂಡು. 21ಕ್ಕೆ ಬೊಲ್ಪುಗೆ 7 ಗಂಟೆಗೆ ವೈದಿಕ ಕಾರ್ಯಕ್ರಮ ನಡೀತದೆ. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ನಡಪೆರೆ ಉಂಡು. ಈ ಅನ್ನ ಸಂತರ್ಪಣೆ ಸೇವಾಕರ್ತರು ಸತೀಶ್ ಕುಮಾರ್ ಆಳ್ವ, ಯಜಮಾನರು ಮಂಡೋಬೇಡು ಅಂಬೇರ್ನ ನೇತೃತ್ವದ ನಡಪೆರೆ ಉಂಡು. ಬಯ್ಯಡ್ 5 ಗಂಟೆಗೆ ಭಜನಾ ಕುಣಿತ, 5:30ಕ್ಕೆ ಬಾಕಿ ವೈದಿಕ ಕಾರ್ಯಕ್ರಮ ನಡೀತದೆ. ಬಯ್ಯಡ್ ಕತ್ತಲೆ ಪೊರ್ತುಗೆ 5 ಗಂಟೆನಾಗ ಧಾರ್ಮಿಕ ಸಭೆ ನಡಪೆರೆ ಉಂಡು. ಈ ಸಭೆತ್ತೇನೆ ಆಶೀರ್ವಚನ ಮನ್ಪೆರೆ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪುರ ಮೇರು ಬರೆಯರೇ. ಸಭಾಧ್ಯಕ್ಷನೇ ಸುಧಾಕರ್ ಕೊಡ್ಲಮಗರು, ಕಾರ್ಯಾಧ್ಯಕ್ಷರೇ ಜೀರ್ಣೋದ್ಧಾರ ಸಮಿತಿ ಮೇರೆ ನೇತೃತ್ವ ವಹಿಸಿರಲಿದ್ದಾರೆ. ಧಾರ್ಮಿಕ ಭಾಷಣನೇ ಶ್ರೀಕೃಷ್ಣ ಶಿವಕೃಪಾ ಜಿಲ್ಲಾಧ್ಯಕ್ಷರು ಬ್ರಹ್ಮಶ್ರೀ ಗುರು ನಾರಾಯಣ ವೇದಿಕೆ ಮಂಜೇಶ್ವರ ಮೇರು ಮಲ್ಪೆರಲಿದ್ದಾರೆ. ಮುಖ್ಯ ಅತಿಥಿಯಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಶಾಸಕರು ಕುಡ್ಲದಾರೆ ಮೇರು ಬರೆಯರಲಿದ್ದಾರೆ. ಬೊಕ್ಕ ಸುಮಾರು ಮಸ್ತ್ ಈ ಧಾರ್ಮಿಕ ಕಾರ್ಯಕ್ರಮ ಪಾಲ್ಪಡೆಯರಲಿದ್ದಾರೆ. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ ನಡಪೆರೆ ಉಂಡು. 8:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು. ಸಂತೋಷ್ ಕಲಾವಿದರು ಪಾವಳ ಮೆಕ್ಲ ಅಭಿನಯಿಸಿನ ಅಂಚಾಯಿನೆಟ್ಟು ಇಂಚಾಂಡ್ ಪನ್ಪನ ಒಂಜಿ ತುಳು ನಾಟಕಲ ಆನಿ ನಡಪೆರೆ ಉಂಡು. 23ಕ್ಕೆ ಶುಕ್ರವಾರ ಬುಲ್ಪುಗೆ 7 ಗಂಟೆಗೆ ವೈದಿಕ ಕಾರ್ಯಕ್ರಮ ಪೂರ ನಡಪೆರೆ ಉಂಡು. 1 ಗಂಟೆ ಇರೋದು ಮಧ್ಯಾಹ್ನ ಮಟ್ಟ ಭಜನಾ ಕಾರ್ಯಕ್ರಮ ನಡಪೆರೆ ಉಂಡು. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ನಡಪುಂಡು. 5 ಬಕ್ಕ ಬಯ್ಯದ 4 ಗಂಟೆ ಮುಟ್ಟ ಪೂರ ಭಜನಾ ಕಾರ್ಯಕ್ರಮ ನಡಪುಂಡು. 5:30 ಗಂಟೆಗೆ ಬಯ್ಯದ ಆನಿದ ವೈದಿಕ ಕಾರ್ಯಕ್ರಮ ನಡಪೆರೆ ಉಂಡು ತಂತ್ರಿಲ ಮುಖಾಂತರ. 6 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪೆರೆ ಉಂಡು. ಆಶೀರ್ವಚನ ಮನ್ಪೆರೆ ಆನಿ ಗುರುದೇವಾನಂದ ಸ್ವಾಮೀಜಿ ಒಡಿಯೂರುದಾರೆ ಮೇರು ಬರ್ಪೆರೆ. ಅಂಚನೆ 6ನೇ ಒಟ್ಟಿಗೆ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಕೊಂಡವರು ಮೆಕ್ಲು 2 ಜನ ಆನಿ ಸ್ವಾಮೀಜಿಲಿ ಬರ್ತದೆ. ಈ ಒಂದು ಕಾರ್ಯಕ್ರಮ ಆಶೀರ್ವಚನ ಮನ್ಪೆರೆ ಒಳ್ಳೆಯರು. ಆನಿದ ಸಭಾಧ್ಯಕ್ಷನೇ ಚಂದ್ರಶೇಖರ್ ಶೆಟ್ಟಿ ಆನಿಯಾಲ ಮಂಟಪ. ಅಂಚನೆ ಆನಿ ಧಾರ್ಮಿಕ ಭಾಷಣ ಮನ್ಪೆರೆ ಒಳ್ಳೆಯರು MB ಪುರಾಣಿಕರು ಶಾರದಾ ವಿದ್ಯಾಲಯ ನೆತ್ತ ಆಡಳಿತ ನಿರ್ದೇಶಕರು. ಮುಖ್ಯ ಅತಿಥಿಯಾದ ಆನಿ ಶ್ರೀಧರ್ ಶೆಟ್ಟಿ ಗುಬ್ಯ, ಕ್ಯಾಪ್ಟನ್ ಬ್ರಿಜೇಶ್ ಶೆಟ್
ಚೌಟರೆ, ವಸಂತ್ ಪೈಲ್ ಬದಿಯಡ್ಕ, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತ್ತೋಡಿ ಅಂಚನೆ ಮಸ್ತ್ ಜನ ಧಾರ್ಮಿಕ ಮುಖಂಡರು ಈ ಒಂಜಿ ಸಮಾರಂಭಡ್ ಪಾಲ್ಪಡೆಯರು ಒಳ್ಳೆಯರು. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯರುಂಡು. ಹೆಣ್ಮರೆಯದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಆನಿದೆ ನಡಪಡು. ಆನಿದೆಟ್ಟು ನೃತ್ಯ ಸಿಂಚನ ನಾಟ್ಯಾಲಯ ಶ್ರೀ ಬಾಲಕೃಷ್ಣ ಮಂಜೇಶ್ವರ ಮೇರಿನ ನೇತೃತ್ವ ಶಿಷ್ಯರಿಂದ ನೃತ್ಯ ವೈಭವ ಆನಿದೆ ನಡಪಡು. ಈ ನೃತ್ಯ ವೈಭವದ ಪ್ರಾಯೋಜಕತೆಯನ್ನು ಕಾಪು ಬಾಳಿಕೆ ಶ್ರೀಮತಿ ಉಮಾವತಿ ಪರಮೇಶ್ವರ ಅಡ್ಡಿ ಅಂತ ಬುಕ್ಕ ಅಕ್ಲ ಜೋಕ್ಲು ನಡಪಾರ್ದು ಕೊಡ್ತಾರೆ. 24 ತಾರೀಕು ಬಲ್ಪಗೂ 6 ಗಂಟೆದು ವೈದಿಕ ಕಾರ್ಯಕ್ರಮ ನಡಪಿಕೊಂಡು 9 ಗಂಟೆದು 10 ಗಂಟೆದ ಮಕರ ಲಗ್ನ ಮುಹೂರ್ತದ ಬ್ರಹ್ಮಕಲಶಾಭಿಷೇಕ ನಡಪಿರೋಂಡು 5 ಬುಕ್ಕ ಬ್ರಹ್ಮಕಲಶ 5 ಬುಕ್ಕ ಭಜನೆಲ್ಲ ಒಟ್ಟಿ ನಡೆದು ಕಾರ್ಯಕ್ರಮ 10ಕ್ಕೆ ಧಾರ್ಮಿಕ ಸಭಾಕ್ರಮ ನಡಪಿರೋಂಡು. ಆನಿ ಆ ಧಾರ್ಮಿಕ ಸಭಾಕ್ರಮದ ಸಾಧ್ಯ ಮಾತಾನಂದಿ ಗುರುದೇವನ ಸಂಸ್ಥಾನ ಶ್ರೀ ಕ್ಷೇತ್ರ ಒಡೆಯರು ಮೇರೆ ಆಶ್ವಾಸ ಮನಪೇರೆ ಧಾರ್ಮಿಕ ಭಾಷಣ ಮನಪೇರೆ ಹಿರಣ್ಯ ವೆಂಕಟೇಶ್ವರ ಭಟ್ ಧಾರ್ಮಿಕ ಉಪನ್ಯಾಸರೆ ಮೇರೆ ಬರ್ಪೇರೆ. ಆನಿದ ಸಮಾರಂಭದ ಮುಖ್ಯ ಅತಿಥಿಯಾದ ಸದಾಶೆಟ್ಟಿ ಕೂಳೂರು ಅಂಚನೆ ವಿಧಾನಸಭಾದ ಸಭಾಧ್ಯಕ್ಷರಾಯನ UT ಖಾದರ್ಲ ಭಾಗವಹಿಸುವರೆ, ಟಿ ಶ್ಯಾಂಭಟ್ IAS, ಅಶೋಕ್ ಕುಮಾರಿ ಶಾಸಕರ ಪುತ್ತೂರು, ಪ್ರಶಾಂತ್ ಕಾಜ್ಜೇವರೆ ಕಾರ್ಯಾಧ್ಯಕ್ಷರು ಮುಡಿಪು, ನರಿಂಗಾನ ಲವಕುಶ ಸಮಿತಿ, ಸಾರಿಕಾ ಆರ್ ಶೆಟ್ಟಿ ಉದ್ಯಮಿ ಮಂಗಳೂರು ಅಂಚನೆ ಮಸ್ತ್ ಜನ ಅತಿಥಿ ಗಣ್ಯರು ಈ ಒಂಜಿ ಸಮಾರಂಭಡ್ ಪಾಲ್ಪಡೆಯರಲಿರು 24ನೇ ತಾರೀಕು ದಾನಿ. ಆನಿ ಈ ಅಕೇರಿದ ಧಾರ್ಮಿಕ ಸಮಾರಂಭಡು ಸನ್ಮಾನದ ಮನ್ಪೆರೆ ಸನ್ಮಾನ ಮನ್ಪೆರೆ ಉಳ್ಳೇರು. ಆನಿ ಸನ್ಮಾನ ಪಡೆಪನಕ್ಲೆ ರಮೇಶ್ ಕಾರಂತರ್ ಬೆದ್ರಡ್ಕ ವಾಸ್ತುಶಿಲ್ಪಿ ಆಯ್ನಾರೆ ಅಂಚನೆ ರತೀಶ್ ಕುಮಾರ್ ನಾಯರ್ ಮುಲ್ಪದ ಅಷ್ಟಮಂಗಲ ಜೋಯಿಷರು, ಅಭಿಲಾಷ್ ಸುಬ್ರಹ್ಮಣ್ಯ ದೈವಜ್ಞರು ಆನೊಟ್ಟಿಗೆ ಅಶೋಕ್ ಕಾರ್ಬೆಟ್ ಕಾರ್ಕಲ ಈ ದೇವಸ್ಥಾನದ ಮೂರ್ತಿನ ಕೆತ್ತನೆ ಮಂತ್ರ ಶಿಲಾಶಿಲ್ಪಿರು ಬರ್ತಾರೆ. ದೇವರಾಜ್ ಆರ್ ಅಡಲ್ಕಲ್ಟೆ ಅಭಿಯಂತರು, ಸುರೇಶ್ ಕೊಂಡೆ ಕೋತೆಬೈಲು ಇಂಜಿನಿಯರ್, ಹರೀಶ್ ಕುಲಾಲ್ ಅರಿಲ್ಬೈಲು, ರವಿ ಕಿರಣ್ ತಚ್ಚಿರಪದು, ಗೋಪಾಲ್ ಶೆಟ್ಟಿಗಾರ ಮಂದಾರಗುಡ್ಡೆ ಈ ನೆಟ್ಟು ಈತ ಜನ ಸನ್ಮಾನ ಪಡೆಯರುಳ್ಳೇರು. ಮಧ್ಯಾಹ್ನ 12ಕ್ಕೆ ದೇವರ ಮಹಾಪೂಜೆ ಆದ 1 ಗಂಟೆಗೆ ಮಹಾನ್ನ ಸಂತರ್ಪಣೆ ನಡಪಿಕೊಂಡು 2 ಗಂಟೆದ ಬುಕ್ಕ ಯಕ್ಷಗಾನ ತಾಳೆಮದ್ದಲೆ ನಡಪಿಕೊಂಡು ಗುರು ನರಸಿಂಹ ಯಕ್ಷ ಬಳಗ ಮಿಯಪದ ಮೆಕ್ಲು ನಡೆದು ಶ್ರೀ ಹರಿದರ್ಶನ ಪನ್ಪುಣ ಒಂಜಿ ಯಕ್ಷಗಾನದ ತಾಳೆಮದ್ದಲೆ ನಡಪಿಕೊಂಡು ಈ ತಾಳೆಮದ್ದಲದ ಪ್ರಾಯೋಜಕರಾದ ಕೆ ಸೋಮನಾಥ್ ಕಾರಂತರ್ ಮರಿಕಾಪು ಬೇರ್ನ ಮುತಾಲಿಕಡೆ ನಡಪಿಕೊಂಡು ಬೈಯದ 6 ಗಂಟೆಗೆ ರಂಗಪೂಜೆ, 7 ಗಂಟೆಗೆ ಭೂತ ಬಲಿ ಉತ್ಸವ, ರಾತ್ರಿ 8 ಅನ್ನ ಸಂತರ್ಪಣೆ ನಡಪಿರೋಂಡು. ಇಂದು 18 ತಾರೀಕದ್ದು 24 ತಾರೀಕು ನಡಪನ ಈ ಬ್ರಹ್ಮಕಲಶದ ದಿನತ್ತ ಪೂರ್ತಿ ಒಂಜಿನತ್ತ ಚಿತ್ರಣ ಅದು. ದುಂಬು ಈ ದೇವಸ್ಥಾನ ಮಾತಿರ್ನ ತೆರಿಲಕ್ಕ ಹಿರಿಲ ಕಡೆ ಆಯ್ತು ಪೂರ್ಣ ಅನುಭವ ಇಜ್ಜಿ ಅಂಚೆ ಪಂಡದ ಅಷ್ಟಮಂಗಲ ನಂಗೆ ಪ್ರತಿ ನಂಬಿಕೆ ಎತ್ತನಕ್ಲ ಅಷ್ಟಮಂಗಲ ತೋಜಿನ ಪ್ರಕಾರ ಸಾಧಾರಣ ಟಿಪ್ಪು ಸುಲ್ತಾನನ ದಾಳಿಡು ಆ ಒಂಜಿ ವೈಭವತಾದ ಇತ್ತಿನಂಜಿ ದೇವಸ್ಥಾನ ಪೂರ್ತಿ ನೆಲಸಮಾವದ ಪೋಯಿನಂಚಿನ ದೇವಸ್ಥಾನ. ಈ ಪ್ರಶ್ನಾ ಚಿಂತನೆಡು ಎನ್ನ ಆತ್ಮೀಯರ ಮುಲ್ಪದ ಕಾರ್ಯಾಧ್ಯಕ್ಷರಾಯನ ಸುಧಾಕರ್ ಕೊಟ್ಲ ಮಗರು ಪನ್ಪಲೆಕ್ಕ ಅನಂತ ಪದ್ಮನಾಭ ದೇವಸ್ಥಾನ ಸುರೂಕು ಬತ್ತದ ಈ ಮುಲ್ಪ ಕೊಂಡೆಊರು ದೇವರುಡೆ ನೆಲೆಯೂರಿಯರೆ ಕೊಂಡೆಊರು ಪಂಡ ಎಲ್ಲಿ ಜಾಗ ಇಡ್ತಾರೆ ಕೊಂಡೆಊರು ಉಂತಿನತ್ತನ ಅನಂತ ಪದ್ಮನಾಭ ದೇವರೇ ಉಂತುದಿತ್ತನ ಆ ಒಂಜಿ ಮೂರ್ತಿ ರೂಪಣ ಆ ರೀತಿ ತೋಜೊಂದುಂಡು ಉಂತುದಿತ್ತನ ಐದು ಬಕ್ಕ ಮುಲ್ಪರ್ದೆ ಅನಂತ ಪದ್ಮನಾಭ ದೇವರು ಕುಂಬ್ಳೆಗೆ ಹೋದು ಅಲ್ಪ ನೆಲೆಯಾದ ಅಲ್ಪ ಅನಂತಪುರ ನೆಲವಾದ ಅಲ್ಪ ಕುಲ್ಲನ ಮೂರ್ತಿ ಅನಂತ ಮೂರ್ತಿ ಒಂದು ಅನಂತ ಪದ್ಮನಾಭ ಬೇರೆ ಕುರ್ಲುದಿತ್ತನೆ ಅಂತ ಐದು ಬಕ್ಕ ಅಲ್ಪ ಪೂರ ಹೋದು ನಮ್ಮ ತಿರುವನಂತಪುರ ಹೋದು ಅಲ್ಪ ಶಯನ ಹಿಡಿತನತ್ತೆ ಜತ್ತನ ಮಂಚ ಅಂಚದು ಆ ಮೂಜಿ ಕಡಿತಲ್ಲ ಆ ಮೂಲ ಮುಲ್ಪರ್ದು ಕೊಂಡೆಊರದ ಆತನಂದ ಈ ಅಷ್ಟಮಂಗಲ ಪ್ರಶ್ನೆ ತೆರೆಯೋದು ಬತ್ತನ ಅಂಚೆ ಪಂಡ ನಮ್ಮ ಸುಧಾಕರ್ ಕೊಡ್ಲ ಮರು ಮನೆ ಆಯ್ತು ಬಗ್ಗೆ ಸಂಸ್ಕೃತವಾದ ಪರಿಣಲೆಕ್ಕನೆ ಟಿಪ್ಪು ಸುಲ್ತಾನ್ ದಾಳಿ ಕಂಪ್ಲೀಟ್ ನೆಲ ಸಮಯದವನ ಐದು ಬಕ್ಕತ್ತಿನ ಮೂರ್ತಿ ಕೊಂಡದು ಮುಲ್ಪನೆ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಪ ಬರಿಟಿದ್ದ ಪೂಜೆ ನಡ್ತಂತನು ಇಂಚಿಪದ ಕೆಲವು ವರ್ಷಡು ಈ ಊರಿಗೆ ಮಸ್ತ್ ಗಂಡಾಂತರ ಬರ್ತದೆ ಹೆಚ್ಚಿನ ಇಲ್ಲಡೆ ಆ ಒಂಜಿ ಕ್ಯಾನ್ಸರ್ ರೋಗ ಇಂಚಿನ ಮಾತ ಅನಾರೋಗ್ಯ ಅವಘಡ ನಡುತ್ತೊಂದಿತ್ತಂಡೆ ಅಂಚನೆ ಮುಲ್ಪದ ನಮ್ಮ ಜೀರ್ಣೋದ್ಧಾರ ಸಮಿತಿದಾರನವರ ಇಲ್ಲದ ಒಂಜಿ ಬಾಲ್ಯನೇ ಆ ಒಂಜಿ ಹುಚ್ಚು ಮಸ್ತು ದರ ಒಂಜಿ ಗಿಡತೊಂದು ಬತ್ತನಲ್ಲ ಅಂಜಿ ಅಂದು ಬತ್ತಂಡೆ ಆ ವಿಷಯನೇ ನಮ್ಮ ಕಾರ್ಯಾಧ್ಯಕ್ಷರೇ ನಂಬೇಡ ಇರ ಸುಧಾಕರ್ ಮಾಡಿ ಪನ್ನಾಗ ಅಂಚೆ ಅದು ಆ ನೆಕ್ಕೆ ಈ ದಾದ ದೋಷ ಉಂಡು ಪಂದ ಪ್ರಶ್ನಾ ಚಿಂತನೆ ಮನ್ಪನಾಗ ಮುಲ್ಪ ಈ ದೇವಸ್ಥಾನದ ಪೂರ ತೆರೆದು ಬತ್ತಂಡು ನೆತ್ತ ಜೀರ್ಣೋದ್ಧಾರ ಅವಡೆ ದಿಚ್ಚಿನ ಮಸ್ತ್ ಊರಿಗೂ ದೋಷ ಉಂಡು ಪನ್ಪಡೆ ಅನ್ನಕ್ಕೆ ಆ ಜೀರ್ಣೋದ್ಧಾರಕ್ಕೆ ಬಿದಂಡು ಮುಲ್ಪದ ಕಾರ್ಯಾಧ್ಯಕ್ಷರೆಯನ್ನು ಕೊಡ್ಲ ಮಗರು ಅಂಬೇರ್ನಾದ ತೆರೆದು ಬತ್ತನ ಇಂಕ ನಿಜವಾದ ಸಂಬಂಧಿ ಜಾನ್ ಮುಲ್ಪರ್ದು 26 ಕಿಲೋಮೀಟರ್ ದೂರದ ವಿಟ್ಲದ ವ್ಯವಸ್ಥೆ ವಿಟ್ಲಗತ್ಲ ಬರಪನೆಗೆ ದುಮ್ಮಿ ಯಾನು ಇರಾ ಬಾಳಿಕೆ ಇದೆ ಇರಾರ್ದು ಬರ್ತದೆ ವಿಟ್ಲಾಡು 1988 ಬುಕ್ಕ ಯಾನು ವ್ಯಾಪಾರ ಮಂತೊಂದು ವ್ಯವಹಾರ ಹಿಡಿತಾನೆ
ಎಂಕ್ಲ ಕುಟುಂಬದ ಮೂಲ ಇಲ್ಲ ಮಡ್ಡು ಬೀಡದು ಮುಲ್ಪಂದಿನ ವರ್ಕಾಡಿ ಗ್ರಾಮದ ಒತ್ತು ಗ್ರಾಮ ಕೊಡ್ಲಮಗರು ಗ್ರಾಮಡ್ ಅಲ್ಪ ಮಡ್ಡು ಬೀಡಂದು ಆಯ್ತ ಜೀರ್ಣೋದ್ಧಾರ ಕರಿವರ್ಷ ಮಂತ್ರ ಆಯ್ತ ಬ್ರಹ್ಮಕಲಶ ಮಂತ್ರ ಆತನ ಆ ಜೀರ್ಣೋದ್ಧಾರ 1 ವರ್ಷ ಪ್ರಕ್ರಿಯೆ ತೊಳರಂಗ ಈ ಸುಧಾಕರ್ ಕೊಡ್ಲಮಗರು ಮುಲ್ಪದ ದೇವಸ್ಥಾನದ ಆ ಒಂಜಿ ದೇಣಿ ಕಲೆಕ್ಷನ್ಗೆ ವಿಟ್ಲ ಇಲ್ಲಡೆ ಬತ್ತಿಂಚ ಪಾತಿರ್ನಾಗ ಆ ದೇವಸ್ಥಾನದ ವಿಷಯ ಜೀರ್ಣೋದ್ಧಾರ ಪಂಡು ದಯವಿಟ್ಟು ನೆಕ್ಕು ತುಂಬ ಹೆಣ್ಮಕ್ಳಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಂತ್ರ ಅಲ್ಪ ಆ ಒಂಜಿ ಜೀರ್ಣೋದ್ಧಾರ ಮನ್ಪುನಾಗ ಆ ವಿಷಯ ಬಂದಾಗ ಆಯ್ತು ಬಗ್ಗೆ ಮಸ್ತ್ ಇಂಟ್ರೆಸ್ಟ್ ಇತ್ತು ಮೇಡಮ್ ಆ ಒಂಜಿ ನೆತ್ತಾನ ಅಂಚೆ ಪೂರೈತ ಅನುಭವನ ಹಂಚಿಕೊಳ್ಳಾಗ ಅಕ್ಲೆಲ್ಲ ಖುಷಿ ಅಂಡಿ ಐದು ಬುಕ್ ನೆಕ್ಸ್ಟ್ ಇಂಗ್ಲಿ ಅರೇಂಜ್ ಮಲ್ಲ ಅಮೌಂಟ್ಲ ಕೊಡ್ದಿತ್ತು പിന്നെ ನೆಕ್ಸ್ಟ್ ಪಿರಕೆನ್ನಾಗ ದೇವಸ್ಥಾನದ ಮೂರ್ತಿ ನಾನು ಮಂತು ಕೊರ್ಪಂದ ಆಡೋಂಜಿ ಪಂಡಿತ್ತು ಗೊತ್ತಾ ಅನಂತ ಪದ್ಮನ ಐನಾರು ಮನಸ್ಸಿಗೆ ಎತ್ತೊಂಡು ಬುಕ್ಕ ಪನ್ನಾಗ ಹಾಕ್ಲಿ ಮೂರ್ತಿನ ಮಾತೆಲ್ಲ ಊರ್ದಾಕ್ಲಿ ಸೇರ್ತು ಮನ್ಪಣೆ ಅಂಚೆಗೆ ಪ್ರಶ್ನಾ ಚಿಂತನೆ ಆಗ ಪ್ರಶ್ನೆಗಳೇನು ಬರ್ರೆ ಪಂಡಿತೇರಿ ಅಲ್ಲಿ 11 ಗಂಟೆ ಪ್ರಶ್ನೆ ಕುಳಿತೆ ಆ ಮೂರ್ತಿ ಪ್ರತಿಯೊರೇ ಮೆಂಬರ್ಲ ಊರ್ದಾಕ್ಲಿ ಪಾಡ್ತು ಮನ್ಪೊಡೊಂದು ಬತ್ತಂಡು ಒರಿ ಮನ್ಪಣೆ ಬರ್ಚಂಡು ಅಂಚಂದು ಅವೇ ದಿನತ್ತಾನೆ ಯಾಕೆ ಪಂಡಿತೇರಿ ಇನ್ನತ್ತ ಬ್ರಹ್ಮಕಲಶದ ಅಧ್ಯಕ್ಷನ ವಹಿಸೋಣ ಪಂಡದು ಯಾನ್ ಪಂಡ ಇತ್ತೆ ಇನ್ನೀ ಕೋಡಿರ್ದು ಸ್ಟಾರ್ಟ್ ಆಯ್ತು ನಿಂಕ್ಲ ವಿಟ್ಲದ ಒಂಜಿ ಭಜನಾ ಮಂದಿರದ ಪ್ರಸತ್ತ ನಿರ್ಮಾಣ ಆಯ್ತು ಬ್ರಹ್ಮಕಲಶ ಮೂಜಿನ ಶುರು ಆತನ ಅವತ್ತ ಒಂಜೆ ಉಂಡು ಅವು ಅತ್ತಂದೆ ವಿಟ್ಲಡು ಉಮಾ ಮಹೇಶ್ವರ ದೇವಸ್ಥಾನ ಐತಲೊಂದು ಜೀರ್ಣೋದ್ಧಾರ ಪ್ರಕ್ರಿಯೆ ನಡುತ್ತುಂಡು ಐಟ್ಲ ಏನು ಪ್ರಧಾನ ಪಾತ್ರ ಐತಾಯ್ತು ಮಂತ ಒಂದು ಮಾತು ನನಗೆ ಹೆಂಗೆ ಆಪುಂಜಿಂದ ಪಂಡದಾದ್ರೆ ಅವರಿ ಅದು ಐತ ಒಟ್ಟಿಗೆ ಎನ್ನ ವೈಯಕ್ತಿಕ ಅನಾರೋಗ್ಯ ಇತ್ತಿನದಾದ ಎಂಕ ಬರೇ ಬಲ್ಲಿಂದ ಅಂಡ್ಲಕ್ಕೆ ಎಂಡಿಜೇರಿ ಆವಡು ನಡಿ ಬೊಕ್ಕ ಅಕೇರಿಗೆ ಆನೆತ್ತ ದೇವರನ್ನ ಆ ಮೂರ್ತಿದ ವಿಷಯ ಪ್ರಶ್ನಾ ಚಿಂತನೆ ಏರು ಆ ಒಂದು ಪಂಥದಕ್ಲಿ 4-5 ಜನ ತಪ್ಪುದರೆ ಚೀಟ್ ಬರೆಯೋದೊಂದು ಮಾಡ್ತಾರೆ ಆ ಚೀಟಡ್ ಅವು ಯಾನೇ ಆವಡೊಂದು ಪಂಡದ ಆ ಪ್ರಶ್ನಾ ಚಿಂತನೆ ಬತ್ತನ ಅದು ಅನಂತ ಪದ್ಮನಾಭ ದೇವರಿಗೆ ಆ ಅರಿಯಲ್ಲಿ ಎಪ್ಪಡದನ್ನ ಈ ಆತು ದೂರದಕ್ಲಿ ಅನಂತ ಪದ್ಮನಾಭ ಪಂಡ ಅನಂತ ಭಕ್ತಿರಿದ್ದು ಪರ ಊರದಕ್ಲಿರ್ದು ಆ ಒಂಜಿ ನೆರವೇರಿದ್ದು ಆ ಒಂಜಿ ಬ್ರಹ್ಮಕಲಶ ಆಪುನ ಒಂಜಿ ಯೋಗ ಈ ಅನಂತ ಪದ್ಮ ದೇವರಿಗೊಂಡು ಅಂಚದ ಪರ ಊರದಕ್ಲಿಗೆ ಎಷ್ಟು ಪ್ರಾಮುಖ್ಯತೆ ಉಂಡು ಊರದಕ್ಲಿ ತೊಂದು ಐತೋಟಿಗೆ ಪರ ಊರದಕ್ಲಿ ಅಂದು ಅಂಚದ ಮೂಲ ಹೆಚ್ಚಿನಕ್ಲಿ ಪರ ಊರದಕ್ಲಿ ಬರ್ತದೆ ಈ ಒಂಜಿ ಕಾರ್ಯಕ್ರಮ ಅಂಚಿನ ಒಂಜಿ ಅವಕಾಶ ತಿಕ್ಕದನ್ನು ಅಂಚೆ ಒಂಜಿ ಪ್ರಶ್ನಾ ಚಿಂತನೆ ಬರ್ತನೆಯದು ಬುಕ್ಕ ಆ ಬೊರ್ಚಿಂದ ಪನ್ಪುನ ಸರಿಯತ್ತ ಆ ದೇವರ ನಿಮಿತ್ತ ಅಂಚೆ ಪಡೆದ ಐನು ಒತ್ತೊಂದು ಈ ಕಾರ್ಯಕ್ರಮ ಭಾಗವಹಿಸಿದೆ. రేపునంచిన శ్రీ విఠల భట్ మొగసాలే న్యాయవాదిలు కాసరగోడు ఈరేను లేస్ న్యాయవాదిలు కాసరగోడు ಬೇರು ಲೇಸ್ದ ಚಾವಡಿಗೆ ಬರಡು ಪಣ್ಣದು ಭಿನ್ನಾಯಮಂತೊಂದುಲೆ ನಂಚಿನ ಶ್ರೀ ಸೋಮನಾಥ ಕಾರಂತ ಮರಿ ಕಾಪುಂ ಬೇರು ಶಾಲದ ಮಾನಾದಿಗೇನು ಕೊರ್ದು ಅಂಚನೆ ಬಚ್ಚಿರೆ ಬಜ್ಜೆ ಕೊರ್ದು ಈ ಲೇಸಿಗೆ ಮೊಕ್ಕೆಡಿದ್ಕೊನಡು ಅಂಚನೆ ಇನ್ನಿತ ಈ ಲೇಸಿಡು ಮಾನಾದಿಗೆದ ಬಿನ್ನೆರ ಮನೆಟು ಓಲಗಾಯರೆಪ್ಪು ನಂಚಿನ ಶ್ರೀ ಶ್ರೀಧರ ಶೆಟ್ಟಿ ಪಾವೂರು ಗುತ್ತು ಚಾವಡಿಗೆ ಬರಡೊಂದು ಭಿನ್ನಾಯಮಂತೊಂದುಲೆ ಮರ ಪಾತುರಾಯ ಪವಿತ್ರ ಪಾಣಿ ಕೋಡ್ಲಮಗುರು ಶ್ರೀ ರಾಜೇಶ್ ತಾಳಿತಾಯ ಹೊಸಮನೆ ತಂತ್ರಿಲು ವರ್ಕಾಡಿ ಶಿವತೆರೆಗು ಅಧ್ಯಕ್ಷರು ಶಾಲದ ಮಾನಾದಿಗೆಯನ್ನು ಕೊರ್ದು ಅಂಚನೆ ಬಚ್ಚಿರೆ ಬಜ್ಜೆಯನ್ನು ಕೊರ್ದು ಈ ಲೇಸಿಗು ಮೂಕೆಡು ಎದುಕೊಂಡೊಂದಕ್ಕೆ ಏನೊಂದುಲೆ ಮರಿಕಾಪು ಮಾನದಿಗೆದ ಬಿನ್ನಿರು ಶ್ರೀ ವಿಶ್ವಂಬರ ನಾಯಕ ಮಳಿಗುತ್ತು ಗಡಿ ಪ್ರಧಾನಿರು ಬೇರೆಲ್ಲ ಲೇಸ ಚಾವಡಿಗೆ ಅರ್ತಿ ಪಿರ್ತಿಡು ಲೆತ್ತು ಕೊಂಡಾಡೊಂದುಲ್ಲೆ ಗುರಿಕಾರ್ಯರು ಶಾಲದ ಮಾನಾದಿಗೆಯನ್ನು ಕೊರಡು ಪಂಡದು ಭಿನ್ನಾಯಮಂತೊಂದುಲ್ಲೆ ನಾಯಕ ಮಳಿಗುತ್ತು ಗಡಿ ಪ್ರಧಾನಿರು ಬೆರೆಗು ಲೇಸ್ದ ಗುರಿಕಾರ್ಯರು ಶ್ರೀ ಸೋಮನಾಥ ಕಾರಂತ ಮರಿಕಾಪು ಶಾಲದ ಮಾನಾದಿಗೆ ಅಂಚನೆ ಬಚ್ಚಿರೆ ಬಜ್ಜೆಯನ್ನು ಕುರಿದು ಈ ಲೇಸಿಗೆ ಮೋಕೆಡಿ ಎದುಕೊಂದೊಂದುಲ್ಲೆರು ಶ್ರೀ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ಗುರಿಕಾರ್ಯರು ಜೀರ್ಣೋರ ಶಾಂತಿ ಪಲ್ಲಿಗೆ ಮೇರೆಲ್ಲ ಲೇಸ್ದ ಚಾವಡಿಗೆ ಸೆಂಚು ಮಾತಿನೆಲ್ಲ ಪರವಾದ ಅರ್ತಿ ಪಿರ್ತಿಡು ಲೆತ್ತು ಕೊಂಡಾಡೊಂದುಲ್ಲೆ ಶ್ರೀ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ಬೆರೆಗು ಗುರಿಕಾರ್ಯರು ಶಾಲದ ಮಾನದಿಗೆಯನ್ನು ಕೊರ್ದು ಬಚ್ಚಿರೆ ಬಜ್ಜೆಯನ್ನು ಕೊರ್ದು ಈ ಲೇಸಿಗೆ ಮೊಕ್ಕೆಡಿ ಎದುಕೊಂಡೊಂದು ಕೇನೊಂದುಲ್ಲೆ ನನ್ನುರಿ ಬಿನ್ನೆರು ಶ್ರೀ ಪಿ ಸೋಮಪ್ಪ ಗುರಿಕಾರ್ಯರು ವಿಷ್ಣುಮೂರ್ತಿ ಕ್ಷೇತ್ರ ಗುವೇದ ಪಡ್ಪು ಬೇರೆಲ್ಲ ಸೇಂಚು ಮಾತಿನ ಪರವಾದ ದಿಂಜಿ ಉಡಲ್ಡು ಚಾವಡಿಗೆ ಎದ್ಕೊಂದೊಂದುಲ್ಲೆ ಶೆಟ್ಟಿ ನೀರೊಳಿಕೆ ಚಾವಡಿಗೆ ಬರುಡು ಬಂದು ಭಿನ್ನಾಯಮಂತೊಂದುಲ್ಲೆ
ಅಂಚನೆ ನನ್ನೂರಿ ಬಿನ್ನೆರು ಶ್ರೀ ಕೊರಗಪ್ಪ ಯಾನೆ ಅರಸ ಪೂಜಾರಿ ಕುದುಕೋರಿ ಬೆರ್ಲ ಚಾವಡಿಗೆ ಬರಡು ಪಂಡದು ಭಿನ್ನಾಯ ಮಂತೊಂದಲೆ ಶ್ರೀ ಕೊರಗಪ್ಪ ಯಾನೆ ಅರಸ ಪೂಜಾರಿ ಕುದುಕೋರಿ ಶೀನಾ ಬೋಳದ ಪದವು ಗುರಿಕಾರ್ಯರು ಶ್ರೀ ಬ್ರಹ್ಮಮುಗೇರ ಸೇವಾ ಸಮಿತಿ ಬೋಳದ ಪದವು ಬೆರೆಲ್ಲ ಚಾವಡಿಗೆ ಲೆತ್ತು ಕೊಂಡಾಡೊಂದಿಲ್ಲ ಶ್ರೀ ಐತಪ್ಪ ನಲಿಕೆ ದೈವ ನರ್ತಕಿರು ಬೆರೆಲ್ಲ ಲೇಸ್ದ ಚಾವಡಿಗೆ ಮೋಕಿಡು ಲೆತ್ತು ಕೊಂಡಾಡೊಂದಿಲ್ಲ ಸೋಮನಾಥ ಕಾರಂತ ಮರಿ ಕಾಪುಂಬೇರು ಶಾಲದ ಮಾನಾದಿಗೆಯನ್ನು ಪಾರ್ದು ಈ ಲೇಸಿಗೆ ಮುಖ್ಯ ಬಾಮಡು ಎದ್ದುಕೊಂಡು ಕೇನೊಂದಿಲ್ಲ ದೇಬೇರೆ ನಾಡು ಪಂದೆ ಪುಗಾರ್ತೆ ಪಡೆಯಿನ ಕಾಸರಗೋಡುದ ಈಶ್ವರ ದೇಬೇರಿನ ಅವ್ವೇತು ನೆಲಬೂಡಿ ಇಪ್ಪುನ ಮಂಜೀಶ್ವರದ ಭಕ್ತಿ ಪೇರು ಉರ್ಕರುನ ಕೊಂಡೆ ಉರುದ ತನ್ನು ತಲಿಪುದ ಊರುಡು ಭಕ್ತಿ ಕಣ್ಣಾದು ಮೈಮೆ ತೋಜಾದು ತನ್ನ ಸಾನ್ನಿಧ್ಯನು ಭಕ್ತ ಮಂದಿಲಿನ ದಿಟ್ಟಿಗು ಗೋಚರ ಮಂತಿನ ಸಿರಿ ಅನಂತ ಪದ್ಮನಾಭ ದೇವರಿನ ಭಕ್ತಿದ ಗುಡಿಟ್ಟು ಶಕ್ತಿದ ಕಲಶೋಚ್ಛಯದ ಪ್ರತಿಷ್ಠಾಪನೆ ಮನ್ಪುನಂಚಿನ ಪುಣ್ಯ ಪರ್ವ ಕಾಲಡು ನಾವು ಮಾತ ಊರು ಪರ ಊರುದ ಭಾಗ್ಯವಂತಿರು ಸೇರೊಂದ ಇನಿ ಸಿರಿದೇಬೇರಿನ ಪಾದವು ಪಚ್ಚೆ ಪುದೆ ಕಾಣಿಕೆನು ಭಕ್ತಿ ಅನುಸಾರ ಅರ್ಪಣೆ ಮಂತೊಂದು ಸುರೂತ ದಿನತ ಪುಣ್ಯ ಪರ್ವ ಕಾಲ ನಾವು ಮಾತಿರ್ಲವುಲ್ಲ ಇನಿ ಸುರೂತ ಧರ್ಮಸಭೆತ ಲೇಸಿಗು ಅಟ್ಟಣೆ ಮಂತೊಂದ ನಮಕ್ ಈ ಲೇಸಿಗು ಬರ್ಪನಂಚಿನ ವಿಘ್ನ ವಿಡೂರಲೆನ ಕಳೆದ ಕಾಪುಲ ಪಂಡದು ಭಾಮಕುಮಾರಗ ಸುರುತ ಸುಗಿಪು ಸಂದಾವನಂಚಿನ ಪೊರ್ತು ಒಂದು ಕುಮಾರಿ ಪ್ರಾಪ್ತಿ ಸಾತ್ವಿ ಸಾಕ್ಷ ಶ್ರದ್ಧಾ ಧನ್ವಿ ಮುಕುಲು ಗಣಪತಿ ಸ್ತುತಿನು ಮಂತೊಂದು ಲೇಸಿಗು ಆದ್ಯ ಒಂದು ಲೇರು ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಶೋಚ್ಛೇದ ಸುರೂತ ದಿನತ ಧರ್ಮಸಭೆದ ಗದ್ದಿಗಿಡು ಓಲಗಾಯರೆ ಬಲೆ ಬಿನ್ನೆರೆ ಬಲೆ ಮಾನ್ಯರೆ ಬಲೆ ಭಕ್ತ ಮಂದೆಲೆ ಪಂಪಿನ ಎಂಕ್ಲ ಮೋಕಿದಲೆ ಪೋಲೆಗೆ ಹೋಕೊಂದು ಈ ಪುಣ್ಯ ಜಾಗೆಗೂ ಪುಣ್ಯ ಪಜ್ಜದಿ ನಂಚಿನ ಮಾತೆರೆಗಿಲ ನುಡಿ ಪುರ್ಪದೆಸಲನ್ನು ಪಾರಾದು ಲೇಸಿಗು ಮಾನಾದಿ ಎದ್ಕೊಂದಂಚಿನ ಪೊರ್ತು ಒಂದು ಶ್ರೀ ಜಯಪ್ರಕಾಶ್ ಅಡ್ಯಂತಾಯ ಕಾಪು ಬಾಳಿಗೆ ಮೇರೆನ ಲೆತ್ತುಕೊಂಡಾಡೊಂದಲ್ಲೇ ಎದುಕೊನ್ನ ಪಾತೆರಗಾದು ಆರಾಧ್ಯ ದೇವರಿಗೆ ವಂದಿಸುತ್ತಾ ಕ್ಷೇತ್ರ ಸ್ವಾಮಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪಾದಾರವಿಂದಕ್ಕೆ ವಂದಿಸುತ್ತಾ ಭಗವದ್ಭಕ್ತರೇ, ತೇನವಿನ ತೃಣಮಿ ನಾಚಂತಿ ಎಂಬಂತೆ ಭಗವಂತನ ಅನುಗ್ರಹ ಇಲ್ಲದೆ ಹುಲ್ಲು ಕಡ್ಡಿಯು ಅಲುಗಾಡದಂತೆ ಇದನ್ನು ಸಾಕ್ಷೀಕರಿಸುವಂತೆ ತಮಗೆಲ್ಲರಿಗೂ ತಿಳಿದಂತೆ ಹಲವಾರು ವರ್ಷಗಳ ಹಿಂದೆ ಆರಾಧನೆಗೊಳ್ಳುತ್ತಿದ್ದ ಅನಂತ ಪದ್ಮನಾಭ ಸ್ವಾಮಿಯ ಸನ್ನಿಧಿ ಕಾಲದ ಪ್ರಭಾವಕ್ಕೆ ಒಳಗಾಗಿ ನಶಿಸಿ ಹೋದ ಹಿನ್ನೆಲೆ ಇರುವ ಈ ಕ್ಷೇತ್ರ ಅನೇಕ ವರ್ಷಗಳ ನಂತರ ಇಂದು ಭಗವತ್ ಪ್ರೇರಣೆಯಿಂದ ಭಗವಂತನ ಅನುಗ್ರಹದಿಂದ ಮತ್ತೆ ಎದ್ದು ನಿಂತು ಸುಶೋಭಿತವಾಗಿ ರಾರಾಜಿಸುವುದನ್ನು ಕಣ್ತುಂಬಿಕೊಳ್ಳುವ ಸಡಗರಕ್ಕೆ ಸಾಕ್ಷಿಯಾದ ತಲೆಮಾರು ನಮ್ಮದು. ಈ ಪುಣ್ಯ ಕಾರ್ಯದಲ್ಲಿ ಕಿಂಚಿತ್ ಅಳಿಲು ಸೇವೆ ಮಾಡಲು ನಮ್ಮನ್ನು ಪ್ರೇರೇಪಿಸಿದ ಆ ಮಹಿಮಾನ್ವಿತ ಸ್ವಾಮಿಯ
ಅನುಗ್ರಹದ ಫಲ ಇಂದು ನಮ್ಮ ಮುಂದಿದೆ. ಸ್ವಾಮಿಯ ಇತಿಹಾಸದ ಗತಚರಿತ್ರೆಯ ಕುರುಹುಗಳಿದ್ದ ಈ ಸ್ಥಳದಲ್ಲಿ ಕಾಲ ಉರುಳಿ ಭಕ್ತರನ್ನು ಪೊರೆವೆನೆಂದು ಮತ್ತೆ ಸ್ವಾಮಿ ತಾನೆದ್ದು ನಿಂತ ಕಾಲಕ್ಕೆ ಸಾಕ್ಷಿಗಳಾದ ನಾವೇ ಪುಣ್ಯವಂತರು. 100ರಷ್ಟು ಜನಸಂಖ್ಯೆ ಇಲ್ಲದ ಗಾತ್ರದಲ್ಲಿ ತುಳು ಭಾಷೆಯ ಕೊಂಡೆಯಂತಿರುವ ಈ ಪ್ರದೇಶದಲ್ಲಿ ಜನಬಲವೊಂದರಿಂದ ದೇವಳ ನಿರ್ಮಾಣ ಕಾರ್ಯ ಎನ್ನುವುದು ಅಸಾಧ್ಯ ಎಂಬುದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಸಂಖ್ಯೆಯಲ್ಲಿ ನಮ್ಮ ಶಕ್ತಿ ಕಡಿಮೆ ಇರಬಹುದು, ಮನೋಬಲದಲ್ಲಿ ಮತ್ತು ಭಗವತ್ ಕೃಪೆಯಲ್ಲಿ ಕೊರತೆ ಬಾರದ ಕಾರಣ ಇಂದು ಈ ದೇವಳದ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಸ್ವಾಮಿಯ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಂಥ ಊಹಿಸಲು ಸಾಧ್ಯವಿಲ್ಲದ ಮಹತ್ ಕಾರ್ಯ ಇಂದು ಸಾಧ್ಯವಾಗಿದೆ ಅಂದರೆ ಅದು ಭಗವಂತನ ಏನೆಯಿಲ್ಲದ ಕೃಪೆ ಅಲ್ಲದೆ ಮತ್ತಿನ್ನೇನು. ಊರು ಕೊಂಡೆ ಅಂತಿದ್ದರೇನು, ಊರ ಜನರ ಮನಸ್ಸು ಮತ್ತು ನಿರ್ಧಾರ ಮೈದಾನ ಸ್ವರೂಪದ್ದು. ಈ ಕಾರಣಕ್ಕೆ ಇಂದು ಅಸಾಧ್ಯವ ಎನ್ನುವ ಈ ಕಾರ್ಯ ಸಾಧ್ಯವಾಗಿದೆ. 2020ರಲ್ಲಿ ದೇಶ ಕೊರೋನಾ ಕಾರಣಕ್ಕೆ ನಲುಗಿ ಹೋದ ಸಂದರ್ಭದಲ್ಲಿ ಸದ್ದಿಲ್ಲದೆ ಆರಂಭವಾದ ಕ್ಷೇತ್ರ ನಿರ್ಮಾಣ ಕಾರ್ಯ ನಂತರ ಈ ಊರಿನ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಯಂ ಸೇವೆಯ ಶ್ರಮದ ಬೆವರಲ್ಲದೆ ಆರ್ಥಿಕವಾಗಿ ಶಕ್ತಿ ಮೀರಿ ನೀಡಿದ ದೇಣಿಗೆ ಅಲ್ಲದೆ ಪರ ಊರಿನ ಉದಾರ ಮನಸ್ಸಿನ ದಾನಿಗಳ ನೆರವು, ಪುರುಷರು ಮಹಿಳೆಯರು ಮಕ್ಕಳು ಹಿರಿಯರು ಕಿರಿಯರು ಪಂಡಿತ ಪಾಮರರೆನ್ನದೇ ಭೇದ ಮಾಡದೆ ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಸ್ವಾರ್ಥರಹಿತವಾಗಿ ಹಗಲಿರುಳು ದುಡಿದ ಕಾರಣ ಇಂದು ಈ ಕೊಂಡೆಯೂರು ಪುರವಾಸನ ಚೆಲುವನ್ನು ಗುಡಿಯೊಳಗೆ ಕಾಣುವ ಸುಯೋಗ ನಮಗೆ ಒದಗಿ ಬಂದಿದೆ. ದೇವಳ ನಿರ್ಮಾಣ ಕಾರ್ಯದ ಹಾದಿ ಕಷ್ಟವಾಗಿತ್ತು ಸತ್ಯ, ಆದರೆ ಬೆಟ್ಟದಂತಹ ಕಷ್ಟವನ್ನು ಬೆಣ್ಣೆಯಂತೆ ಕರಗಿಸುವ ಸಾಮರ್ಥ್ಯ ಪರಮಾತ್ಮನ ಒಲಿವಿಗೆ ನಾವೆಲ್ಲರೂ ಪಾತ್ರರಾದ ಸಂತಸ ಇಂದು ನಮಗಾಗುತ್ತಿದೆ. ನಮ್ಮ ಪ್ರತಿ ನಡೆ ಹಿಂದೆಯೂ ಸ್ವಾಮಿಯ ಅನುಗ್ರಹವಿತ್ತು. ದುರ್ಗಮ ಹಾದಿಯನ್ನು ಸುಗಮಗೊಳಿಸಿದ ಸ್ವಾಮಿಗೆ ಮತ್ತೊಮ್ಮೆ ಶರಣೆನ್ನುತ್ತಾ ದುಡಿಮೆಯೇ ದೇವರೆನ್ನುವ ಈ ಊರಿನ ಜನರ ದುಡಿಮೆಯ ಫಲಕ್ಕೆ ಇಂದು ದೇವರು ಒಲಿದು ಬಂದು ಇಂದು ಚತುರ್ಭುಧಾರಿ ಅನಂತ ಪದ್ಮನಾಭನು ತನ್ನ ಎರಡಲ್ಲ 4 ಕೈಗಳಿಂದ ಅನುಗ್ರಹಿಸುತ್ತಿರುವ ಪುನೀತ ಭಾವದಿಂದ ನಿಂತಿರುತ್ತೇವೆ. ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದ ಪ್ರತಿಯೋರ್ವ ವ್ಯಕ್ತಿಗೂ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಎನ್ನುವ ನೆಲೆಯಲ್ಲಿ ಪ್ರತ್ಯೇಕ ಅಭಿನಂದನೆ ಮತ್ತು ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಂಭ್ರಮ ತುಂಬಿದ ಘನವೇದಿಕೆಯ ಅಂದವನ್ನು ಹೆಚ್ಚಿಸಿರುವ ಬಹುಮಾನ್ಯ ವ್ಯಕ್ತಿಗಳಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸನ್ಮನಸ್ಸಿನ ಎಲ್ಲ ಭಗವದ್ ಭಕ್ತರಿಗೂ ಸ್ವಾಗತ ಕೋರುವ ಹೊಣೆಗಾರಿಕೆಯಿಂದ ತಮ್ಮ ಮುಂದೆ ನಿಂತಿರುತ್ತೇನೆ. ಭಗವದ್ಭಕ್ತರೇ, ಈ ಭೂಮಿಯ ಮೇಲೆ ನಮಗೊದಗಿದ ಭಾಗ್ಯ ಎಂಬಂತೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಇಂದಿನ ಬೆಳಗಿನ ಶುಭ ಮುಹೂರ್ತದಲ್ಲಿ ಚಾಲನೆ ದೊರಕಿರುತ್ತದೆ. ಭವ್ಯ ಶೋಭಾಯಾತ್ರೆಯ ಮೂಲಕ ಹಸಿರುವಾಣಿ ಹೊರೆ ಕಾಣಿಕೆಯು ಊರ ಪರ ಊರಿನ ಮಹನೀಯರ ಸಹಕಾರದಿಂದ ಕ್ಷೇತ್ರ ತಲುಪಿರುತ್ತದೆ. ನಾಡಿಗೆ ಉತ್ಸವ ಸ್ವರೂಪವಾಗಿರುವ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಅನಂತ ಪದ್ಮನಾಭ ಸೇವಾ ಟ್ರಸ್ಟ್ ಕೊಂಡೆಯೂರು ಇದರ ಅಧ್ಯಕ್ಷರು ಆಗಿರುವ ಶ್ರೀ ಸೋಮನಾಥ ಕಾರಂತ ಮರಿಕಾಪ್ ಇವರನ್ನು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೆ ಸೇರಿದ ಸಮಸ್ತ ಭಗವದ್ಭಕ್ತರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸೋಮನಾಥ ಕಾರಂತರು ನಮ್ಮ ಪರಮಾಪ್ತರು, ಮಾರ್ಗದರ್ಶಕರು ಆಗಿದ್ದು ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ತ್ರಿಕರಣಪೂರ್ವಕವಾಗಿ ಹಗಲಿರುಳು ದುಡಿದ ಗೌರವಾನ್ವಿತರು. ಹಿಡಿದ ಛಲ ಬಿಡದ ತ್ರಿವಿಕ್ರಮನಂತೆ ಬೇಕಾದ ಕಾರ್ಯಗಳನ್ನು ಸಕಾಲಕ್ಕೆ ಬೇಕಾಗುವ ರೀತಿ ನಡೆಸಲು ಸಲಹೆ ಸೂಚನೆಗಳನ್ನು ನೀಡುವುದಲ್ಲದೆ ತಾನೇ ಸ್ವತಃ ಕಾರ್ಯಕ್ಕಿಳಿದು ಅಂದದ್ದನ್ನು ಸಾಧಿಸಿ ತೋರುವ ಛಲಗಾರ. ಬಹುಶಃ ಇಂತಹ ವ್ಯಕ್ತಿಗಳನ್ನು ನಮಗೆ ಆ ಸ್ವಾಮಿ ಕರುಣಿಸಿದ್ದು ಎಂದರೂ ತಪ್ಪಾಗಲಾರದೇನು. ಆತ್ಮೀಯರಿಗೆ ಭಗವದ್ ಅನುಗ್ರಹವನ್ನು ಬೇಡುತ್ತಾ
ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಧಾರ್ಮಿಕ ಭಾಷಣಕ್ಕೆ ವಿಶೇಷ ಆಹ್ವಾನಿತರು ಶ್ರೀ ವಿಠಲ್ ಭಟ್ ಮೊಗಸಾಲೆಯವರು. ಜ್ಞಾನ ಸಂಪನ್ನರಾದ ಖ್ಯಾತ ನ್ಯಾಯವಾದಿಗಳು. ನಾವು ಅವರನ್ನು ಸಭೆಗೆ ವಿನಂತಿಸಿಕೊಂಡಾಗ ಬಹು ಸಂತೋಷದಿಂದ ಒಪ್ಪಿಕೊಂಡು ಬಂದು ಇಂದಿನ ಸಭೆಗೆ ಶೋಭೆಯನ್ನು ತಂದಿರುತ್ತಾರೆ. ಅವರ ಮಾತುಗಳಿಗೆ ಕಿವಿಯಾಗುವ ಉತ್ಸಾಹದಿಂದ ಆದರಪೂರ್ವಕವಾಗಿ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶ ಸಮಿತಿ ಹಾಗೂ ಪರವೂರಿನ ಸಮಸ್ತ ಭಗವದ್ಭಕ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೇದಿಕೆಯ ಅಂದವನ್ನು ಇಮ್ಮಡಿಗೊಳಿಸಿದವರು ಶ್ರೀ ಕುಶಲಕುಮಾರ ಪಾತುರಾಯ, ಪವಿತ್ರಪಾಣಿ ಕೊಡ್ಲಮಗರು. ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಗುರುತಿಸಿಕೊಂಡಿರುವ ಇವರು ನಮ್ಮ ಕರೆಯನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ಕ್ಷೇತ್ರಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಬ್ರಹ್ಮಕಲಶ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಎಲ್ಲ ಭಗವದ್ಭಕ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಅತಿಥಿಗಳು ಶ್ರೀ ಅಜಿತ್ ಪ್ರಸಾದ್ ನಾಯ್ಕ್ ಬಜಲಕರಿಯ, ಮುಕ್ತೇಶ್ವರರು ಶ್ರೀ ಶಾರಂಗಪಾಣಿ ಮಹಾವಿಷ್ಣು ದೇವಸ್ಥಾನ ಬಜಲಕರಿಯ. ದೈವಭಕ್ತರು, ಆ ದೇವರು ದೇವಸ್ಥಾನದ ಮುಕ್ತೇಶ್ವರರಾಗಿದ್ದು ಎಲ್ಲ ರೀತಿಯ ಮಾರ್ಗದರ್ಶನ ನೀಡುವವರು. ಸರಳ ಸಜ್ಜನ ವ್ಯಕ್ತಿತ್ವದ ಇವರಿಗೆ ಬ್ರಹ್ಮಕಲಶದ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ಸರ್ವರ ಪರವಾಗಿ ಗೌರವ ಆದರದಿಂದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಒಬ್ಬ ಸಾಧಕ ಯಾವ ರೀತಿ ಇರಬೇಕೆಂದು ನಿರೂಪಿಸುವ ರೀತಿಯ ವ್ಯಕ್ತಿತ್ವದ ಶ್ರೀ ಶ್ರೀಧರ ಶೆಟ್ಟಿ ಪಾವೂರುಗುತ್ತು ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಸರ್ವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಇನ್ನೊಬ್ಬ ಅತಿಥಿಗಳು ಶ್ರೀ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು, ದೈವಭಕ್ತರು, ಸರಳ ಸಜ್ಜನ ವ್ಯಕ್ತಿತ್ವ. ಇವರು ಶಾಂತಿಪಳಿಕೆ ಶ್ರೀ ಮಹಾಮಾಯಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು. ಅವರನ್ನು ಕೂಡ ಎಲ್ಲ ಸಮಿತಿಗಳ ಪರವಾಗಿ ಹಾಗೂ ಭಗವದ್ಭಕ್ತರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಇನ್ನೊಬ್ಬರು ಶ್ರೀ ವಿಶ್ವಂಬರ ನಾಯ್ಕ್ ಮಳಿಗುತ್ತು. ತಮ್ಮ ಕಾರ್ಯದಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡು ದೈವದ ಗಡಿ ಪ್ರಧಾನರಾಗಿ ದೈವದ ಕೃಪೆಗೆ ಪಾತ್ರರಾಗಿರುವ ಶ್ರೀ ವಿಶ್ವಂಬರ ನಾಯ್ಕ್ ಇವರಿಗೂ ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಶಾಂತು ಶೆಟ್ಟಿ ನೀರೊಳಿಕೆ ಇವರನ್ನು ಕೂಡ ಸಮಿತಿಗಳ ಪರವಾಗಿ ಹಾಗೂ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಕದವರೇ ಆದಂತಹ ಶ್ರೀ ಕೊರಗಪ್ಪ ಯಾನೆ ಅರಸ ಪೂಜಾರಿ ಕುದುಕೋರಿ, ದೈವಭಕ್ತರು, ದೈವದ ಚಾಕಿರಿ ಮಾಡುವಂತಹ ಶ್ರೀ ಕೊರಗಪ್ಪ ಪೂಜಾರಿ ಯಾನೆ ಅರಸ ಪೂಜಾರಿ ಇವರನ್ನು ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಸರ್ವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಶಸ್ತಿ ವಿಜೇತ ಶ್ರೀ ದೈವನಲಿಕೆಯ ದೈವನರ್ತಕರಾದ ಶ್ರೀ ಐತಪ್ಪ ನಲಿಕೆ ಅವರನ್ನು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ಸಮಿತಿಗಳ ಹಾಗೂ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರುಗಳು, ಸ್ವಯಂ ಸೇವಕರು, ಊರ ಪರವಿನ ಮಾತೆಯರು, ಮಹನೀಯರು, ಮಕ್ಕಳು ಎಲ್ಲರೂ ಮುಂದಿನ ಆಯಾ ದಿನಗಳಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ತನು ಮನ ಧನಗಳ ಸಹಾಯ ಸಹಕಾರವನ್ನಿತ್ತು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರುಳು. ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರುಳು. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು.
ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಎಂಬ ದಾಸರ ವಾಣಿಯಂತೆ ಬದುಕುವ ಭಾಗ್ಯವನ್ನು ಅನಂತ ಪದ್ಮನಾಭನು ನಮಗೆಲ್ಲರಿಗೂ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಷಡ್ಯಂತಾಯ ಕಾಪು ಬಾಳಿಕೆ ಇರೆಲ್ನ ಸೆರಿಂಚಿ ಸಭೆ ಸರುವೇರ್ನ ಒರುಟು ಈ ಸಭೆಕ್ ದಿಂಜಿ ಉಡಲ್ಡ್ ಮೂಕೆಡಿ ಎದ್ದುಕೊನೊಂದುಲ್ಲ ಒಂದು ಧರ್ಮಸಭೆತ ಉದಿಪುದ ದಿನ ಇನಿ ಈ ಮತ್ತರ್ಮೆಡ್ ನನ್ನ 7 ದಿನ ನಡಪು ನಂಚಿನ ಮಾತ ಕಜ್ಜಲ್ಲ ನಂದಲದ ತುಡರದ ಲೆಕ್ಕ ಬೆಳಗಡು ಪನ್ಪಿನ ಉಡಲ್ದ ಸೇರಿದಿ ಒಂದು ತುಡರನ ಅರ್ಲಾದ ಧರ್ಮಸಭೆತ ಚಾವಡಿಗ್ ಉದಿಪನದ ಬುಲ್ಪು ಕೊರ್ಪು ನಂಚಿನ ಪೊರ್ತು ಈ ಲೇಸಿಡ್ ಮಾನಾದಿಗಿದ ಬಿನ್ನೆರೆ ಮನೆಟು ಓಲಗಾಯ ನೆಂಚಿನ ಶ್ರೀ ಕುಶಲ ಕುಮಾರ ಪಾತುರಾಯ ಪವಿತ್ರ ಪಾಣಿಲು ಕೋಡ್ಲಮ್ಮಗರು ಅಂಚನೆ ಮಾತ ಸಭೆ ಗಣ್ಯರ್ಲ ಒತ್ತು ಸೇರೊಂದು ಎದುರುಡಿದಿತ್ತು ನೆಂಚಿನ ತುಡರನ ಅರ್ಲಾದ ಲೇಸಿನ ಉದಿಪನ ಮನ್ಪೊಡು ಪಂಡದು ಭಿನ್ನಾಯ ಮಂತೊಂದುಲ್ಲ. ನಮ್ಮ ಗೇನಗು ಕಬಿದಿತ್ತಿನ ಅಜ್ಞಾನದ ಕುರೆ ಕುರ್ತೆಲು ಮಾತ ಮಾಜಿದ ಎಡ್ಡೆ ತಾದಿದ ಎಡ್ಡೆ ಬಲ್ಪು ಗೇನ ನಿಲಿಕೆ ಪಸರಡು ಪನ್ಪಿನೆಲಿಟ್ಟು ಧರ್ಮಸಭೆತ ಸುರೂತ ದಿನಟ್ ನಂದ ದೀಪನು ಅರ್ಲಾದ ಲೇಸನ ಉದಿಪನ ಮಂತಿನಂಚಿನ ಮಾತ ಗಣ್ಯರಿಗು ಬಿನ್ನೆರಿಗು ಸೊಲ್ಮೆನೇನು ಸಂದಾಯ ಮಂತೊಂದುಲ್ಲ ಸಭೆತ ಲೇಸಿಡ್ ಮಾನಾದಿಗಿದ ಬಿನ್ನೆರೆ ಮನೆಟು ಓಲಗಾಯರಪ್ಪನಂಚಿನ ಶ್ರೀ ದೇವಿ ಪ್ರಸಾದ್ ಪೊಯ್ಯತ್ತಾಯ ಮೋಕ್ತೇಸರರು ಶ್ರೀಕ್ಷೇತ್ರ ಕಣಂತೂರು ಬೆರು ಬೈದಿರು ಅರೇನು ಸೆರಿಂಚಿ ಮಾತೆನ್ನ ಪರವಾರು ದಿಂಜಿ ಉಡಲ್ಡ್ ಲೇಸಿಗು ಬಾಮಿದು ಎದುಕೊನೊಂದುಲ್ಲ ಶ್ರೀ ದೇವಿ ಕ್ಷೇತ್ರ ಕಣಂತೂರು ಬೆರಿನ ಸೆಂಚಿ ಮಾತೆನ ಪರವಾದ ದಿಂಜಿ ಉಡಲ್ಡ್ ಎದುಕೊನೊಂದುಲ್ಲೆ ಈ ಲೇಸಿದ ಗುರುಕಾರಾಯನಂಚಿನ ಶ್ರೀ ಸೋಮನಾಥ ಕಾರಂತ ಮರಿಕಾಪು ಬೇರು ಶಾಲದ ಮಾನಾದಿಗೆಯನ್ನು ಕೊರ್ದು ಅಂಚನೆ ಬಚ್ಚಿರೆ ಬಜ್ಜೆಯನ್ನು ಕೊರ್ದು ಶ್ರೀ ದೇವಿ ಪ್ರಸಾದ್ ಪೊಯ್ಯತ್ತಾಯರೇನು ಈ ಲೇಸಿಗೆ ಮೋಕೆಡಿ ಎದ್ಕೊನೋಡಂತಕ್ಕೆ ಏನಂದಿಲ್ಲ. ನೆರೆಲ್ಡು ಬದುಕುನ ಜನಮಾನಿನ ಬದುಕು ಮುತ್ತುದ ಪರೆಲ್ದೆಲೆ ಕಾಮೆನ್ಕೊಂಡ ಧರ್ಮ ಕರ್ಮದ ತಾದಿದ ಗುರ್ತಾರ್ಥನು ಜನಮಂದಿನ ಗೇನಗು ಮದಿಪುದ ಒರುಟು ಪಾಡು ನಂಚಿನ ಧಾರ್ಮಿಕ ಉಪನ್ಯಾಸ ಕಿರುಬೋಡುಗೆ ಅಂಚಾದು ಇನೀತ ನಮ್ಮ ಈ ಲೇಸ್ದ ಚಾವಡಿಡು ಧಾರ್ಮಿಕ ಮದಿಪುನು ಪಟ್ಟೊನ್ನೆರೆ ಬೈದರು ಶ್ರೀ ವಿಠಲ ಭಟ್ ಮೊಗಸಾಲೆ ನ್ಯಾಯವಾದಿಲು ಕಾಸರಗೋಡು ನ್ಯಾಯದ ತಕ್ಕಡಿನ ಮಿತ್ತರದಿರ್ತದು ಅನ್ಯಾಯದ ಅಂಸಾದಿನ ಬಿದಿನ ಮುತ್ತಾವು ನಂಚಿನ ನ್ಯಾಯ ರಕ್ಷಕರಾದ ಕಜ್ಜಬೆನ್ಪು ನಂಚಿನ ಶ್ರೀ ವಿಠಲ್ ಭಟ್ ಮೊಗಸಾಲೆ ನ್ಯಾಯವಾದಿ ಕಾಸರಗೋಡು ಬೆರೆನ ಪಾತ್ರದ ಕಟ್ಟೆಗೂ ಮೋಕೆಡಿ ಎದ್ಕೊನೊಂದು ಮಳೆ ಇನ್ನೇನು ಬರ್ತದೆ ಅಂತ ಹೇಳುವಂತಹ ಕಾಲಕ್ಕೆ ಮನೆಯಲ್ಲಿರುವಂತಹ ಹಿರಿಯರು ಹೇಳ್ತಾರೆ ಬಾನ ಬಗ್ಗದುಂಡು ಅಂತೇಳಿ. ಹಾಗಿದ್ರೆ ಆಕಾಶ ಬಗ್ಗುತ್ತದೆ? ಇಲ್ಲ. ಕಾಲದ ಪರಿಸ್ಥಿತಿಗನುಗುಣವಾಗಿ ಯಾವಾಗ ವರ್ಷಧಾರೆಯನ್ನು ಸುರಿಸಬೇಕೋ ಆ ಕಾಲಕ್ಕೆ ಮೋಡಗಳು ಅಲ್ಲಿ ಸೇರಿ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರುವಂತಹದ್ದು ಆ ಆಕಾಶ ಬಗ್ಗಿದೆ ಅಂತ ಹೇಳಿ. ಹಾಗಿದ್ರೆ ಗಾಳಿ ಅದನ್ನು ಕಂಡವರಿದ್ದೇವೆ? ಖಂಡಿತವಾಗಿಯೂ ಇಲ್ಲ. ಒಂದು ಬೆಲೂನಿನಲ್ಲಿ ನಾವೊಂದು ಗಾಳಿಯನ್ನು ತುಂಬಿಸಿದರೆ ಅದರ ಆಕಾರ ಯಾವುದು ಅಂತ ಕೇಳಿದರೆ ಆ ಬೆಲೂನಿಗಿರುವಂತಹ ಆಕಾರ ಅದುವೇ. ನೀರಿಗೊಂದು ಆಕಾರ ಇದೆ. ನಾವು ಒಂದು ಬೊಗಸೆಯಲ್ಲಿ ಹಿಡಿದ್ರೆ ಬೊಗಸೆಯಷ್ಟಿರ್ತದೆ. ನಾವು ಒಂದು ಕೆರೆಯಲ್ಲಿ ಹೋಗಿ ನೋಡಿದರೆ ಕೆರೆಯ ಪಾತ್ರ ಏನುಂಟು ಅಷ್ಟೇ. ಅದೇ ರೀತಿಯಾಗಿ ತೊರೆಗೆ ಹೋಗಿ ನೋಡಿದರೆ ಎರಡು ದಂಡೆಗಳ ಮಧ್ಯದಲ್ಲಿರುವಂತಹ ಹರಿದು ಹೋಗುವಂಥ ಆ ಜಲಪ್ರವಾಹ ಏನುಂಟು, ಆ ಜಲನಿಧಿ ಏನುಂಟು, ಅದು ಅದರ ಆಕಾರ ಅಲ್ಲ, ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರುವಂಥದ್ದು. ಹಾಗಾಗಿಯೇ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂತಹ ಪಾಠ ಏನು? ನೀನು ಧರ್ಮವನ್ನು ಆಚರಿಸು ಮಗು. ಹಾಗಿದ್ರೆ ಯಾವುದು ಧರ್ಮ, ಯಾವುದು ಅಧರ್ಮ? ಧರ್ಮ ಅಂತ ಹೇಳಿದರೆ ಯಾವುದು ನಮ್ಮ ವ್ಯಕ್ತಿತ್ವವನ್ನು ಬೆಳಗಿಸಲಿಕ್ಕೆ ಉಂಟು ಅದು ಧರ್ಮ. ಯಾವುದು ಅಧರ್ಮ? ಯಾವುದು ನಮ್ಮ ವ್ಯಕ್ತಿತ್ವವನ್ನು ಕುಗ್ಗಿಸ್ತದೋ ಅದು ಅಧರ್ಮ. ಹಾಗಿದ್ರೆ ನಮಗಿರುವಂತಹ ಧರ್ಮ ಯಾವುದು? ತಿಳಿದವರು ಹೇಳಿದರು, ಆಚಾರೋ ಪರಮೋ ಧರ್ಮ ಅಂತೇಳಿ.
ಹಾಗಿದ್ರೆ ಯಾವುದು ಆಚಾರ? ಪರಮಧರ್ಮವಾಗಿ ಇರುವಂತಹದ್ದು ಆಚಾರ. ಹಾಗಿದ್ರೆ 10 ಜನ ಇರುವಂತಹ ಒಂದು ಸಭೆಯಲ್ಲಿ ನಾವು ಯಾವ ರೀತಿಯಲ್ಲಿರಬೇಕು, ಅಥವಾ ನಾವು ಒಂದು ಕಡೆಗೆ ಹೋದರೆ ಯಾವ ರೀತಿಯಲ್ಲಿ ನಾವು ವರ್ತಿಸಬೇಕು, ಅದು ಆಚಾರ. ಅದುವೇ ಧರ್ಮವಾಗಿ ಕಂಡುಕೊಳ್ಳುತ್ತದೆ. ಉದಾಹರಣೆಗಾಗಿ ಒಪ್ಪ ಓರಣದಿಂದ ತೋಳಿದಂತಹ ಈ ಯಾವುದೊಂದು ಸಭಾಮಂಟಪ ಇದೆಯೋ, ಇದರಲ್ಲಿ ನಾವೀಗ ಆಸೀನರಾಗಿರುವಾಗ ನಮ್ಮ ಕಣ್ಣುಗಳು ತುಂಬಿ ಬರ್ತದೆ. ಅದೇ ನಾವು ಇತ್ತಿಂದತ್ತ ಯಾವುದೇ ಒಂದು ರೀತಿಯ ವ್ಯವಸ್ಥಿತವಾಗಿ ಇಲ್ಲದೇ ಇದ್ದರೆ ಅದನ್ನು ಕಂಡ ಕೂಡಲೇ ನಾವು ಹೇಳ್ತೇವೆ, ಅಡೆ ಪೋದುತ್ತೆ ಬಾಕಿ ಪೂರೆಡ್ಡೆತ್ತಂಡು ಅಂಡ ಅವಳೊಂದು ಇತ್ತನಾಗ್ಲೇ ಒಂದು ಪನೀತ್ ಭಾಷೆ ಇದ್ದೆ ಅಂಡ ಪನೀತ್ ಒಂದು ಸರಿಯಾದ ಕುಳ್ಳಿಯರಾತ್ವ ಅಲ್ಲ ಅಂತೇಳಿ ಯಾಕೆ ಹೇಳ್ತೇವೆ ನಾವು? ವ್ಯವಸ್ಥೆಗಳು ಎಲ್ಲವೂ ಸರಿ ಉಂಟು, ಆದರೆ ನಾವು ಅದನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ತೇವೆ ಹೇಳುವಂಥದ್ದು. ಹಾಗಿದ್ರೆ ಅದನ್ನು ನಮಗೆ ಯಾವುದು ಕಲಿಸ್ತದೆ? ನಮ್ಮ ಆಚಾರ. ಈ ಆಚಾರ ಎಲ್ಲಿಂದ ಬರ್ತದೆ? ನಮ್ಮ ಹಿರಿಯರು ನಮಗೆ ಏನನ್ನು ಹೇಳಿಕೊಟ್ಟಿದ್ದಾರೆ? ಎಳವೆಯಲ್ಲಿಯೇ ಜನನಿ ತಾಯಿನೇ ಮೊದಲ ಗುರುವು. ಯಾಕಾಗಿ? ತಾಯಿ ಹೇಳ್ತಾಳೆ, ಮಗು ಅದನ್ನು ಮಾಡಬೇಡ, ಇದನ್ನು ಮಾಡು. ಅಥವಾ ತಾಯಿಯ ಸ್ಥಾನದಲ್ಲಿರುವಂತಹ ಮನೆಯ ಹಿರಿಯ ಹೆಮ್ಮಕ್ಕಳು ಹೇಳ್ತಾರೆ, ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡು, ಹಿರಿಯರಿಗೆ ನಮಸ್ಕಾರ ಮಾಡು, ಆ ಬಳಿಕ ನಿನ್ನದಾದಂತಹ ಕೆಲಸಗಳು ಏನುಂಟು ಅದನ್ನು ಮಾಡು, ಸಾಯಂಕಾಲ ಆಗುವಾಗ ದೇವರನ್ನು ನೆನೆಸು. ಯಾಕಾಗಿ? ನಮ್ಮದಾದಂತಹ ಜೀವನದ ಒಂದು ಪದ್ಧತಿ ಅದು. ನಾವು ಕಲ್ಲಿನಲ್ಲಿ ಕಾಣ್ತೇವೆ ದೇವರನ್ನು, ಮರದಲ್ಲಿ ಕಾಣ್ತೇವೆ, ಇರುವಂತಹ ವಸ್ತುಗಳಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಪಶು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಕಾಣುತ್ತೇವೆ. ಇದನ್ನೆಲ್ಲ ಕೇಳಲಿಕ್ಕೆ ಕಾಣುವಂತಹ ಭಾಗ್ಯ ಯಾರಿಗೆ? ನಮಗೆ. ಹಾಗಾಗಿಯೇ ಪುರಂದರದಾಸರು ಹೇಳಿದರು, ಮಾನವ ಜನ್ಮ ದೊಡ್ಡದು, ಇದನ್ನು ವ್ಯರ್ಥವಾಗಿ ಕಳೆಯಬೇಡಿ ಹುಚ್ಚಪ್ಪಗಳಿರ ಅಂತೇಳಿ. ಹಾಗಿದ್ರೆ ಈ ಮಾನವ ಜನ್ಮ ಅಂತ ಹೇಳಿದರೆ ಅದು ನಮ್ಮ ಹಿರಿಯರು ಹೇಳಿದರು, 84 ಲಕ್ಷ ಕೋಟಿ ಯೋನಿಗಳನ್ನು ದಾಟಿ ನಾವು ಇದಕ್ಕೆ ಬರ್ತೇವಂತೆ. ಅದರಲ್ಲಿ ಬೇರೆ 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 ರೀತಿಯಲ್ಲಿ ಉಂಟು. ಕೆಲವೊಂದು ಕ್ಷಣ ಮಾತ್ರಕ್ಕಿರುವಂತಹದ್ದು. ಹೇಗೆ ನೀರ ಮೇಲಿನ ಗುಳ್ಳೆಯಂತೆ ನಮ್ಮ ಬದುಕು ಅಂತ ಹೇಳಿದರೆ, ನೀರ ಮೇಲಿನ ಗುಳ್ಳೆ ಎರವಿನ ಸಂಸಾರ ಅಂತೇಳಿ ಹೇಳಿದರು ಪುರಂದರದಾಸರು. ಅದನ್ನು ನಾವು ಅರ್ಥೈಸಿಕೊಂಡ್ರೆ ಆಗ ಅರ್ಥ ಆಗ್ತದೆ. ಯಾವಾಗ ಒಂದು ಎಲೆಯ ಮೇಲೆ ಇರುವಂತಹ ಒಂದು ಗುಳ್ಳೆ ಅದು ಒಡಿಲಿಕ್ಕೆ ಹೆಚ್ಚು ಹೊತ್ತು ಬೇಡ, ಈಗ ಕಂಡ್ರೆ ಅರೆ ಕ್ಷಣದಲ್ಲಿ ಅದು ಒಡೆದು ಹೋಗ್ತದೆ. ಹಾಗೆ ನಮ್ಮದಾದಂತಹ ಈ ಜೀವನ ಅಂತ ಹೇಳಿದ್ರು ಹಾಗೆ ಹುಟ್ಟು, ಬದುಕು, ಸಾವು ಇದು ಮೂರಾಗಿರ್ತದೆ. ಹುಟ್ಟುವಾಗ ನಾವೇನು ತರಲಿಲ್ಲ, ಕೊಂಡು ಸಾತು ಹೋಗುವಾಗ ಏನನ್ನೂ ಕೊಂಡು ಹೋಗುವುದಿಲ್ಲ. ಈ ಮಧ್ಯದಲ್ಲಿರುವಂತಹ ಬದುಕೇನುಂಟು ಅದರಲ್ಲಿ ನಾವು ಏನನ್ನು ಮಾಡಬೇಕು, ಏನನ್ನು ಗಳಿಸಿಕೊಳ್ಳಬೇಕು, ಇದನ್ನು ದಾರ್ಶನಿಕರು ಹೇಳಿದ್ದು ಬಿಡಿ. ನಾವೀಗ ದಿವಾಸಲು ಹೇಳುವಂತಹ ದಾಸರ ಪದಗಳನ್ನು ಬಿಡಿ. ನಮ್ಮ ಜನಪದದಲ್ಲಿ ಹಾಸುಹಕ್ಕಾದಂತಹ ಹಾಡುಗಳಲ್ಲಿ ಹೇಳಿದ್ದಾರೆ. ಯಾವ ರೀತಿಯಲ್ಲಿ? ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆದೇನು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆದೇನು, ಎಳ್ಳು ಜೀರಿಗೆ ಕೊಡುವಂತಹ ಭೂಮಿಯ ನೆನೆದೇನು. ಯಾಕಾಗಿ? ಎಳ್ಳು ಜೀರಿಗೆಯನ್ನು ಕೊಡುವಂಥದ್ದು, ಎಳ್ಳು ಹೌದು, ಜೀರಿಗೆಯೂ ಹೌದು. ಜೀರಿಗೆ ಅಂತ ಹೇಳಿದರೆ ನಮಗೆ ಕಹಿ, ಎಳ್ಳು ಅಂತ ಹೇಳಿದರೆ ಸಕಲ ಧಾತು ಪುಷ್ಟಿಯಾಗಿರುವಂತಹ ಅದು ಒಂದು ಧಾನ್ಯ. ಅಂಥದ್ದನ್ನು ಕೊಡುವಂತಹ ಭೂಮಿ ತಾಯಿಯನ್ನು ನಾವು ನೆನೆದೆವು. ಯಾಕಾಗಿ? ಆ ಭೂಮಿಯನ್ನು ನಾವು ಪ್ರೀತಿಸ್ತೇವೆ. ನಮಗೆ ಜನ್ಮ ಕೊಟ್ಟಂತಹ, ನಮ್ಮನ್ನು ಪೊರೆಯುವಂತಹ ಭೂಮಿಯನ್ನು ನಾವು ರಕ್ಷಿಸ್ತೇವೆ. ನಾನು ನನ್ನದೆನ್ನುವಂತಹ ಮಮಕಾರದಿಂದ ನಾವು ಅದನ್ನು ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸ್ತೇವೆ. ಅಂತಹ ಭೂಮಿ ತಾಯಿಯನ್ನು ನಾನು ನೆನೆಯುತ್ತೇನೆ. ಅದು ಕಳೆದ ಬಳಿಕ ಮತ್ತೊಂದು ಚರಣದಲ್ಲಿ ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆದೇನು, ಕಲ್ಲು ಕಾವೇರಿ ಕಬಿನೀಯ, ಕಲ್ಲು ಕಾವೇರಿ ಕಬಿನೀಯ ನೆನೆದೇನು,
ಯಾಕಾಗಿ? ಕಲ್ಲಿನಲ್ಲಿ ಕಾಣ್ತೇವೆ ನಾವು, ಕಬಿನಿಯನ್ನು ಕಾಣ್ತೇನೆ, ಕಾವೇರಿಯನ್ನು ಕಾಣ್ತೇವೆ. ಅರ್ಥ ಏನನ್ನು? ಆ ನೀರನ್ನು ಕೂಡ ನಾವು ಬೆಳಿಗ್ಗೆದ್ದು ನಾವು ಸ್ಮರಿಸ್ತೇವೆ. ಹಾಗಾಗಿಯೇ ತಿಳಿದವರು ಹೇಳಿದರು, ನಾವು ತೀರ್ಥವನ್ನು ಸ್ವೀಕರಿಸುವಂತಹ ಕಾಲಕ್ಕೆ ಗಂಗೆ ಚ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಾವು ನಂಬುವಂತಹದ್ದನ್ನು ಯಾರನ್ನು ನಾವು ಗಂಗೆ ಅಂತೇಳಿ ಹೇಳಿದ ಕೂಡಲೇ ಹೇಳ್ತೇವೆ. ಸಕಲ ದೋಷಗಳನ್ನು ಪರಿಹಾರ ಮಾಡುವಂತಹ ಗಂಗೋದಕ ಅಂತೇಳಿ, ಅಂತಹ ಗಂಗೆ ಈ ನಮ್ಮದಾದಂತಹ ಈ ಸಪ್ತ ದ್ವೀಪ ಏನು ಅಂತೇಳಿ ನಾವು ಹೇಳ್ತೇವೆ, ಈ ಭರತಖಂಡ. ಇದರ ಮಧ್ಯದಲ್ಲಿರುವಂತಹ ಅದೆಷ್ಟು ತೀರ್ಥಗಳುಂಟು, ಅದು ಎಲ್ಲವೂ ಕೂಡ ಇರುವಂತಹದ್ದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಹೇಳಿ ನಾವು ಪ್ರಾತಃ ಕಾಲದಲ್ಲಿ ಹೇಳುವಂತಹ ಈ ಯಾವುದೊಂದು ಸಪ್ತ ನದಿಗಳುಂಟು ಇದರ ಎಲ್ಲ ದಡಗಳಲ್ಲಿ. ಹಾಗಿದ್ರೆ ಅವರನ್ನು ನೆನೆಯುತ್ತೇವೆ ನಾವು. ಅರ್ಥಾತ್ ನಮಗೆ ಜೀವಜಲವಾಗಿರುವಂತಹ ನೀರನ್ನು ಕೊಡುವಂತಹ ತೊರೆಗಳೇನುಂಟು ಅವುಗಳಿಗೂ ನಮಸ್ಕರಿಸ್ತೇನೆ. ಆ ಬಳಿಕ ಮತ್ತು ಮುಂದುವರೆದು ಹೇಳ್ತಾರೆ, ಅಂಗಾಳದಿ ರವಿನಾರಾಯಣನೆದ್ದು ಬಂದಾನು, ಬೆಳಗೆದ್ದು ರಂಗೋಲಿ ಹಾಕ್ಯಾವೆ ಮುತ್ತೈದೆಯರು ನೀರು ತರುತ್ತಾರೆ ಅಂತೇಳಿ. ಅಲ್ಲಿ ನಾವು ಯಾರನ್ನು ಕಾಣ್ತೇವೆ? ನಿಮ್ಮ ಮನೆಗಳಲ್ಲಿ ಈಗಲೂ ಹಿರಿಯರಿದ್ದರೆ ಆ ಒಂದು ಪರಿಪಾಠ ಇರಬಹುದು. ನಮ್ಮಲ್ಲಿ ಉಂಟ ಅಂತ ಹೇಳಿ ಕೇಳಿದರೆ ನಮಗೆ ಸ್ವಲ್ಪ ಕಷ್ಟ ಆದೀತು. ಯಾಕಂತ ಹೇಳಿದರೆ ಕಿರಿಯರು ನಾವಲ್ಲ, ಹಿರಿಯರ ಸಾಲಿಗೆ ಸೇರಲಿಲ್ಲ, ಆ ಮಧ್ಯಭಾಗದಲ್ಲಿ ನಾವಿದ್ದೇವೆ. ವಯೋವೃದ್ಧರಿದ್ದರೆ ಅವರು ಬೆಳಿಗ್ಗೆದ್ದು ನಮ್ಮಾಗೆ ಹಾಸಿಗೆಯಿಂದ ಎದ್ದ ಒಡನೆ ಚಹಾ ಕಾಫಿಯನ್ನು ಅಲ್ಲಿಯೇ ಕುಡಿಲಿಕ್ಕಿಲ್ಲ. ಪ್ರಾತಃ ಕಾಲದಲ್ಲಿ ಅವರ ನಿತ್ಯ ವಿಧಿಗಳನ್ನು ತೀರಿಸಿದ ಬಳಿಕ ಮುಖಕ್ಕೆ ವಿಭೂತಿಯನ್ನು ಹಾಕಿ ಒಂದು ಚೆಂಬಿನ ತಂಬಿಗೆಯಲ್ಲಿ ನೀರನ್ನು ಕೊಂಡು ಹೋಗಿ ಮನೆ ಎದುರಿನಲ್ಲಿರುವಂತಹ ತುಳಸಿಗೆ ಎರೆದು ನಮಸ್ಕಾರವನ್ನು ಮಾಡಿ ಆ ಬಳಿಕ ಬಂದು ಅವರ ನಿತ್ಯ ಕೆಲಸಗಳನ್ನು ಯಾವುದು, ಅವರ ಕೈಂಕರ್ಯಗಳು ಏನುಂಟು, ಗದ್ದೆಗೆ ಹೋಗುವುದಾ, ತೋಟಕ್ಕೆ ಹೋಗುವುದಾ, ಅದನ್ನು ಮಾಡ್ಯಾರು. ಹಾಗಿದ್ರೆ ಅಲ್ಲಿ ಏನನ್ನು ಕಾಣ್ತೇವೆ ನಾವು? ಮನೆ ಎದುರಿನಲ್ಲಿರುವಂತಹ ತುಳಸಿ ಕಟ್ಟೆ ಹೇಳುವಂತಹದ್ದು ನಮಗೆ ಪವಿತ್ರ, ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗಾಗಿ ನಮ್ಮನ್ನು ರಕ್ಷಿಸು ಎನ್ನುವಂತಹ ಭಾವದಿಂದ ಅಲ್ಲಿ ನಾವು ದೇವರನ್ನು ಕಂಡುಕೊಂಡು ನಾವು ಒಂದು ತಂಬಿಗೆ ನೀರನ್ನು ಹಾಕಿ ದೇವರನ್ನು ಅಲ್ಲಿ ನಾವು ನೆನೆಯುತ್ತೇವೆ. ಹಾಗಾಗಿಯೇ ಜಾನಪದರು ಹೇಳಿದರು, ಜನಪದ ಕವಿಗಳು ಹೇಳಿದರು, ರವಿನಾರಾಯಣನೆದ್ದು ಬಂದಾನು. ರವಿನಾರಾಯಣನ್ ಅಂತ ಹೇಳಿದರೆ ಸೂರ್ಯ ದೇವರು. ಹಾಗಿದ್ರೆ ಅವನೆದ್ದು ಬರುವಂತಹ ಕಾಲಕ್ಕೆ ನಾವು ರಂಗೋಲಿಯನ್ನು ಹಾಕಿ ನಾವು ಅವರನ್ನು ಆಧಾರದಿಂದ ಪೂಜಿಸ್ತೇವೆ ಅಂತ ಹೇಳಿದರೆ ಅರ್ಥ ಇದುವೇ. ತುಳಸಿಯ ಕಟ್ಟೆಯಲ್ಲಿ ನಾವು ಏನನ್ನು ಕಾಣುತ್ತೇವೆ, ಆ ದೇವರನ್ನು ಅಲ್ಲಿ ಕಂಡು ನಾವು ನಮ್ಮನ್ನು ರಕ್ಷಿಸೆಂದು ನಮಸ್ಕರಿಸ್ತಾ ಆ ಬಳಿಕ ಹೋಗಿ ನಮ್ಮ ಕೈಂಕರ್ಯವನ್ನು ಮಾಡ್ತೇವೆ. ಹಾಗಿದ್ರೆ ಜಾನಪದರು ಕೂಡ ಅವ್ರದ್ದಾದಂತಹ ಲಾವಣಿಗಳಲ್ಲಿ ಕೂಡ ನಮ್ಮದಾದಂತಹ ಆಚಾರ ಏನು, ಯಾವ ರೀತಿ ನಮ್ಮ ಚಿಂತನೆಗಳು ಹರಿಯಬೇಕು ಎನ್ನುವುದನ್ನು ತೋರಿಸಿಕೊಟ್ರು. ಆದರೆ ಇದೆಲ್ಲ ನಮಗಾಗುವಾಗ ಏನಾಯಿತು, ನಾವು ಆಚಾರಗಳು ಬೇಡ ನಮಗೆ. ಈಗ ಬೆಳಿಗ್ಗೆದ್ದು ಮನೆಯಲ್ಲಿ ನಮಸ್ಕಾರ ಮಾಡು ಅಂತೇಳಿ ಹೇಳಿದರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಮೊನ್ನೆ ದಿವಸ ಯೂಟ್ಯೂಬಿನಲ್ಲಿ ನಾನು ಒಬ್ಬರು ಕಳಿಸಿದಂಥ ಮೆಸೇಜ್ ಅದನ್ನು ನೋಡಿದೆ. ಒಬ್ಬಳು ಹುಡುಗಿ, ದಯವಿಟ್ಟು ಕ್ಷಮಿಸಿ, ಇದು ಯಾರನ್ನು ಸಣ್ಣದು ಮಾಡುವುದಲ್ಲ ಅಥವಾ ಯಾರಿಗೂ ನಾವು ಕಮೆಂಟ್ ಮಾಡುವುದಲ್ಲ. ಅವಳು ಮನೆಯಿಂದ ಎದ್ದು ಕಾಲೇಜಿಗೆ ಹೋಗಲಿಕ್ಕೆ ಹೊರಟ್ರಂತೆ. ಹೊರಡುವಾಗ ಸ್ವಲ್ಪ ತುಂಡುಡುಗೆ ಟೀ ಶರ್ಟ್ ಹಾಕಿ ಹೊರಟು. ಮನೆಯಲ್ಲಿ ನಮ್ಮ ದೇವಪ್ಪ ಶೆಟ್ಟರಂತಹ ಸ್ವಲ್ಪ ಪ್ರಾಯದವರಿದ್ದರು. ಕೇಳಿದರು, ಏನು ಮಗ ನೀನು ಎಲ್ಲಿಗೆ ಹೊರಟಿ ಅಂತೇಳಿ. ಅಷ್ಟಾಗುವಾಗ ಹೇಳಿದ್ರಂತೆ, ನಾನು ಕಾಲೇಜಿಗೆ ಹೋಗುವುದಜ್ಜ ಅಂತೇಳಿ. ಹಾಗಿದ್ರೆ ಕಾಲೇಜಿಗೆ ನೀನು ಈ ರೀತಿಯಲ್ಲಿ ಹೋಗುವುದ ಮಗ ಅಂತ ಕೇಳಿದ್ರಂತೆ.
ಅಲ್ಲ ಅಜ್ಜ, ಹೌದು. ಹಾಗಿದ್ರೆ ಪುನಃ ಅಲ್ಲಿಂದ ಬಂದಂಥ ಪ್ರಶ್ನೆ ಇರುವಂತಹದ್ದು, ಅಲ್ಲ ಅಜ್ಜ, ಇದು ನೀವು ನಮ್ಮ ಹತ್ರ ಹೇಳ್ತೀರಿ ಈ ರೀತಿಯಾದಂಥ ಡ್ರೆಸ್ ಮಾಡಬಾರ್ದು ಅಂತೇಳಿ, ನೀವು ತಮ್ಮನ ಹತ್ರ ಹೇಳ್ತೀರಾ ಅಥವಾ ಅಣ್ಣನ ಹತ್ರ ಹೇಳ್ತೀರಾ ಅಂತ. ಖಾಲಿ ಈ ಕಟ್ಟುಪಾಡುಗಳು ನಮಗೆ ಮಾತ್ರ ಯಾಕೆ ಅಂತೆ. ಅಜ್ಜ ಏನು ಹೇಳಲಿಲ್ಲ, ಎರಡೇ ಪ್ರಶ್ನೆಗಳನ್ನಿಟ್ಟರು. ಮಗು, ಮನೆಯಲ್ಲಿರುವಂತಹ ಒಂದು ಕಬ್ಬಿಣದ ಸಲಾಕೆ, ಅದೇ ರೀತಿಯಾಗಿ ಚಿನ್ನದ ಒಡವೆ, ಎರಡನ್ನೂ ನಿನ್ನ ಹತ್ರ ಕೊಡ್ತೇನೆ, ನೀನು ಇದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತೀಯ ಅಂತೇಳಿ. ಅಷ್ಟಾಗುವಾಗ ಮೊಮ್ಮಗಳು ಹೇಳಿದ್ಲಂತೆ, ಅದರಲ್ಲಿ ಕೇಳಲಿಕ್ಕೆ ಅಂತ ಉಂಟು, ಕಬ್ಬಿಣದನ್ನು ಬೇಕಿದ್ರೆ ಬಿಸಾಡಬಹುದು, ಚಿನ್ನದನ್ನು ತೆಗೆದು ಒಳಗೆ ಜೋಪಾನವಾಗಿಡ್ತೇನೆ ಅಂತೇಳಿ. ಅಜ್ಜ ಹೇಳಿದರು, ನೋಡು, ಗಂಡು ಮಕ್ಕಳು ಅಂತ ಹೇಳಿದರೆ ಕಬ್ಬಿಣದ ಹಾಗೆ, ಹೆಣ್ಮಕ್ಕಳು ಅಂತ ಹೇಳಿದರೆ ನಮ್ಮ ಮನೆಯ ಮಗಳವಳು, ಸ್ವರ್ಣದೋಪಾದಿಯಲ್ಲಿ, ಹಾಗಾಗಿ ಜತನದಿಂದ ನಾವು ಕಾಯ್ತೇವೆ, ಹಾಗಾಗಿ ಕೇಳಿದೆ ಮಗಳೇ ಅಂತೇಳಿ. ಮೊಮ್ಮಗಳು ಮತ್ತೇನು ಹೇಳಲಿಲ್ಲ, ಒಳಗೋಗಿ ತನ್ನದಾದಂಥ ಯಾವ ಡ್ರೆಸ್ ಉಂಟೋ ಅದನ್ನು ಬದಲಿಸಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಉಡುಗೆ ತೊಡುಗೆಗಳು ಏನುಂಟು ಅದನ್ನು ತೊಟ್ಟು ಹೋದ್ಲಂತೆ. ಹಾಗಿದ್ರೆ ಇದರಲ್ಲಿ ನಾವು ಏನನ್ನು ಕೇಳಬಹುದು? ನಾವು ನಾರಿಯರನ್ನು ನಾವು ಪೂಜಿಸ್ತೇವೆ, ಸಂಪತ್ತನ್ನು ನಾವು ಯಾವ ರೀತಿಯಲ್ಲಿ ಜೋಪಾನವಾಗಿ ನಾವು ಇಡ್ತೇವೋ ಅದೇ ರೀತಿಯಲ್ಲಿ ಕೂಡ ನಾವು ನಾರಿಯರನ್ನು ಪೂಜಿಸ್ತೇವೆ. ಆದ ಕಾರಣವೇ ಯತ್ರ ನಾರ್ಯಸ್ತು ಪೂಜ್ಯತೆ ತತ್ರ ರಮಂತೆ. ಯಾರು ಎಲ್ಲಿ ನಾವು ಸ್ತ್ರೀಯರನ್ನು ನಾವು ಪೂಜಿಸ್ತೇವೋ ಅಲ್ಲಿ ರಮೆ ಇರ್ತಾಳೆ. ರಮಂತೆ ಅಂತ ಹೇಳಿದರೆ ಎರಡೂ ಹೌದು. ಅಲ್ಲಿ ನಮ್ಮದಾದಂತಹ ಸಂಸ್ಕೃತಿಯೂ ಉಳಿಯುತ್ತದೆ, ಆ ಸಂಪತ್ತು ಉಳಿಯುತ್ತದೆ. ಅದೇ ರೀತಿಯಾಗಿ ಆ ನಾರಿ ಹೇಳುವಂತಹ ಆ ಸಂಪತ್ತು ಕೂಡ ಅರ್ಥಗರ್ಭಿತವಾಗಿ ಉಳಿತದೆ ಅಂತೇಳಿ. ಹಾಗಾಗಿಯೇ ಹಿರಿಯರು ಹೇಳಿದಂತಹ ಮಾತು, ಜನನಿ ತಾನೇ ಮೊದಲ ಗುರು ಅಂತೇಳಿ. ಮನೆಯಲ್ಲಿ ಮಕ್ಕಳಿಗೆ ಬಾಕಿ ಯಾರು ಹೊಡೆದ್ರು ಏನು ತೊಂದರೆ ಇಲ್ಲ, ಅಮ್ಮ ಮಾತ್ರ ಹೊಡೆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ? ಎಲ್ಲವನ್ನೂ ಬಂದು ಕಷ್ಟ ಸುಖಗಳನ್ನು ಎಲ್ಲವನ್ನೂ ಹೇಳುವುದು ತಾಯಿ ಹತ್ರ, ತಂದೆ ಹತ್ರ, ಮತ್ತೆ ಅಜ್ಜನ ಹತ್ರ ಆ ಬಳಿಕ. ಆದರೆ ತಾಯಿಯಾದವಳ ಹತ್ರ ಹೋಗಿ ಹೇಳ್ತಾರೆ, ಅದಕ್ಕೆ ಸರಿಯಾದಂತಹ ಉತ್ತರವನ್ನು ತಾಯಿ ಕೊಡ್ತಾಳೆ, ಆ ಮಗುವನ್ನು ತಿದ್ದಿ ತೀಡ್ತಾಳೆ. ಹಾಗಾಗಿಯೇ ಆಕೆಗೆ ನಮ್ಮದಾದಂತಹ ಈ ಸಂಸ್ಕೃತಿಯಲ್ಲಿ ಜನನೀಯ ಸ್ಥಾನವನ್ನು ಕೊಟ್ಟಿದ್ದಾಳೆ. ಹಾಗಿದ್ರೆ ಜನನೀಯ ಸ್ಥಾನವನ್ನು ನಾವು ಸ್ತ್ರೀಗೆ ಒಂದು ಕೊಟ್ಟಿದ್ದೇವೆ ಅಂತ ಹೇಳಿ ಆದರೆ ಆ ಜನನಿಯ ಮೇಲೆ ನಮಗೆ ಮಮಕಾರ ಇರಬೇಕು. ಅದೇ ರೀತಿಯಾಗಿ ಆ ಮಮಕಾರ ನಮ್ಮದಾದಂತಹ ಜನ್ಮಭೂಮಿಯಲ್ಲಿಯೂ ಇರಬೇಕು. ಉದಾಹರಣೆಗೆ ಮೊನ್ನೆ ಕಳೆದ 22ನೇ ತಾರೀಕಿಗೆ ನಮ್ಮ ಹೃದಯದಲ್ಲಿರುವಂತಹ ಪ್ರಭು ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಅವನ ಸ್ವಸ್ಥಾನದಲ್ಲಿ, ಆ ಜನ್ಮಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಆವಾಗ ಎಷ್ಟೋ ಜನ ಹೇಳಿದವರಿದ್ದಾರೆ, ರಾಮನಿಗೆ ಅಲ್ಲಿಯೇ ಯಾಕೆ ಮಂದಿರವಾಗಬೇಕು, ಊರಿನಲ್ಲಿ ಎಲ್ಲ ಮಂದಿರಗಳಿವೆ. ಈಗ ನಾನೂ ಕೇಳ್ತೇನೆ, ಅನಂತ ಪದ್ಮನಾಭ ಅಂತೇಳಿ ಹೇಳಿದರೆ ನಮ್ಮದಾದಂಥ ಅನಂತಪುರದಲ್ಲಿಯೂ ಇದ್ದಾರೆ, ಆ ಬಳಿಕ ತಿರುವನಂತಪುರದಲ್ಲಿಯೂ ಇದ್ದಾನೆ, ಶ್ರೀರಂಗದಲ್ಲಿಯೂ ಇದ್ದಾನೆ, ನಮ್ಮ ಶ್ರೀರಂಗ ಪಟ್ಟಣದಲ್ಲಿಯೂ ಇದ್ದಾನೆ. ಯಾಕೆ ನಮ್ಮದಾದಂತಹ ಈ ಕೊಂಡೆ ಊರಿನಲ್ಲಿಯೇ ನಾವು ಯಾಕೆ ಅನಂತ ಪದ್ಮನಾಭನನ್ನು ನಾವು ಪ್ರತಿಷ್ಠಾಪಿಸಿದ್ದೇವೆ? ಯಾಕಾಗಿ? ಇಲ್ಲಿ ನಿಮಗೆ ಆದಂತಹ ಅನುಭವಗಳುಂಟು. ಮನೆ ಬಾಗಿಲಿಗೆ ಬಂದು ಯಾರೋ ನಿಮ್ಮನ್ನು ಎಚ್ಚರಿಸ್ತಾ ಇದ್ರು, ಆ ಬಳಿಕ ನೀವೆಲ್ಲ ಸೇರಿದ್ರಿ. ಪ್ರಶ್ನಾಚಿಂತನದ ಮೂಲಕವಾಗಿ ಅನಂತ ಪದ್ಮನಾಭನೆನ್ನುವಂತಹ ಸಾನ್ನಿಧ್ಯ ಇಲ್ಲಿ ಉಂಟು. ಅವನು ನಿಮ್ಮನ್ನು ಕರೀತಾ ಇದ್ದಾನೆ, ತನ್ನದಾದಂತಹ ಆಲಯವನ್ನು ನಿರ್ಮಾಣ ಮಾಡಿ ಅಂತೇಳಿ. ಇದು ರಾಮರಾವಣರ ಯುದ್ಧ ಕಳೆದ ಬಳಿಕ ಸುವರ್ಣಲಂಕೆ ರಾಮನ ವಶವಾಯಿತು. ವಶವಾದ ಬಳಿಕ ವಿಭೀಷಣನಿಗೆ ಅಲ್ಲಿ ಪಟ್ಟ ಕಟ್ಟುವಾಗ
ಲಕ್ಷ್ಮಣ ಕೇಳ್ತಾನೆ ರಾಮನಲ್ಲಿ, ಅಣ್ಣ, ಯಾವಾಗ ನೀನು ಇಲ್ಲಿ ಅರಸನನ್ನು ನೀನು ಗೆದ್ದಿದ್ದೀಯೋ, ಸಕಲ ಸಂಪದ್ಭರಿತವಾದಂತಹ ಈ ಸುವರ್ಣ ಲಂಕೆ ನಿನ್ನದು, ನಾವು ಅಯೋಧ್ಯೆಗೆ ಯಾಕಣ್ಣ ಹೋಗಬೇಕು? ನೀನಿಲ್ಲಿ ಇದ್ದಿ ಅನ್ನುವಂತಹ ಮಾತನ್ನು ನಾವು ಭರತನಿಗೆ ಹೇಳಿ ಕಳಿಸುವ. ಅವನೇನು ನೊಂದುಕೊಳ್ಳಿಕ್ಕಿಲ್ಲ, ನಿನ್ನ ಪ್ರತಿನಿಧಿಯಾಗಿ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ, ನಾವಿಲ್ಲಿ ಇದ್ರೇನು ಅಂಥೇಳಿ. ಅಷ್ಟಾಗುವಾಗ ಪ್ರಭು ಶ್ರೀರಾಮ ಹೇಳ್ತಾನೆ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೇಳಿ. ನಾವು ಎಲ್ಲರೂ ಏನನ್ನು ಬಯಸ್ತೇವೆ? ಸ್ವರ್ಗ ಅಂತ ಹೇಳುವಂತಹ ಒಂದು ಕಲ್ಪನೆಯುಂಟು. ಅಲ್ಲಿ ಕ್ಷಾಮ ಡಾಮರಗಳಿಲ್ಲ, ಅಲ್ಲಿರುವಂತಹದ್ದು ಎಲ್ಲವೂ ಕೂಡ ಭೋಗವಾಗಿ ಯಾವುದಕ್ಕೂ ನಶ್ವರವಾಗಿಲ್ಲ, ಅಮೃತತ್ವವೇ ಉಂಟಲ್ಲಿ, ಕಲ್ಪತರು ಉಂಟು, ಕಾಮಧೇನು ಉಂಟು. ಹಾಗಿದ್ರೆ ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅಂಥ ವೈಭೋಗ ನಮಗೆ ಬೇಕು ಅಂತೇಳಿ ನಾವು ಬಯಸ್ತೇವೆ, ಅದನ್ನೇ ನಾವು ಸ್ವರ್ಗ ಅಂತ ಹೇಳ್ತೇವೆ. ಅಂಥ ಸ್ವರ್ಗಕ್ಕಿಂತ ಮಿಗಿಲಾದಂತಹ ಜಾಗ ಯಾವುದು ಅಂತ ಹೇಳಿದರೆ, ಒಂದು ಜನನಿ, ಮತ್ತೊಂದು ನಮ್ಮ ಜನ್ಮಭೂಮಿ ಮಗು. ಹಾಗಾಗಿ ಇಲ್ಲಿ ಎಷ್ಟು ಸಂಪತ್ತಿದ್ರೂ ಕೂಡ ನಮ್ಮದಾದಂತಹ ಯಾವುದೊಂದು ಅಯೋಧ್ಯೆ ಉಂಟು, ಅಲ್ಲಿರುವಂತಹ ಸಂಪತ್ತು ಅದು ಬೇರೆಲ್ಲಿಯೂ ಇಲ್ಲ. ಹಾಗಾಗಿಯೇ ಬಾಕಿ ಉಳಿದ ಕಡೆಯಲ್ಲಿ ಏನಿದ್ರೂ ಕೂಡ ಅಯೋಧ್ಯೆಯಲ್ಲಿ ಅವ ಜನಿಸಿದಂತಹ ತಾಣದಲ್ಲಿ ಅವನಿಗೆ ಒಂದು ಸ್ಥಾನವನ್ನು ಕಲ್ಪಿಸಿದ್ದಾರೆ ಅಂತೇಳಿ ಆದರೆ ಅದು ನಮ್ಮ ಭಾಗ್ಯ. ಯಾವುದು? ಅಲ್ಲಿ ಮೊದಲಿದ್ದ ಏನೋ ಆಗಿ ಹೋಯಿತು, ಅದನ್ನು ಪುನಃ ಅಲ್ಲಿ ಅವನದಾದಂತಹ ಸ್ಥಳದಲ್ಲಿಯೇ ಪುನಃ ಅಲ್ಲಿ ಆತ ನೆಲೆಯೂರಿದ್ದಾನೆ ಅಂತೇಳಿ ಆದರೆ ಅಂದು ಹೇಳಿದಂತಹ ಮಾತು ಆತ, ಜನ್ಮಭೂಮಿಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಅಂತೇಳಿ. ಅದುವೇ ಇದು. ನೀವಿಲ್ಲಿ ದೇವರನ್ನು ಅನಂತ ಪದ್ಮನಾಭನ ರೂಪದಲ್ಲಿ ನೀವು ಕಾಣುತ್ತೀರಿ. ಅಂಥ ಪದ್ಮನಾಭನಿಗೆ ನೀವು ಇಲ್ಲಿಯೇ ಒಂದು ತಾಣವನ್ನು ಮಾಡಿದ್ದೀರಿ. ಯಾಕೆ? ನಮ್ಮ ಹಲವು ಕಡೆಗಳಲ್ಲಿ ಕ್ಷೇತ್ರಗಳಿರಬಹುದು, ಆದರೆ ನಮ್ಮ ಮನೆ ಹತ್ತಿರ ಇರುವಂತಹ ನಮ್ಮ ಕ್ಷೇತ್ರದಲ್ಲಿಯೇ ಸಿಗುವಂತಹ ಮನಸ್ಸು, ಆ ಶಾಂತಿ ಬೇರೆಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಣ್ಣಿಗೆ ನಮಗೆ ದೂರದ ಬೆಟ್ಟ ನುಣ್ಣಗೆ, ಆದರೆ ನಮ್ಮ ಆ ಕ್ಷೇತ್ರಗಳೇನುಂಟು ಅಲ್ಲಿ ನಮಗೆ ಸಿಕ್ಕುವಂತಹ ಮನತೃಪ್ತಿ ಬೇರೆಲ್ಲಿಯೂ ಸಿಗಲು ಸಾಧ್ಯ ಇಲ್ಲ. ನಾವು ಈಗ ಯಾವುದೇ ಒಂದು ಕ್ಷೇತ್ರಕ್ಕೆ ಜಾತ್ರೆಯ ಸಮಯದಲ್ಲಿ ಹೋಗ್ತೇವೆ, ಪ್ರಾಮಾಣಿಕವಾಗಿ ಹೇಳಬೇಕು, ದೇವರ ವೈಭವವನ್ನೆಲ್ಲ ನಾವು ನೋಡ್ತೇವೆ. ಆದರೆ ಆ ದೇವರನ್ನು ನಮಗೆ ಕಣ್ತುಂಬ ನೋಡಲಿಕ್ಕೆ ಅಲ್ಲಿ ಕ್ಷಣ ಇರ್ತದ ಅಂತೇಳಿ. ಆವಾಗ ಅಲ್ಲಿ ಇರುವಂತಹ ಅಲ್ಲಿ ಜನಸಂದಣಿಯಲ್ಲಿ ನಾವೇ ಈಗ ನಮ್ಮ ಕೋಳೂರಿಗೆ ಬಂದರೆ ಜಾತ್ರೆ ಸಮಯದಲ್ಲಿ ನಾವು ಅಲ್ಲಿ ನಿಂತುಕೊಳ್ಳೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತೇವೆ. ಅದೇ ನೀವು ನಿತ್ಯಕ್ಕೆ ಹೋಗಿ, ದಿನನಿತ್ಯವೂ ಹೋಗಿ ಆ ಕ್ಷೇತ್ರಗಳಿಗೆ, ಅಲ್ಲಿ ನಮಗೆ ದೇವರನ್ನು ನಮ್ಮ ಮನಸ್ಸಿಗೆ ನಮಗೆ ಎಷ್ಟು ಹೊತ್ತು ನೋಡಬೇಕು ಅಷ್ಟು ಹೊತ್ತು ನೋಡುವುದಕ್ಕೆ ಯಾರ್ದೂ ಅಡ್ಡಿ ಇರುವುದಿಲ್ಲ. ಹಾಗಿದ್ರೆ ಆ ವೈಭವ ಬೇರೆ, ನಿರಾಡಂಬರ ಬೇರೆ. ಅಂತಹ ನಿರಾಡಂಬರವನ್ನು ಯಾರು ಬಯಸ್ತಾರೆ? ನಮ್ಮ ಕ್ಷೇತ್ರದಲ್ಲಿರುವಂತಹ ನಮ್ಮ ಆರಾಧ್ಯ ಮೂರ್ತಿಯನ್ನು ನಮ್ಮ ಹೃದಯದಲ್ಲಿ ನಾವು ಇಡಬೇಕು ಅಂತೇಳಿ ಆದರೆ ಆತನಿಗೊಂದು ಸರಿಯಾದಂಥ ಒಂದು ಸ್ಥಾನ ಬೇಕು. ಅದಕ್ಕೆ ಬೇಕಾಗಿಂತಹ ತಾಣಗಳು ಉಂಟು. ಯಾಕಾಗಿ ಈ ತಾಣಗಳು? ನಮ್ಮದಾದಂಥ ಈ ಆಚಾರ ಏನುಂಟು ಅಥವಾ ವಿಚಾರ ಏನುಂಟು ಅದು ಸುವಿಚಾರವಾಗಬೇಕು. ಆಚಾರಗಳು ಸದಾಚಾರಗಳಾಗಿರಬೇಕು. ನಮ್ಮದಾದಂತಹ ನೀತಿಗಳು ಸತ್ಯದಿಂದಲೂ ನಿಷ್ಠೆಯಿಂದಲೂ ಇರಬೇಕು. ಹೇಳುವುದನ್ನು ಇರುವುದಕ್ಕೆ ಬೇಕಾಗಿ ನಾವು ಮಾಡುವಂತಹ, ನಮಗೆ ತಿಳಿದೋ ತಿಳಿಯದೋ ನಾವು ಮಾಡುವಂತಹ ಪಾಪಗಳುಂಟು. ಜೈನರಲ್ಲಿ ನೀವು ನೋಡಿದರೆ ಅವರು ಒಂದು ಹೆಜ್ಜೆಯನ್ನು ಮುಡಬೇಕಿದ್ರೂ ಕೂಡ ಆಲೋಚನೆಯನ್ನು ಮಾಡ್ತಾರಂತೆ. ಯಾಕೆ? ಅಲ್ಲಿರುವಂಥ ಎಷ್ಟೋ ಜೀವಿಗಳು ಸತ್ತು ಹೋಗ್ತವೆ ಅಂಥೇಳಿ. ಅದಕ್ಕೆ ಮೊದಲಾಗಿ ನವಿಲಗರಿಯಿಂದ ಅದನ್ನು ಸ್ವಲ್ಪ ಅಲ್ಲಾಡಿಸ್ತಾರೆ. ಅಲ್ಲಿ ಇರ್ತದ ಅಂಥೇಳಿ ಅಲ್ಲ, ಹೇಳಿದರೆ ಅದೇ ರೀತಿಯಲ್ಲಿ ಅಹಿಂಸೆಯನ್ನು ನಾವು ಆಚರಿಸ್ತಾ ಇದ್ವೇವೆ. ಹಾಗೆ ನಮ್ಮದಾದಂಥ ಇದರಲ್ಲಿ ನಮಗೋ ತಿಳಿಯೋದು ತಿಳಿಯದೆಯೋ ನಾವು ಮಾಡುವಂಥ ಕೆಲವೊಂದು ಕೆಲಸಗಳು ಉಂಟು. ಅದಕ್ಕೆ ನೇರವಾಗಿ ನಾವೇ ಹೊಣೆಗಾರರಾಗಿರ್ತೇವೆ. ಉದಾಹರಣೆಗೆ ನಮ್ಮದಾದಂಥ ಒಂದು ಜಾಗದಲ್ಲಿ ಒಂದು ಸರ್ಪ ಎಲ್ಲಿಯಾದರೂ ಸತ್ತು ಹೋಯಿತು ಅಂತ ಹೇಳಿ ಇಟ್ಟುಕೊಳ್ಳಿ. ನಾವು ಕೊಂದದ್ದಲ್ಲ,
ಯಾಕಾಗಿ ನಾವು ಈ ಸರ್ಪ ಸಂಸ್ಕಾರವನ್ನು ಮಾಡ್ತೇವೆ? ನಮಗೊಂದು ಭಯ ಉಂಟು, ಭಕ್ತಿ ಉಂಟು. ನಾವು ಸರ್ಪನನ್ನು ದೇವರಾಗಿ ಕಾಣ್ತೇವೆ. ಅದಕ್ಕೆ ಸರಿಯಾದಂತಹ ಸಂಸ್ಕಾರವಾಗಬೇಕು ಎನ್ನುವಂತಹ ರೀತಿಯಲ್ಲಿ ನಮ್ಮಿಂದಾಗಿ ಆದಂತಹ ತಪ್ಪಲ್ಲ ಅದು. ಆದರೆ ಅದನ್ನು ನೋಡಿಯೂ ನಾವು ಮಾಡದೇ ಇದ್ದರೆ, ಕೆಲವು ವರ್ಷ ಕಳೆದ ಬಳಿಕ ಜೋಯಿಸರಲ್ಲಿ ಹೋದರೆ ಆವಾಗ ಅವರು ಹೇಳ್ತಾರೆ, ನಿಮ್ಮ ಮನೆ ಹತ್ತಿರ ಒಂದು ಸತ್ತು ಹೋದ ಹೌದಾ? ನಾವು ಶುರುವಿಗೆ ಒಪ್ಪೋದಿಲ್ಲ, ಇಲ್ಲ ಅಂತ ಹೇಳ್ತೇವೆ. ಅವರು ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನಮ್ಮನ್ನು ಪ್ರಶ್ನಿಸುವ ಕೊನೆಗೆ ನಮಗೆ ಒಪ್ಪದೆ ಉಪಾಯ ಇಲ್ಲ. ಅಷ್ಟಾಗುವಾಗ ಕೇಳ್ತಾರೆ, ಏನಾದರೂ ಮಾಡಿದ್ದೀರಾ? ಇಲ್ಲ, ಅದರ ದೋಷದಿಂದಲಾಗಿ ನಿಮಗುಂಟು. ಹಾಗಿದ್ರೆ ಅಂಥ ದೋಷಗಳು ನಮಗೆ ಬಾರದೇ ಇರಲಿ ಅನ್ನುವುದಕ್ಕೆ ಬೇಕಾಗಿ ಈ ಕ್ಷೇತ್ರಗಳಿರ್ತದೆ. ಅಂತಹ ಕ್ಷೇತ್ರಗಳಲ್ಲಿ ನಾವು ದಿನನಿತ್ಯವೂ ಕೂಡ ಯಾವುದನ್ನು ಆಚರಿಸಬೇಕು ಅಂತ ಹೇಳಿದರೆ, ನಮ್ಮ ಭಕ್ತಿಯನ್ನು ನಾವು ಆತನಿಗೆ ಅರ್ಪಿಸಬೇಕು. ಆತನಿಗೆ ಅರ್ಪಿಸಿದರೆ ನಮಗೆ ಏನನ್ನು ಕೊಡ್ತಾನೆ ಆತ? ಮೊದಲಾಗಿ ಕೊಡುವಂತಹದ್ದು ಮನಃಶಾಂತಿ, ಎರಡನೇದಾಗಿ ಕೊಡುವಂತಹದ್ದು ನಮ್ಮೊಳಗೆ ಇರುವಂತಹ ವ್ಯಕ್ತಿತ್ವ, ನಮ್ಮದಾದಂತಹ ವ್ಯಕ್ತಿತ್ವ ವಿಕಸನವಾಗುತ್ತದೆ. ಯಾವಾಗ ನಾವು ನಮ್ಮದಾದಂತಹ ಆಚಾರದ ಮೂಲಕವಾಗಿ ನಾವು ಮುಂದುವರಿತೇವೆಯೋ, ತನ್ಮೂಲಕವಾಗಿ ನಮ್ಮಲ್ಲಿ ಸನ್ಮಾರ್ಗಗಳು ಪ್ರವರ್ತಿಸಲ್ಪಡ್ತದೆ. ಹಾಗಿದ್ರೆ ಇದಕ್ಕಿರುವಂತಹ ಒಂದು ದಾರಿ ಯಾವುದು? ಸುಖವಾದಂಥ ದಾರಿ ಯಾವುದು? ಭಜನೆ. ಈ ಭಜನೆಯಿಂದಲಾಗಿಯೇ ಒಂದು ಕ್ಷೇತ್ರವು ಪುನರುದ್ಧಾರ ಆಗ್ತದೆ ಅಂತೇಳಿ ಹೇಳಿದರೆ, ಅದಕ್ಕೆ ಸ್ಪಷ್ಟವಾದಂತಹ ನಿದರ್ಶನ ಯಾವುದು ಅಂತ ಹೇಳಿದರೆ, ನಮ್ಮ ಪೊಯ್ಯತ್ತಾಯರು ಪವಿತ್ರವಾಣಿ ಆಗಿರುವಂತಹ ಸುಳ್ಯಮೆ ಶ್ರೀ ಮಹಾವಿಷ್ಣು ದೇವಸ್ಥಾನ. ಅದೆಷ್ಟೋ ವರ್ಷಗಳ ಕಾಲ ಜೀರ್ಣೋದ್ಧಾರಕ್ಕೆ ಅವರು ಹೊರಟಿದ್ರು, ಆಮೆಗತಿಯಲ್ಲಿ ನಡೀತಾ ಇತ್ತು. ಕೊನೆಗೆ ಪ್ರಶ್ನೆಯಲ್ಲಿ ಚಿಂತಿಸುವಾಗ ಬಂದುದೇನು, ನೀವು ನಗರ ಭಜನೆಯನ್ನು ಮಾಡಿ ಅಂತೇಳಿ ನಗರ ಭಜನೆಯನ್ನು ಮಾಡಿದರು. ಅದರಲ್ಲಿ ಸಂಪತ್ತು ಕ್ರೋಢೀಕರಿಸಲ್ಪಟ್ಟಿತು. ಈಗ ಮಹಾವಿಷ್ಣು ಅಲ್ಲಿ ನೆಲೆ ನಿಂತು ನಮ್ಮನ್ನು ಹರಸ್ತಾ ಇದ್ದಾನೆ. ಹಾಗಿದ್ರೆ ಸುಲಭದ ದಾರಿ ಯಾವುದು? ನವವಿಧವಾದಂತಹ ಭಕ್ತಿಗಳನ್ನು ಹೇಳಿದ್ದಾರೆ ಹಿರಿಯರು. ಅದರಲ್ಲಿ ದಾಸ್ಯವೂ ಇರಬಹುದು, ಸಖ್ಯವೂ ಇರಬಹುದು. ನಮಗೆ ದಾಸ್ಯವನ್ನೇ ಯಾವತ್ತೂ ಕೂಡ ಅವನಲ್ಲಿ ಮಾಡಿಕೊಂಡು ಹೋದರೆ ನಮ್ಮದಾದಂತಹ ವ್ಯವಹಾರ ಆಗಲಿಕ್ಕಿಲ್ಲ. ಅಥವಾ ಆತನ ಸಖ್ಯವನ್ನೇ ನಾವು ಮಾಡ್ತೇವೆ ಅಂತ ಹೇಳಿದರೆ, ಈಗ ನಾವೇನಾದರೂ ಹೇಳಿದರೆ ನಾವು ಇಲ್ಲ, ನಾನು ಬರೋದಿಲ್ಲ, ನಾನು ದೇವಸ್ಥಾನದಲ್ಲೇ ಕೂತ್ಕೊಳ್ತೇನೆ, ಅವನ ನನ್ನ ಸಖ ಅಂತ ಹೇಳಿದರೆ 2 ದಿವಸ ಏನೂ ಹೇಳುವುದಿಲ್ಲ, 3ನೇ ದಿವಸ ಹೇಳ್ತಾರೆ, ಮೊನ್ನೆಗೆ ಸರಿ ಇದ್ದರು, ಈಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ. ನೀವು ಆಧ್ಯಾತ್ಮದತ್ತ ಒಲವನ್ನು ಮಾಡಿದರೆ ಉಳಿದವರಿಗೆ ಕಾಣುವುದೇನು, ಈತ ಹುಚ್ಚ ಅಂತೇಳಿ. ನಿಮ್ಮದಾದಂತಹ ಭಾವವನ್ನು ಯಾರು ನೋಡುವುದಿಲ್ಲ. ಆದರೆ ನಾವು ಈಗಿನ ಕಾಲಕ್ಕೆ ನಮಗೆ ಯಾವುದು ದೇವರಲ್ಲಿ ನಮಗೆ ಭಕ್ತಿಗೆ ಸುಲಭದ ದಾರಿ ಯಾವುದು? ಅದು ಭಜನೆ. ಭಜನೆಯಲ್ಲಿ ನಾವು ಆತನನ್ನು ಕೊಂಡಾಡ್ತೇವೆ. ಆ ಭಜನೆಯನ್ನು ಮಾಡುವಂತಹ ಕಾಲಕ್ಕೆ ನಮಗೆ ಎಲ್ಲ ರೀತಿಯ ಆ ಯಾವುದೊಂದು ಕ್ಲೇಶಗಳುಂಟು ಅದು ಎಲ್ಲ ಹರಿದು ಹೋಗ್ತದೆ. ಹಾಗಿದ್ರೆ ಅದು ಸುಲಭದ ದಾರಿ. ಹಾಗಿದ್ರೆ ಈ ಕ್ಷೇತ್ರ ಅಂತ ಹೇಳಿದರೆ ಏನು? ಈ ಕ್ಷೇತ್ರದಲ್ಲಿ ಕೇವಲವಾದಂತಹ ದೇವರು ಅಲ್ಲಿ ಗರ್ಭಗುಡಿಯಲ್ಲಿದ್ದರೆ ಸಾಕಿ ಸಾಲದು. ಅದಕ್ಕೆ ಬೇಕಾಗಿ ಹಿರಿಯರು ಹೇಳಿದರು, ಆಚಾರ್ಯ, ಕ್ಷೇತ್ರೇಶ, ಆಲಯ, ಜನಪದ. ಕ್ಷೇತ್ರವೊಂದು ನಿರ್ಮಾಣ ಆಗಬೇಕಿದ್ರೆ ಅಲ್ಲಿ ಆಚಾರ್ಯರಿರಬೇಕು. ನಾವು ಆಚಾರ್ಯರನ್ನು ತಂತ್ರಿಗಳ ರೂಪದಲ್ಲಿ ಕಾಣುತ್ತೇವೆ, ಅದಲ್ಲ. ಅದು ನಮ್ಮ ಈಗಿನ ಕಾಲಕ್ಕಾದರೆ ಮೂಲವಾಗಿ ಇಲ್ಲಿ ಯಾರಿಂದ ಸ್ಥಾಪಿಸಲ್ಪಟ್ಟಿದೆ ಆತನು ಅಲ್ಲಿಗೆ ಆಚಾರ್ಯನಾಗುತ್ತಾನೆ. ಹಾಗಾಗಿಯೇ ಆತ ಭಗವಂತನನ್ನು ಸಂಪ್ರೀತಿಗೊಳಿಸುತ್ತಾ ಬರುವಂತಹ ಈ ನಮ್ಮ ಕಷ್ಟ ಕೌಟಲೆಗಳು ಏನುಂಟು ಅದನ್ನು ದೇವರಿಗೆ ನಿವೇದನೆ ಮಾಡಲಿಕ್ಕೆ ಆತ ಪ್ರಥಮತಃ ಅರ್ಹನಾಗಿರ್ತಾನೆ. ಹಾಗಿದ್ರೆ ಆತನಿದ್ರೆ ಸಾಕೆ? ಖಂಡಿತವಾಗಿಯೂ ಸಾಲದು. ಆ ಬಳಿಕ ಕ್ಷೇತ್ರೇಶರು ಬೇಕು. ಎಲ್ರಿಗೂ ಹೋಗಿ ಇದು ಹೇಳಲಿಕ್ಕಾಗ್ತದೋ? ಹಾಗಾಗಿ ಅದಕ್ಕೊಬ್ಬ ಯಜಮಾನ ಅಂತೇಳಿ. ಹಾಗಾಗಿ ಆ ಕ್ಷೇತ್ರಗಳಿಗೆ ಪವಿತ್ರವಾಣಿಗಳಿರ್ತಾರೆ. ಆ ಬಳಿಕ ಬಾಕಿ ಉಳಿದ ಇರುತ್ತೆ. ಈಗ ನಿಮ್ಮದಾದಂಥ ಇಲ್ಲೊಂದು ಟ್ರಸ್ಟ್ ಉಂಟು. ಯಾಕಾಗಿ?
ನೀವು ಮಾಡುವಂಥ ಕೆಲಸಗಳು ಏನುಂಟು ಅದು ಒಂದು ಸರಿಯಾದ ರೀತಿಯಲ್ಲಿ ಆಗಬೇಕು, ಹೇಳುವಂತಹ ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕಿದ್ರೆ ಅಂತಹ ಒಂದು ವ್ಯವಸ್ಥೆ ಬೇಕು. ಅದುವೇ ಕ್ಷೇತ್ರೇಶರು. ಆ ಬಳಿಕ ದೇವರನ್ನು ನಾವು ಎಲ್ಲಿ ಕಾಣುತ್ತೇವೆ? ದೇವರು ಎಲ್ಲಿಯೂ ಇದ್ದಾನೆ. ಎಲ್ಲಿಯೂ ಇದ್ದಾನಂತೇಳಿ ಹೇಳಿದರೆ ಸಾಲದು, ಆತನಿಗೊಂದು ಆಲಯ ಬೇಕು. ಆ ಆಲಯವು ಎಲ್ಲಿರಬೇಕು? ನದಿ ಬದಿಯಲ್ಲಿಯೋ ಅಥವಾ ತೋಟದ ಬದಿಯಲ್ಲಿಯೋ? ಯಾಕಾಗಿ? ನದಿ ಬದಿಯಲ್ಲಿದ್ದರೆ ಅಥವಾ ತೋಟದ ಬದಿಯಲ್ಲಿದ್ದರೆ ಅಲ್ಲಿರುವಂತಹ ವಾತಾವರಣ ಪ್ರಶಾಂತವಾಗಿರ್ತದೆ. ಆ ಪ್ರಶಾಂತವಾದಂತಹ ವಾತಾವರಣಕ್ಕೆ ನಾವು ಹೋದಂತಹ ಕಾಲಕ್ಕೆ ನಮಗೆ ಮನಸ್ಸಿನಲ್ಲಿ ಎಷ್ಟು ಬೇಗುದಿಗಳು ಉಂಟು ಅದು ತನ್ನಂತಾನಾಗಿಯೇ ಕಡಿಮೆಯಾಗುತ್ತದೆ ಹೇಳುವಂತಹದ್ದು. ಅದು ಹಿರಿಯರಾಡಿದ್ದು. ಆದರೆ ನಾವು ಹೇಳ್ತೇವೆ ಆಕ್ಲೆಗೆ ದಾಯಿತ ಗೊತ್ತುಂಟು ಎಂಕ್ಲೆ ಮಂತನ ಅಂತೇಳಿ. ಅವರಿಗೆ ಇದ್ದಂತಹ ಯಾವ ಜ್ಞಾನ ಸಂಪತ್ತುಂಟು ಅದರ ನಾವೊಂದು ಎಳ್ಳನ್ನು ತೆಗೆದ್ರೆ ಅದನ್ನು 7 ಪಾಲು ಮಾಡಿದರೆ ಆ 7ನೇ 1ರಷ್ಟು ನಮಗಿಲ್ಲ. ಈಗ ನಮ್ಮದಾದಂತಹ ದೇವಸ್ಥಾನಗಳಲ್ಲೆಲ್ಲ ನಾವು ನೋಡ್ತೇವೆ, ದೊಡ್ಡ ದೊಡ್ಡದಾದಂತಹ ಕಲ್ಲುಗಳನ್ನು ಇಡಬೇಕು ಅಂತೇಳಿ ಆದರೆ ಆ ಕ್ರೇನ್ ಬರಲಿ ಇನ್ನೊಂದು ಬರಲಿ ಅಂತೇಳಿ ಯಂತ್ರದ ಮೂಲಕವಾಗಿಡ್ತೇವೆ. ಆದರೆ ನಮ್ಮ ಹಿರಿಯರ ಕಾಲದಲ್ಲಿ ಏನನ್ನು ಮಾಡಿದ್ದಾರೆ ಅವರು? ಯಾವುದೇ ಒಂದು ರೀತಿಯಲ್ಲಿ ಅದನ್ನು ಪೋಣಿಸಿದ್ದಾರೆ. ಅದಕ್ಕೆ ಒಂದಕ್ಕೊಂದು ಲಾಕುಗಳುಂಟು. ಅದನ್ನು ಹೇಗೆ ಅಂತೇಳಿ ಹೇಳುವುದನ್ನು ತೆಗಿಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ತಿರುವನಂತಪುರದಲ್ಲಿ ಆ ದೇವಸ್ಥಾನದ ಎದುರಿನಲ್ಲಿ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ 7 ಕಂಬಗಳಿವೆ. ಆ 7 ಕಂಬಗಳಲ್ಲಿ ಒಂದೊಂದು ಕಂಬಕ್ಕೂ ಹೊಡೆದ್ರೂ ಕೂಡ ನಮ್ಮ ಸಂಗೀತದ ಯಾವ ಸ ರಿ ಗ ಮ ಪ ದ ನಿ ಸ ಹೇಳುವಂತಹ 7 ಸ್ವರಗಳು ಕೂಡ ಅದರಲ್ಲಿ ಸರಿಯಾಗಿ ಬರ್ತಾ ಇತ್ತು. ಅದು ಅದರ ಷಡ್ಜಕ್ಕನುಸಾರವಾಗಿ ಮಧ್ಯಮದಲ್ಲಿರ್ಬೋದು, ತಾರಕದಲ್ಲಿರ್ಬೋದು, ಮಂದದಲ್ಲಿರ್ಬೋದು. ನೋಡ, ಈಗಿನ ನಮ್ಮ ಯಾವುದೇ ಒಂದು ಇಂಜಿನಿಯರ್ಗಳು, ನಾವು ಹೇಳುವಂತಹ ಇಂಜಿನಿಯರ್ಗಳು ಆ ರೀತಿಯಲ್ಲಿ ಒಂದು ಮಾಡಿಕೊಡ್ಲಿ ಅಂತೆ. ಅದು ಮಾಡಿಕೊಟ್ರೆ ನಾವು ಅವರ ವಿದ್ಯೆಗೆ ನಾವು ಬೆಲೆಯನ್ನು ಕೊಡ್ತೇವೆ. ಹಾಗಿದ್ರೆ ನಮ್ಮ ಹಿರಿಯರು ಏನನ್ನು ಹೇಳಿದ್ದಾರೆ? ಈಗ ಉದಾಹರಣೆಗೆ ನಾವು ಹೇಳ್ಬೋದು, ವಿಮಾನವನ್ನು ಪ್ರಥಮವಾಗಿ ಕಂಡುಹಿಡಿದವ ಯಾರು ಅಂತ ಕೇಳಿದರೆ ನಾವು ಹೇಳ್ತೇವೆ ಅದು ಇಂಥವ ಅಂತೇಳಿ. ಯಾರೂ ಹೇಳುವುದಿಲ್ಲ. ವಾಲ್ಮೀಕಿ ಅಂತ ಆ ಮಹರ್ಷಿ ಬರೆಯುವಂತಹ ಕಾಲಕ್ಕೆ ಅವ ಹೇಳ್ತಾನೆ ಪುಷ್ಪಕ ವಿಮಾನ ಒಂದು ಉಂಟು, ಎಲ್ಲಿಂದಲೋ ಎಲ್ಲಿಗೆ ಹೋಗಿದೆ ಅಂತ ಹೇಳಿದರೆ ಆ ಕಾಲದಲ್ಲಿ ಅಂಥ ತಿಳುವಳಿಕೆ ಅವರಿಗಿತ್ತು ಅಂತೇಳಿ. ನಾವು ಮತ್ತೊಂದು ಹೇಳ್ತೇವೆ, ರೇಡಿಯೋವನ್ನು ಕಂಡು ಹುಡುಕಿದ್ಯಾರು ಅಂತೇಳಿ. ಇಂಥವ್ರು ಮೈಕಲ್ ಫೆರಡೆಯೋ ಅಲ್ಲ, ವಿದ್ಯುತ್ತನ್ನು ಕಂಡು ಹಿಡಿದವರು ಯಾರು ಅಂತೇಳಿ. ಆದರೆ ನಮ್ಮದಾದಂತಹ ಈ ಯಾವ ವೇದಗಳುಂಟು ಅದರಲ್ಲಿರುವಂತಹ ಒಂದೊಂದು ಈಗ ನಮ್ಮಲ್ಲಿ ನಶಿಸಿ ಹೋಗಿ ಇರುವಂತಹದ್ದು ಕೇವಲವಾಗಿ ಬೆರಳೆಣಿಕೆಯ ಪ್ರತಿಗಳು ಮಾತ್ರ. ಮೂಲವಾದಂತಹ ಯಾವುದೊಂದು ಈಗ 10 ಪಾಠಗಳಿದ್ರೆ ಅದರಲ್ಲಿ ಇರುವಂತಹದ್ದು ಕೇವಲವಾಗಿ 100ರಲ್ಲಿ 1 ಮಾತ್ರ, ಬಾಕಿ ಉಳಿದದ್ದೆಲ್ಲ ನಶಿಸಲ್ಪಟ್ಟಿದೆ. ಆ ಇರುವುದರಲ್ಲಿ ಈಗ ತೆಗೆದು ನೋಡಿದರೆ ಹೇಳ್ತಾರೆ ಅವರು ಇಂತಹದ್ದನ್ನು ಇದು ಮಾಡಿದರೆ, ಈಗ ನಿಮಗೆ ದಶರಥ ಬಾಣವನ್ನು ಹೊಡೆದ ಯಾವುದರ ಮೂಲಕವಾಗಿ? ಶಬ್ದವೇದಿ ಅಂತೇಳಿ ನಾವೀಗ ಕೇಳ್ತೇವೆ. ಅದು ನಾವು ಈಗಿನ ಮಾಡಬೇಕಿದ್ರೆ ಅಲ್ಲಿಂದ ನಮಗೆ ಸೈರನ್ ಬಂದರೆ ಗೊತ್ತು. ಹಾಗಿದ್ರೆ ಅಂಥ ಕಲ್ಪನೆ ಆವತ್ತೇ ಇತ್ತು ಅಂತೇಳಿ. ಆದರೆ ಅದು ಅಂತಹ ಜ್ಞಾನ ಅವರಲ್ಲಿತ್ತು. ಆ ಜ್ಞಾನ ಯಾವುದರಿಂದ ಬಂತು? ನಮ್ಮದಾದಂತಹ ಆಚಾರದಿಂದ, ಅವ್ರದ್ದಾದಂತಹ ವಿಚಾರದಿಂದ, ಅವ್ರದ್ದಾದಂತಹ ನಿಷ್ಠೆಯಿಂದ ಅಂತಹದ್ದನ್ನು ಮಾಡಬೇಕು ಅಂತೇಳಿ. ಆದರೆ ನಮಗೆಲ್ಲ ಇರುವಂತಹದ್ದು ಇಂತಹ ತಾಣಗಳು. ಇಂತಹ ತಾಣಗಳನ್ನು ನಾವು ಯಾವಾಗ ಪುನಃ ನವೀಕರಿಸ್ತೇವೋ ಆಗ ನಮಗೆ ಯಾವ ರೀತಿಯಲ್ಲಿ ಒಂದು ಸಂತಸ ಉಂಟ, ಕೃತಜ್ಞತೆ ಉಂಟ, ಕೃತಜ್ಞತಾ ಭಾವ ಉಂಟು, ಅದೇ ರೀತಿಯಲ್ಲಿ ನಮಗೂ ಒಂದು ಸರಿಯಾದಂತಹ ಜವಾಬ್ದಾರಿ ಉಂಟು. ಈಗ ಈ ಕ್ಷೇತ್ರ ಇದು ಹೇಗಿತ್ತು ಅಂತೇಳಿ ನೀವು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. 1 ತಲೆಮಾರಿಗಿಲ್ಲ, 2 ಇಲ್ಲ, 3 ಇಲ್ಲ, 4 ಇಲ್ಲ, 5 ಇಲ್ಲ. ಅದಕ್ಕಿಂತ ಮೊದಲು ಅಲ್ಲಿತ್ತು ಹೇಳುವುದನ್ನು ನಾವು ಹೇಳಬಹುದು. ಆದರೆ ಈಗ ಅದನ್ನು ನಾವು ಪುನರುಜ್ಜೀವನಗೊಳಿಸಿದ್ದೇವೆ. ಯಾಕಾಗಿ ಆ ಭಗವಂತನನ್ನು ಅವನದಾದಂತಹ ಜನ್ಮಭೂಮಿ ಯಾವುದುಂಟೋ ಇಲ್ಲಿಯೇ ನಾವು ಪುನಃ ನಾವು
ಪ್ರತಿಷ್ಠೆ ಮಾಡಿ ಆತನ ಆ ಕುಸುಮ ಕೋಮಲವಾದಂತಹ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಹೇಳುವುದನ್ನು ನಾವು ಕೇಳ್ತಾ ಇರುವಾಗ ಇದು ಯಾವ ಕಾಲಕ್ಕೂ ಕೂಡ ಪುನಃ ಮೊದಲಿನ ದುಸ್ಥಿತಿಗೆ ಹೋಗಬಾರದು. ಆ ಮಟ್ಟಿಗೆ ನಾವು ನಮ್ಮದಾದಂತಹ ಕೈಂಕರ್ಯವನ್ನು ಮಾಡ್ತೇವೆ ಹೇಳುವಂತಹ ಜವಾಬ್ದಾರಿ ನಮ್ಮಲ್ಲಿ ಇದ್ದರೆ ಶಿಲಾಮಯವಾಗಿ ನೀವು ಕಟ್ಟಿದಂತಹ ಈಗ ಈ ಯಾವುದೊಂದು ಗರ್ಭಗುಡಿ ಉಂಟು, ಅದು ಸೂರ್ಯ ಚಂದ್ರರಿರುವಷ್ಟು ಕಾಲ ಹೇಳಿದರೆ ನಮ್ಮ ಯಾವುದೊಂದು ನಮ್ಮ ಶಾಸ್ತ್ರದ ಪ್ರಕಾರವಾಗಿ ಸೂರ್ಯಚಂದ್ರರು ಅಂತೇಳಿ ಹೇಳಿದರೆ ಅವರು ಶಾಶ್ವತ. ನಾವು ಯಾವುದೇ ಒಂದು ಮಾತನ್ನು ಹೇಳಬೇಕಿದ್ರೂ ಕೂಡ ಅಜರಾಮರವಾಗಿರಲಿ ಹೇಳಿದರೆ ಜರಾಮರಣಗಳಿಲ್ಲದಂತಹ ಯಾವುದೊಂದು ನಾವೊಂದು ಸ್ಥಿತಿಯನ್ನು ನಾವು ಕಲ್ಪಿಸಿಕೊಳ್ತೇವೆ, ಅಂಥ ಒಂದು ಸ್ಥಿತಿಯಲ್ಲಿ ಅದಿರಲಿ, ಶಾಶ್ವತವಾಗಿರಲಿ ಅಂತೇಳಿ. ಹಾಗಾಗಿ ಅನಂತನಾದಂತಹ ಯಾವ ಭಗವಂತನಿದ್ದಾನೋ ಆತನ ಚರಣಾರವಿಂದಕ್ಕೆ ನಾವು ಈ ಸಮರ್ಪಿಸುವಂತಹ ಈ ಯಾವುದೊಂದು ಕ್ಷೇತ್ರ ಇದೆಯೋ ಇದು ಪದ್ಮನಾಭನಾದಂತಹ ಭಗವಂತ ತನ್ನದಾದಂತಹ ಹೊಕ್ಕಳಿನಲ್ಲಿ ಇರಿಸಿಕೊಂಡಂತಹ ಯಾವ ಉದಿಸಿದಂತಹ ಕಮಲ ಉಂಟು, ಆ ಕಮಲ ಅದು ಎಲ್ಲ ಕಡೆಗೂ ಕೂಡ ಪಸರಿಸ್ತದೆ. ಯಾಕಾಗಿ ಸೂರ್ಯನದಾದಂತಹ ಬಿಂಬವು ಯಾವುದೇ ಒಂದು ಎಸಳುಗಳಿಗೆ ಸೋಕುವುದಿಲ್ಲ ಎನ್ನುವಂತಹ ತತ್ವವನ್ನು ಆ ಕಮಲ ಸೂಚಿಸ್ತದೆ. ಹಾಗೆ ಆ ಪದ್ಮನಾಭನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಎಲ್ಲೂ ಇರಲಿ ಅಂತೇಳಿ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ನಿಮಗೆ ಮತ್ತೊಮ್ಮೆ ವಂದಿಸ್ತಾ, ಧಾರ್ಮಿಕವಾದಂತಹ ಭಾಷಣ ಮಾಡಲಿಕ್ಕೆ ವಕೀಲರುಗಳಾಗಲಿಕ್ಕಿಲ್ಲ, ಆದರೆ ಯಾಕಾಗಿ ನೀವು ನನ್ನನ್ನು ಇದಕ್ಕೆ ಸೂಚಿಸಿದ್ರಿ ಅಂತ ಹೇಳಿದರೆ ಅದು ನಿಮಗೆ ಇರುವಂತಹ ನನ್ನ ಮೇಲಿರುವಂತಹ ಅಭಿಮಾನ ಇರಬಹುದು ಅಥವಾ ಪ್ರೀತಿ ಇರಬಹುದು. ಹಾಗಾಗಿ ಧಾರ್ಮಿಕವಾದಂತಹ ವಿಚಾರಗಳನ್ನು ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಿದ್ದೇನೆ. ಇದು ಪ್ರವಚನಗಳನ್ನು ಮಾಡಬೇಕಿದ್ರೆ ವಿದ್ವಾಂಸರಾಗಬೇಕು, ಅಂಥ ವಿದ್ವಾಂಸನು ನಾನಲ್ಲ. ಕೇವಲವಾಗಿ ವಕೀಲನಾಗಿರುವಂತಹ ವೃತ್ತಿಯಲ್ಲಿರುವಂತಹ ನಾನು ನನಗೆ ತಿಳಿದಂತಹ ಧಾರ್ಮಿಕತೆಯನ್ನು ನಾನು ನಿಮಗೆ ಹೇಳಿದ್ದೇನೆ, ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ಹೆಚ್ಚನ್ನು ನಾನು ಮಾತನಾಡುವುದಿಲ್ಲ. ಈಗಲೇ 35 ನಿಮಿಷದಿಂದ ಮೇಲೆ ಆಯಿತು. ಇನ್ನೂ ಮಾತನಾಡಿದರೆ ನಿಮಗೆ ಬಾಕಿ ಉಳಿದಂತಹ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಅದಕ್ಕೆ ವಿಘ್ನಗಳು ಒದಗುತ್ತದೆ. ಹಾಗೆ ಭಗವಂತನ ಕೃಪಾ ಕಟಾಕ್ಷ ಯಾವತ್ತೂ ಕೂಡ ನಮ್ಮ ಮೇಲಿರಲಿ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಶಂಕರನಾರಾಯಣನ ಕೃಪೆಯಿಂದ ಈ ಕ್ಷೇತ್ರ ಸೂರ್ಯಚಂದ್ರರಿರುವಷ್ಟು ಕಾಲವೂ ಕೂಡ ಬರುವಂತಹ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನೀಗಿ ಅಲ್ಲಿ ಒಂದು ಕ್ಷೇತ್ರ ಉಂಟಂತೆ ಎಂದು ಈಗ ಯಾವ ರೀತಿಯಲ್ಲಿ ಹೆಸರನ್ನು ಪಡೆದೆಯೋ ಅದೇ ಕೀರ್ತಿಯನ್ನು ಪಡೆದೆಯೋ ಅದು ಇನ್ನು ಮುಂದೆಯೂ ಕೂಡ ದಿಗಂತದಲ್ಲಿ ಬೆಳೆಯುವಂತಹ ಆ ನಕ್ಷತ್ರೋಪಾದಿಯಲ್ಲಿ ಆ ಕೀರ್ತಿ ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತೇನೆ. ಜೈ ಭಾರತ್. ನಮ್ಮ ಈ ತುಳುವನಾಡು ಮಾಮಲ್ಲ ದೈವಶಕ್ತಿಲು ನೆಲೆಯಾಯಿನ ಕ್ಷೇತ್ರ ಪಂಡದು ಮೈಮೆನ್ನು ಮರಿಯಿನಂಚಿನ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಕಣಂತೂರು ಮುಲ್ತ ಮೋಕ್ತೇಶ್ವರರ ಪಂಪಿನ ಗೌರವದ ಪಟ್ಟಣ ಏರಿನಾರು ಧಾರ್ಮಿಕ ಕಜ್ಜಡು ನಿಚ್ಚಲ ಬೆಪ್ಪಿನಾರು ಪೂಜನೀಯ ಶ್ರೀ ದೇವಿ ಪ್ರಸಾದ ಪೊಯ್ಯ ತಾಯರು ನಮ್ಮೊಟ್ಟು ಬಲ್ಲೆರು ಬಲೆ ಎಣ್ಣೆ ಪಾತ್ರದ ಕೆಟ್ಟಗೆ ಎರಡು ಎಡ್ಡೆಪ್ಪುದ ಮದಿಪುನ ಬಾಮೆಲೆ ಬಂದು ಪೊಟ್ಟುಡಿಯಡ ಪ್ರಾರಂಭದಲ್ಲಿ ನಭೂತೋ
ದಿನ ಮಾತೆರೆಗಳ ಅತ್ಯಂತ ಸಂತೋಷದ ದಿನ ಆಯ್ತಾ. ಧರ್ಮಸಭೆ ಅಧ್ಯಕ್ಷರಾಯಿನ ಆತ್ಮೀಯರ ಸಮನಕಾರಂದರೆ ಪಾತೂರು ಗ್ರಾಮದ ಪವಿತ್ರ ಪಾಣಿ ಆಯ್ನ ಪಾತೂರಾಯರೇ ಮಾತ್ರದ್ದು ಆತ್ಮೀಯರಾಯನ ವಿಠಲ ಭಟ್ರೆ ವೇದಿಕೆ ಮಾತಾ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಲೆಪ್ಪುಗೆ ಬತ್ತನ ಮಾತಾ ಗಣ್ಯರೇ ಬಸ್ ಸೇರಿದಿನ ಭಗವದ್ಭಕ್ತರೇ ಗೌರವಾನ್ವಿತ ಮಾತೆಯರೇ ನಲ್ಮೆದ ಜೋಕುಲು ಕ್ಷೇತ್ರದ ತಂತ್ರಧಾರನಕುಲು ಕ್ಷೇತ್ರದ ಮಾತಾ ಸೇವೆ ಮಲ್ಪನ ಜನಕುಲು ದೇವಪಮಾಸುಳ್ಳೇರು ಆತ್ಮೀಯರಾಯನ ಚೆನ್ನಪ್ಪೆರುಳ್ಳೇರು ಮಾತ್ರ 5 ಹೆಚ್ಚಾದ ಕ್ಷೇತ್ರಗೆ ಏತ ತೀರುಂಡ ಆತ್ ಶಕ್ತಿ ಮೀರಿದ ಬೆಂದನಂಚಿನ ಮಾತಾ ಪ್ರೀತಿದ ಸ್ವಯಂ ಸೇವಕರೇ ನಿಕ್ಲಿಗೆ ಮಾತಿರೆಗಳ ಕೈ ಮುಗಿಯೊಂದು ಒಂಜಿ 2 ಪಾತಿರಾತ ನಮ್ಮ ಹಿರಿಯಾಕ್ಲು ಒಂಜಿ ಪಾತಿರ ಬಂಡ್ತೀರಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಹಾನ್ ನಂಗೆ ದಾನ್ನ ಋಣ ಇತ್ತುಂಡು ನಮ್ಮ ಇನಿ ತುಳುನಾಡು ಪುಟ್ಟೇರಾತುಂಡು ನಂಗೆ ಒವ್ವೇ ದೇಶಡು ಓಲ್ಲ ಪುಟ್ಟದೊಲಿಯಾಂಡು ಆಂಡ ನಂಗೆ ಈ ಭಾರತ ದೇಶದ ಅತ್ಯಂತ ಪವಿತ್ರ ಮಣ್ಣಾಯಿನಂಚಿನ ಈ ತುಳುನಾಡು ಪುಟ್ಟು ನಂಚಿನ ಒಂಜಿ ಭಾಗ್ಯ ಬೈದುಂಡು ನಿಜವಾದ ನಮ್ಮ ಮಾತಿರ್ ಲೈಕ್ ಹೆಮ್ಮೆ ಪಡಪದ ಎಂದು ಕೆಂಡ ಅತ್ಯಂತ ಮನಸ್ಸಿಗೆ ತೃಪ್ತಿ ಕೊರ್ಪಣಂಚಿನ ಅತ್ಯಂತ ಮನಸ್ಸಿಗೆ ಧೈರ್ಯ ಕೊರ್ಪಣಂಚಿನ ಅತ್ಯಂತ ಮಾತ ಕಡೆಟ್ಲ ನಂಬಿಕೆಡು ಉಪ್ಪುಣಂಚಿನ ನಮ್ಮ ಈ ತುಳುನಾಡು ನಮ್ಮ ಈ ಪುಟ್ನೆಕ್ ನಮ್ಮ ದೇವರಿಗೆ ಕೈ ಮುಗಿಯೊಂದಿಲ್ಲ ಮಾತ್ರತ್ತು ನಂಗೆ ಆ ಋಣ ಉಂಡು ನಮ್ಮ ಈ ಭೂಮಿಡು ಪುಟ್ನೆಕ್ ಆ ಋಣ ಒಂಜಿ ನಂಗೆ ಉಂಡು ದಾಯಿ ಎಂದುಕೆಂಡ ನಮ್ಮ ಮಲ್ಪುಣಂಚಿನ ಬೇಲೆಲು ಕಾಸು ಮಲ್ಪುಣೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಆಂಡ ವೈಕು ಮಲ್ಪುಣೆ ಎಂದು ಪನ್ಪುಣವು ನಮ್ಮ ಮಲ್ಪುಡಾಯಿನ ಬಜ್ಜಿ ಉನ್ಪುಣೆ ತಿನ್ಪುಣೆ ಐಡಲೆಚ್ಚಾದ ಕಾಸು ಮಲ್ಪುಳಿ ಆತಿ ಆಂಡ ಪೋನಗದಾಲ ಕೊಣಪುಜ ಅಂದು ಪನ್ಪುಣವು ನಂಗೆ ಮಾತಿರೆಗ್ಲ ಗೊತ್ತುಂಡು ಇನಿ ಈ ಒಂಜಿ ಪದ್ಮನಾಭ ದೇವಸ್ಥಾನ ಆವಡುಂದಾಂಡ ಮಾತೇರ್ನಲ ಶ್ರಮಲ ಮಾತೇರ್ನ ಭಕ್ತಿಲ ಮಾತೇರ್ಲ ಒಟ್ಟಿಗೆ ಸೇರ್ದು ಇನಿ ಅನಂತ ಪದ್ಮನಾಭ ದೇವಸ್ಥಾನ ಆತಂಡು ಐಕೆ ಹಿರಿಯಾಕುಲು ಪನ್ಪಣೆ ಯದ್ಭಾವಂ ತದ್ಭವತಿ ನಮ್ಮ ಭಾವನೆ ಎಂಚ ಉಂಡ ಆ ಭಾವನೆ ದಲಕ ಆ ದೇವೇರು ನಂಗೆ ಫಲ ಕೊರ್ಪೇರು ಎಂದು ಪನ್ಪಣವು ನಮ್ಮ ಕೇಣೊಂದು ಬತ್ತನ ಅವು ಏಪ ಉಪ್ಪೋಡು ಒಂದು ಪಂಡ ಮನಸ್ಸಿಡು ನಂಬಿಕೆ ಉಪ್ಪೋಡು ಮನಸ್ಸಿಡು ಧೈರ್ಯ ಉಪ್ಪೋಡು ಮಾತ್ರತ್ತು ಪ್ರಾಮಾಣಿಕೆ ಉಪ್ಪೋಡು ಮಾತಿರಲ್ಲ ಒಂಜೇ ಮನಸ್ಸಿಡು ಇತ್ತನ್ನ ಮಾತ್ರ ಆ ಬೇಲೆ ಆಯರೆ ಸಾಧ್ಯ ಮಾತಿರಲ್ಲ ಪಣ್ಪೀರ 500 ವರ್ಷ ಹೊಡೆದು ರಾಮ ಮಂದಿರ ಆತ್ ಜೀನ್ ಪೂರಕ ವ್ಯವಸ್ಥೆ ಓಲ ಇಜ್ಜಾಂಡು ನಂಗೆ ಮಾತ ಓಲ್ಲ ಸಹಕಾರ ಪಣ್ಪುಣ ಇಜ್ಜಾಂಡು ಆಂಡ ಇತ್ತೆ ಐಕ ಮಾತಿರ್ನಲ್ಲ ಮನಸ್ಸು ಒಂಜೇ ಮನಸ್ಸು ಇತ್ತನೆಟ್ಟು ಮಾತಿರ್ಲ ಸೇರಿದಾಯನೆಟ್ಟು ಇನ್ನು ನಂಗೆ ರಾಮ ಮಂದಿರ ಆತಂಡು ಆಯ್ತಾ ಒಂದು ಇಂಚನಂದು ಕೇಂಡ ಭಾವನೆ ಎಡ್ಡೆ ಇತ್ತನೆಟ್ಟು ಯದ್ಭಾವಂ ತದ್ಭವತಿ ಇನ್ನಿಲ್ಲ ಅಂಚನೆ ಈ ಅನಂತ ಪದ್ಮನಾಭ ದೇವಸ್ಥಾನ ಆಯನೆಲ್ಲ ಇಡೀ ಊರ್ದಕ್ಕೆಲ್ಲ ಮಾತಿರ್ಲ ನಂಬಿಕೆಡು ಮಾತಿರ್ಲ ಒಂಜೇ ಮನಸ್ಸಿಡು ಮಾತಿರ್ಲ ಶುದ್ಧ ಪ್ರಾಮಾಣಿಕದ ಬೇಲೆ ಮಲ್ತಿನಿಟ್ಟು ಇನ್ನು ಅನಂತ ಪದ್ಮನಾಭ ದೇವರು ಮುಲ್ಪ ಸ್ಥಾಪನೆ ಆತೇರು ದಯೆಂದು ಬಂಡ ಊರಿಗೂ ಆ ದೇವರನ್ನ ಆ ಸೇವೆ ಮಲ್ಪುಣಂಚಿನ ಭಾಗ್ಯನ ಆ ದೇವೇರು ನಂಗೆ ಕರುಣೆ ಸಾದು ಕೊಡ್ತೇರು ಐತ ಒಟ್ಟಿಗೆ ಒಂಜಿ ದೇವೇರ್ನ ನಮ್ಮ ದೇವಸ್ಥಾನ ಮಲ್ತನ ಅಂಡ ಸಾಧ್ಯ ಇಜ್ಜಿ ಮಲ್ಪೇರು ಸಾಧ್ಯ ಅವು ದೇವಸ್ಥಾನ ಒಂಜಿ ಇತ್ತು ನಾವಂದು ಐಕೆ ದುಂಬುದಾಕು ಪಂಟೇರು ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತ್ತು ಶಂಕರ ಒಂಜಿ ಪಣ್ಪುಣೆ ಪೂಜಿದಾಯ ಎಂಚ ಅಂದು ಆಂಡ ಪೂಜಿದಾಯ ಮಾತ್ರ ಸಾಧ್ಯ ಇಜ್ಜಿ ಪೂಜೆದಾರ್ ಪೋದು ಪೂಜೆ ಮಲ್ತು ಬರ್ಬೇರು ಆತೆ ಕಾಂಡ ಬರ್ಪೇರು ಪೂಜೆ ಮಲ್ಪೇರು ಪೋಪೇರು ಮಧ್ಯಾಹ್ನ ಬರ್ಪೇರು ಪೂಜೆ ಮಲ್ತು ಪೋಪೇರು ಬಯ್ಯ ಬರ್ಪೇರು ಪೂಜೆ ಮಲ್ತು ಪೋಪೇರು ಆಂಡ ಆಯ್ತಾ ಆ ವ್ಯವಸ್ಥೆ ಎಂಚ ಉಂಡು ಒಂದು ಪಣ್ಪುಣವು ಆ ಮುಖ್ಯ ಅದು ಬರ್ಪಣೆ ಐತ ಒಟ್ಟಿಗೆ ಕ್ಷೇತ್ರದ ತುವಣ್ಣಂಚಿನ ಜನಕುಲು ಕ್ಷೇತ್ರದ ಆ ಸೇವೆ ಮಲ್ಪುಣಂಚಿನ ಜನಕುಲು ಐಡಿದು ಮಾತು ಮುಖ್ಯವಾದ ಉಪ್ಪಣೆ ಕ್ಷೇತ್ರದ ಭಕ್ತರು ಒಂಜಿ ದೈವ ದೇವಸ್ಥಾನ ನಡಪೋಡುಂದಾಂಡ ಆ ಭಕ್ತರ್ನ ಆ ಮನಸ್ಸು ಇತ್ತನ್ನ ಮಾತ್ರ ಆ ದೈವ ದೇವಸ್ಥಾನ ನಡಪು ದುಮ್ಮು ಮಾತ ಸಾರಗಟ್ಲೆದ ಉಂಬಳಿ ಇತ್ತಂಡು ಸಾರಗಟ್ಲೆದ ಭೂಮಿ ಇತ್ತಂಡು ಆ ದೈವ ದೇವಸ್ಥಾನ ಪೊರ್ಲು ನಡತೊಂದು ಬರೊಂದಿತ್ತಂಡು ಕೋಳಿರಿಗೂ 2 ಸಾವಿರ ಎಕರೆ ಜಾಗ ಉಪ್ಪು ಕಣಂದರಿಗೂ 1.25 ಸಾವಿರ ಎಕರೆ ಜಾಗ ಇತ್ತಂಡು 7 ಮುಡಿಯ ಅರಿ ಗೇಣಿ ಬರೊಂದಿತ್ತಂಡು
ಇತ್ತೆ ತಾಲ ತೊಂದರೆಜಿ ದಯಂದು ಬಂಡ ಆ ಜಾಗೆಲಿನ ಅಕ್ಲೆ ಕೊರ್ನವು ನಮ್ಮ ಭಾಗ್ಯ ದಯಂದು ಬಂಡ ಇತ್ತೀಚಿನ ನಮ್ಮ ಪೆಟ್ಟಾಯರು ಶುರುವಾತು ಆ ಜಾಗೆಗೋಸ್ಕರ ಇನಿ ಆ ಜಾಗನ ಅಕ್ಲೆ ಇತ್ತಿನೆಟ್ಟು ಆ ಪೊರ್ಲುಡು ಆ ಕ್ಷೇತ್ರದ ಸೇವೆಯನ್ನು ಮಲ್ತೊಂದು ಬರ್ಪೇರು ಅವು ನಮ್ಮ ಭಾಗ್ಯ ಅಂತ ನಮ್ಮ ಪಂಪಣೆ ದಯಂದು ಬಂಡ ಒಂಜಿ ನಮ್ಮ ಒಂದು ಕುಲ್ಲೋಡು ದಂಡ ಆ ಬೇಲೆ ಕಾಸು ಕೊರದು ಮಲ್ಪಾಯರ ಸಾಧ್ಯ ಇಜ್ಜಿ ಎರಡಲ್ಲ ఆయన ಕಾಸು ಕೊರದು ಮಲ್ಪಡ ಕೋಟಿಗಟ್ಟಲೆ ಇತ್ತನಲ್ಲ ಒಂಜಿ ದೇವಸ್ಥಾನ ನಡಪಾಯರ ಸಾಧ್ಯ ಇಜ್ಜಿ ఆయన ಸರ್ಕಾರ ಬತ್ತು ಮಲ್ಪಡಾತಿ ಅವಳ ಕರ್ನಾಟಕದ ಮಾತ್ರ ಅಂಚಿನ ವ್ಯವಸ್ಥೆ ಎಲ್ಲ ಇಜ್ಜಿ ಕೇರಳದ ಮಾತ್ರ ಇತ್ತವಂತೆ ಅವು ಪ್ರಯೋಜನ ಆತಂಡು ಕಣಂದೂರಿಗೂ 1.25 ಎಕರೆ ಜಾಗ ಇತ್ತಂಡು ಅಂಡ ಬೇಲೆ ಮಲ್ತಿದ್ದೇರು ಅಂಡ ಇತ್ತೆದ ಅಕ್ಕಲು ಅತ್ಯಂತ ಶ್ರದ್ಧೆಡು ಆ ಮಾತ ಬೇಲೆಲ್ಲ ಮಲ್ತೊಂದು ಬರ್ಪೇರು ಒಂಜಿ ದೈವ ದೇವಸ್ಥಾನದ ಬೇಲೆ ಮಲ್ಪಣೆ ಅಂತ ಬಂಡ ನಿಜವಾದಾಯಗ ಭಾಗ್ಯಲ ಬೋಡು ಋಣಲ ಬೋಡು ಮಾತ್ರ ಅತ್ತು ಅಕ್ಕಲು ಹಿರಿಯಾಕಲು ಮಲ್ತೊಂದು ಬತ್ತನಂಚಿನ ಆ ನಡತೆಗೆ ಸರಿಯಾದ ನಡಪೋಡು ದಂಡ ಆಗ ಮನಸ್ಸು ಬೋಡು ಮುಖ್ಯವಾದ ಇಜ್ಜಿಂದ ಅಂಡ ಆ ನಡತೆ ಸಾಧ್ಯ ಇಜ್ಜಿ ಒಂಜಿ ತುಳುನಾಡು ಒಂಜಿ ದೇವಸ್ಥಾನದ ಬೇಲೆಂದು ಬಂಡ ನಂಗೆ ಹೆಚ್ಚು ಬೇಲೆ ನಂಗೆ ದೇವಸ್ಥಾನ ತಿಕ್ಕುಜ್ಜಿ ಐತ ಬೇಲೆ ದಕ್ಕಲು ಮಾತ ಪೇರು ಒಂಜಿ ದೈವಸ್ಥಾನದ ಬೇಲೆ ನಮ್ಮ ತೂವೊಂದು ಬತ್ತನಕ್ಕಲು ಆ ದೈವಸ್ಥಾನದ ಬೇಲೆ ಮಲ್ಪೋಡು ದಂಡ ಆ ನರಮನೆಯಾಗ ಏತು ಒಂಜಿ ಮನಸ್ಸದ ದೃಢತೆ ಬೋಡುಂದು ಪಂಪಣವು ನಂಗೆ ಭಾರಿ ಚೋದ್ಯ ತೋಜುಂಡು ಎಂಕಲ್ ಒಂಜಿ ಬಳೆ ದೀನಕ್ಕಲು ಮಾತ ಉಪ್ಪೇರು ದಯವಣ್ಣ ತುಳುನಾಡು ಒಂಜಿ ದೈವಕ್ಕೆ ಬಳೆ ದೀಪಣೆ ಎಂದು ಬಂಡ ಆ ವ್ಯಕ್ತಿ ಒಂಜಿ ಅಕಲ ನೆಟ್ಟು ಗುರಿಕಾರರಿಂದ ಅರ್ಥ ಅಕಲ್ನ ಒಂಜಿ ಪರಂಪರೆ ನಮ್ಮ ತೂಂದು ಬತ್ತಂದಂಡ ಅಕಲು ಒಂಜಿ ರಾತ್ರಿ ಒಣಸಿಗೆ ಕುಲ್ಲಿ ಇರಂದಂಡ ಅಕಲ ಒಟ್ಟಿಗೆ ಒಂಜಿ ದೀಪ ಉಪ್ಪುಂಡು ದೀಪ ಇಜ್ಜಂದೆ ಅಕಲು ಒಣಸು ಮಲ್ಪುಜೇರಿ ಏಪಲ ನಿಕ್ಲೆ ಮಾತಿರಲ್ಲ ತೂಲಿ ದಾಯ ಕಾರಣ ಅಂದಿಕೆಂಡ ಅವು ಮೀನಿಗೆ ಅಲ್ಪ ದೀಪ ತೊಕ್ಕಂಡ ಈಗಿನ ಕರೆಂಟ್ ಪುನಗ ಆ ದೀಪ ಒಂದು ಪೇರು ಆ ಕರೆಂಟ್ ತೊಕ್ಕೊಂಡ ಆ ರಾತ್ರಿ ಉಣ್ಪುಜೇರಿ ಮನದಾನಿ ಕತ್ತಲೆಗೆ ಅಕಲು ಕೂಡ ಉಣ್ಪುಣೆ ಇಜ್ಜಿಂದ ಇತ್ತ ಕಡೆಗೆ ಅಂಜಿನ ಮೊಬೈಲ್ ಅಂಡ ದೀಪ ಏರಿತ ಒಣಸು ಮಲ್ಪುನಗ ಅಂಚಿನ ಸಂಪ್ರದಾಯ ನಮ್ಮ ತುಳುನಾಡ್ದ ಒಂಜಿ ಆ ಇಲ್ಲದ ಅಂಚನೆ ಶುದ್ಧ ಮುದ್ರಿಕೆಯಲು ಅಕ್ಕಲು ನಾವು ಮಾಲ್ಪುಣ ಅಂಚಿನ ಮಾತ ಬೇಲಲ್ಲಿ ಒಂಜಿ ಆ ಕ್ಷೇತ್ರಕ್ಕೆ ಬರ್ಪೇರಿಂದಾಂಡ ಮೀದು ಬತ್ತೇರಿಂದಾಂಡ ಒಬ್ಬೇ ರೀತಿದ ಒಣಸು ಮಲ್ಪಾಯಿರು ಆ ಕ್ಷೇತ್ರದ ಸೇವೆ ಮಲ್ತದ ಅದು ಮಾತ್ರ ಬುಕ್ಕ ನೀರು ಬರ್ವೇರತ್ತಂದೆ ಒಂಜಿ ರೀತಿದ ಒಣಸಾವಡು ಒವುಲಾವಡು ಮಲ್ಪುಣ ಅಂಚಿನ ಜನಕ್ಕುಲು ಅತ್ತು ಏರ್ಲ ಇಂಜದು ಪುನಗ ತುಳುನಾಡದ ಜನಕ್ಲೆಗೆ ನಮ್ಮ ದಾಲ ಹೆಚ್ಚ ಪನುಡೊಂದಿಜ್ಜಿ ತುಳುನಾಡದ ಜನಕ್ಲೆ ಆ ದೈವ ದೇವರನೊಟ್ಟಿಗೆ ನಮ್ಮ ಅವಿನಾಭಾವವಾಯನಂಚಿನ ಸಂಬಂಧನ ನಮ್ಮ ಪಡೆ ಒಂದು ಬತ್ತದ ಮಾತ್ರತ್ತು ಆ ದೇವೇರನ ಅನುಗ್ರಹಲ ತುಳುನಾಡಿಗೆ ಭಾರಿ ಪೊರ್ಲುಡು ಆತಂಡು ಇನ್ನು ಮಾತ ದೈವ ದೇವೇರನ ಬೇಲೆಲ್ಲ ಭಾರಿ ಪೊರ್ಲುಡು ನಡತಂದು ಬರ್ಪುಂಡು ಇದಕ್ಕೆ ಕಾರಣ ಎಂಚಿನಂದ್ಕೆಂಡ ನಮ್ಮ ಹಿರಿಯ ಹಾಕಲು ಐನು ನಡತೆಗೆ ಸರಿಯಾದ ನಡತೊಂದು ಬತ್ತನ ಮಾತಿರ್ಲ ಪ್ರತಿಯವರೇನು ಹಿರಿಯ ಹಾಕುಲ್ತುಲೆ ಒಂಜಿ ಪೊರ್ತದ ಒಣಸಿ ಇಜ್ಜಿನ ಮಲ್ಲೆಜ್ಜಿ ಆ ದೈವ ದೇವೇರನ ಬೇಲೆ ಆವಡು ಪಂಪುಣಂಚಿನ ಮುಖ್ಯ ಉದ್ದೇಶ ನಂಕಿನಿ ಆ ಆಚಾರ ವಿಚಾರ ನಮ್ಮ ಮಕ್ಕಳು ದಿವಂದು ಪೋಯಿ ನೆಟ್ಟು ನಂಕಿನಿ ನಡಪೊಂದು ಪೋಯರ್ನೆ ಕಷ್ಟ ಆಪುಂಡು ಆಂಡಲ್ಲ ಐನ ಅತ್ಯಂತ ಪೊರಿ ಇತ್ತದ ಜವನೇರಿಗೆ ನಿಜವಾದ ಅಂಡ ಭಾರಿ ಆಯ್ತ ಮಾತೆ ಎಡ್ಡೆ ಮನಸ್ಸುಂಡು ಈ ನಿಕ್ಲು ಮಾತಿರಲ್ಲ ತುಲೆ ಓಲ್ಲ ಒಂಜಿ ದೈವ ದೇವಸ್ಥಾನದ ಕ್ಷೇತ್ರಗಳು ಅವು ಭಾರಿ ಎಡ್ಡೆ ಮನಸ್ಸಾತಂಡು ಕಾರಣ ರಾಜ ಎಂಚ ಉಲ್ಲೇನ ಅಂಚನೆ ಯಥಾ ರಾಜ ತಥಾ ಪ್ರಜಾ ಪುಗರುಣೆಂದ ಹತ್ತು ನಮ್ಮ ದೇವರಿಗೆ ಒಂಜಿ ಸನಾತನ ನಮ್ಮ ಜನಕ್ಲೆಗೆ ಒಂಜಿ ಸನಾತನ ಧರ್ಮ ಎಂಚಿನವು ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂಜಿ ವಿಚಾರಗಳು ಎಂಚಿನ ಒಂದು ಪಂಪಣವು ಒಂಜಿ ಗೊತ್ತಾವಡ ಅಂಡದಂಡ ಭಾರಿ ಸಮಯ ಹಿಡಿದು ಬುಕ್ಕ ನಂಗೆ ಅರ್ಥ ಆಯರು ಶುರು ಆತಂಡು ದಯವಂಡ ರಾಮ ಮಂದಿರ ಆಯಿ ಬುಕ್ಕ ಐತ ಬಗೆಟ್ಟು ಬುಕ್ಕಲ್ಲ ಚಿಂತನೆ ಶುರು ಆತಂಡು ಅಂಡ ನಿಜವಾದ ದೂರುನೆತ್ತು ಅಪ್ಪೆನಕ್ಕಲು ಆಯ್ತ ಅತ್ಯಂತ ಶ್ರದ್ಧೆಡು ಆ ಬೇಲಿನ ಮಾತ ಮಲ್ತೊಂದರ್ಪೇರು ಆ ಜೋಕ್ಲೆಗೆ ಪನ್ಪುಣಾವಡು ಮಾತಾವಡು ಇನಿ ಕಾರಣ ಪನಿ ಪಿರಪೂರ್ತಿ ನೆಂಚ ಅಂದ್ಕೊಂಡ ನಮ್ಮ ಆಂಜನಕಲು ಒಂಜಿ ದೀಪೇರು ದೈವ ದೇವರದ ಬೇಲೆ ಮಲ್ಪೇರು ಮಲ್ಪುಜಿ ಮನ್ಮನೆತ್ತು ಒಂಜಿ ಇಲ್ಲಲ್ಲಿ ಒಂಜಿ ದೀಪಣೆ ತಂದೆ ಒಂಜಿ ಮಾತಿರ್ಲ ಕುಲ್ಲದು ಒಂಜಿ ಇಲ್ಲಲ್ ಭಜನೆ ಮಲ್ಪಣವು ಭಾರಿ ಕಡಿಮೆ ದೇವಸ್ಥಾನದ ಭಜನೆ ಮಲ್ಪೇರು ಪೊಯ್ನಲ್ ಭಜನೆ ಮಲ್ಪೇರು ಮಾತ ಮಲ್ಪೇರು ಆಂಡ ಜೋಕುಲು ಏಪಲ ತುಪ್ಪಣೆ ಅಮ್ಮೆರೆಂಚ ಉಳ್ಳೇರು ಅಪ್ಪೆನೊಟ್ಟಿಗೆ ನಮ್ಮ ಉಪ್ಪ ಆಂಡಲ ಆ ಜೋಕ್ಲೆಗೆ ಒಂಜ ಏರು ಜನ ಅಂದ್ಕೆಂಡ ಅವ ಅಮ್ಮೆರೆಂಚ ಉಪ್ಪೇರು ಎಂದು ಪನ್ಪಣವು ಆ ಜೋಕಲ್ನಿಕ್ಲೆ ಎರಡು ಬೊಂಡ ಕೇಳಲಿ ಅಕ್ಲೆಗೆ ಅಭಿಮಾನ ಉಪ್ಪು ಅಮ್ಮೆರೆಂಚ ಉಪ್ಪೇರು ಅಂಡ ಆ ರೀತಿಗಾದ ದೇವಸ್ಥಾನಡು ಮಾತ ಬೆನ್ಪೇರು ಪೊಯ್ನಲ್ಪ ಬೆನ್ಪೇರು ಮಾತ ಬೆನ್ಪೇರು ಅಂಡ ಇಲ್ಲಲ್ಲಿ ಆ ಒಂಜಿ ಪ್ರಾರ್ಥನೆ ಮಲ್ಪುಣ ಅವಡು ಜೋಕ್ಲೊಟ್ಟಿಗೆ ಒಟ್ಟಿಗೆ ಕುಲ್ಲೊಂದು ಒಂಜಿ ಒವ್ವಾಂಡ ಒಂಜಿ ದೇವರನ ಬಗ್ಗೆ ಸ್ತುತಿ ಮಲ್ಪುಣ ಅವಡು ಅವು ಮಲ್ಪೋಡು ಪನ್ಪುಣೆ ಯಾನು ಪೋಯಿನಲ್ಪ ಭಜನೆ ಮಲ್ಪಣವು ಅವದಾಲ ತೊಂದರೆ ಅತ್ತು ಇನಿ ಒಂಜಿ ಭಗವದ್ಗೀತೆ ಅಂದ್ರೆ ಮಾತ ಕೇಂದುಪ್ಪರು ನಮ್ಮ ಭಾರತ ದೇಶಡು ಭಗವದ್ಗೀತೆ ಪನ್ಪುಣ ಕುಳ್ಳೇರು ಅಂಡ ಗ್ರಾಮೀಣ ಪ್ರದೇಶರು ಮಾತ ಭಗವದ್ಗೀತೆನ 18వ ಅಧ್ಯಾಯನ ಪಣಬೇರು ಪನ್ಪುಣವು ಪಂಡ್ರೆ ಸಾಧ್ಯ ಇಜ್ಜಿ ಇನ್ನು ಅಮೇರಿಕಾಗೂ ಪೋಲೆ ಲಾಸ್ ವೇಗಸ್ ಪನ್ಪುಣ ಜಾಗಡೆ 10,000 ಜನ ಅಮೇರಿಕದ ಅಕ್ಕಲು ಭಗವದ್ಗೀತೆಯನ್ನು ಕಂಠಪಾಠ ಪಣ್ಪೇರು ದಯಂದು ಬಂಡ ನಮ ಒಂತೆ ಅಮೇರಿಕಾದ ಅಂಚಿ ತುಯೇರ ಸುರು ಮಲ್ತದ
ಅಮೇರಿಕಾದಾಕ್ಲಿಗೆ ಬಡಿದಿಂದ ಕೂಡ ನಮ್ಮ ಭಾರತದಂಚಿ ಬರ್ರೆ ಶುರು ಮಾಡ್ತಿದ್ದೀರಿ ಅವಲ ಒಂಜಿ ರೀತಿದ ಅಪಾಯನೇ ದಾಯನ ಗೆಂಡ ನಮ್ಮ ಧಾರ್ಮಿಕದ ಮಿತ್ತು ಅಕಲ್ನ ಪ್ರವೇಶ ಅಂಡ ನಂಗೆ ಮೂಲು ಭಾರಿ ಕಷ್ಟ ನಮ್ಮ ಇನ್ನು ಒರಿತೊಂಡು ಎಡ್ಡೆ ಇನಿ ಭಾರಿ ಪೊರ್ಲುದ ಬಯ್ಯ ಆತಂಡು ಅನಂತ ಪದ್ಮನಾಭ ದೇವರಿಗೆ ಭಾರಿ ಪೊರ್ಲುದ ಬ್ರಹ್ಮಕಲಶ ನಡಪೆರುಂಡು ನಮ್ಮ ಮಾತ ದೇವದೇವರನ್ನ ಕೇಳಲ್ಲ ನಮ್ಮ ಪ್ರಾರ್ಥನೆ ಮಲ್ಪಣೆ ಕೇಂಡ ಅನಂತ ಪದ್ಮನಾಭ ದೇವರನ್ನ ಬ್ರಹ್ಮಕಲಶ ನಿರ್ವಿಘ್ನ ನಡಪಡು ಅನಂತ ಪದ್ಮನಾಭ ದೇವರೆಡ್ದು ನಂಗೆ ಮಾತಿರಗೆ ದಯವಂಡ ಒಂಜಿ ವಿಷ್ಣು ದೇವಸ್ಥಾನ ಮಲ್ಪಣೆ ಎಂದು ಬಂಡ ದಾಲ ಸುಲಭದ ಬೇಲೆ ಹತ್ತು ಬಿಡಲ ಭಟ್ರು ಪಂಡೇರು ಎಂಕ್ಲೆಗೆ 7 ವರ್ಷ ಒಂಜಿ ದೇವಸ್ಥಾನ ಮಾತೆಲ್ಲ ಸೇರ್ದೇರು ಇಡೀ ಊರ್ದಕ್ಕಲು ಸೇರ್ದು ಆಪುಜಿ ದಾನೆ ಆಪುಜಿ ಮಾತೆಲ್ಲ ನಮ್ಮೊಟ್ಟಿಗೆ ಉಳ್ಳೇರು ಕೇಣ್ಣಾಗ ಪ್ರಶ್ನೆ ಕೇಣ್ಣ ಬಂದ್ಪುಂಡು ನಗರ ಭಜನೆಗೆ ಪೋಲೆ ಎಂಕ್ಲೆಗೆ ತೇಲಿಕೆ ಬೈದಿಂಡು ನಗರ ಭಜನೆಗೆ ಪೋದಲ ಒಂಜಿ ದೇವಸ್ಥಾನ ಮಲ್ಪೇರ ಸಾಧ್ಯ ಉಂಡ ನಮ್ಮ ಮಾಡ್ದು ಅಂಡ ಆ ದೇವರಿಗೆ ಮನಸಾತನ್ನ ದಾನ್ನ ಇಡೀ ಊರ್ದಕ್ಕಲು ನಗರ ಭಜನೆಗೆ ಕೈ ಸೇರೊಂದೇರು ಮಾತ್ರತ್ತು ಬ್ರಹ್ಮಕಲ ಆ ಕ್ಷೇತ್ರದ ಸೇವೆಗೆ 400-500 ಜನ ನಿತ್ಯ ಸೇವೆ ಮಂತಂದು ಬರ್ತೀರು ಅಲ್ತ ಅಪ್ಪೆನಕಲ ಬೇಲೆ ಕೆಂಡ ಅಕ್ಲೆಗೆ ಬಯ್ಯದ ತಿನಸುಕೊರಿಯರ್ನೇ ಮೂಜಿ ಸತಿ 4 ಸತಿ ಮಲ್ಪೋಡು 400-500 ಜನ ಬೇಲೆ ಮಲ್ತೊಂದಿತ್ತನೆ ಭಾರಿ ಪೊರ್ಲುಡು ಬ್ರಹ್ಮಕಲ ಸಲ ನಡತದಿಂಡು ಮಾತ್ರತ್ತು ಭಾರಿ ಪಣವುಲ ಕ್ಷೇತ್ರಡು ಅಲ್ಪ ಒರಿದಂಡು ಅಂಚಾದ ಪುನಗ ಅನಂತ ಪದ್ಮನಾಭ ದೇವಿರಲ್ಲ ಅವೇ ರೀತಿಯ ಅನುಗ್ರಹ ಮಾತೆರೆಗಳ ಮಲ್ಪಡೆ ಕ್ಷೇತ್ರದ ಬ್ರಹ್ಮಕಲಶ ಪೊರ್ಲಾದ ನಡತದು ಕ್ಷೇತ್ರದ ನಿರ್ವಹಣೆಗೆ ದಕ್ಕ ಪಣವು ಒರಿಯಾಡು ಮಾತ್ರ ಅತ್ತು ಅನಂತ ಪದ್ಮನಾಭ ದೇವಿರಲ್ಲ ಕೋಳಿಯೂರ್ದ ಸೀಮೆದ ಶಂಕರನಾರಾಯಣ ದೇವಿರಲ್ಲ ನಮ್ಮನಂಚಿನ ಧರ್ಮದೈವಲು ಕಣಂದೂರ್ದ ತೊಡಕಿನಾರಲ್ಲ ಮಾತಿರೆಗಳ ಆಯುರ ಆರೋಗ್ಯ ಐಶ್ವರ್ಯ ಕೊರ್ದು ಸುಖ ಶಾಂತಿ ನೆಮ್ಮದಿ ಕೊರ್ದು ಇಡೀ ಊರ್ನ ಕಾತೊಂದು ಬರ್ಪಣ ಬಾರ ಮಾತಿರೆಗಳಿತ್ತ ಒಣದು ನಾರಾಡ್ಬೋದು. ನಮಸ್ಕಾರ. ಕುಶಲಕುಮಾರ ಪಾತುರಾಯರು ಪವಿತ್ರ ಪಾಣಿ ಕೋಡ್ಲ ಮಗರು ಬೇರು ಪೊರ್ತದ ತುರ್ತತು ಒಂದು ರಡ್ಡೆ ಎಡ್ಡೆಪ್ಪುದ ನುಡಿನ ಬಾಮಿಯೋಡೊಂದು ಕೇನೊಂದುಲ್ಲೆ ಪದ್ಮನಾಭ ಸ್ವಾಮಿಗೆ ಕೈ ಮುಗಿಯೊಂದು ವೇದಿಕೆ ಉಪ್ಪಿನ ಸಮಸ್ತ ಗಣ್ಯರೆಲ್ಲ ವೇದಿಕೆ ತಂದುಂಬುಪ್ಪಿನ ಭಕ್ತಾಭಿಮಾನಿಗಳಿಗೆ ಮಾತರೆಗಳು ವಂದಿಸ ಒಂದು ನಾನು ಹೆಚ್ಚದಾಲ ಪಾತೆ ಎರಡು ಪಾತೆರತ್ತೆ ಎಲ್ಲಾಂಜಿ ಬುಧವಾರದಾನಿ ವೃಷಭ ಲಗ್ನ ಸುಮೋಕ್ತೋಡು ನಮ್ಮ ತಂತ್ರದಾರ್ನ ದಿವ್ಯ ಹಸ್ತೋಡು ಪ್ರತಿಷ್ಠಾಪನೆ ಆಪಣಂಚಿನ ಅನಂತ ಪದ್ಮನಾಭ ಸ್ವಾಮಿ ನಮ್ಮ ಕ್ಷೇತ್ರಗಳು ನೆಲೆಯಾದ ಉಂತದು ಭಕ್ತರೆಲ್ಲ ಬೆಳಗಾದು ನಮ್ಮ ಕ್ಷೇತ್ರಗಳನ್ನ ಬೆಳಗಾದು ಪಡ ಸದಾ ನಿಗ್ನವಾದ ಪೂಜೆ ನಡ್ತೊಂದು ಪಡೊಂದು ಪಂಡೊಂದು ಕೇಳೊಂದು ನನ್ನ ಗಂಟು ಬಾತಾರೆ. ಅನಂತ ಪದ್ಮನಾಭ ದೇವರೇ ನಮ್ಮ ನಂಬುನ ದೇವಿರು ಅಂಚನೆ ಸತ್ಯೋಲೆ ಕಲಿಯುಗಡು ದೇವರಿನ ಎಂಚ ತೂಪರನ್ನು ಕೇಂಡ ಎನ್ನ ಅಧ್ಯಯನ ಪ್ರಕಾರ ನಿಖಲೇನ ಮೂಲಕ ತೂಪ ಅಂತ ಪನ್ಪಯನ ದಯನ್ ಪಣ್ಣಂಡ ಇನ್ನು ಸತ್ಯ ಈ ವೇದಿಕೆ ಇತ್ತಿನಕ್ಕಲು ಭಾರಿ ಪುರಾಣದ ಇತಿಹಾಸದ ಮಹತ್ವವನ್ನು ಪಂಡೇರು ಯಾನದಾಲ ವೇದಿಕೆಗೆ ಬತ್ತದ ಭಾಷಣಕಾರ್ಯತ್ ಅಡ ಇಂಕ ಬೆಕ್ಲಿನ ಪಾತೆರಕ್ಕೆ ಎನ್ನಾಗ ಎನ್ನ ಲೆಪ್ಪುನನೆ ಅಗತ್ಯ ಇಜ್ಜಿ ಅಂತ ಹೋಜಿಂಡು ದಯಬಂಡೆ ಎನ್ನಡು ದಾಲ ನಾನು ಒರಿದಿಜ್ಜಿ ಪಾತೆರಿಯರೆ ಅಂಚಾದ ವೇದಿಕೆ ಇತ್ತಿನ ಗಣ್ಯರೇ ಮೂಳು ಕುಳ್ದತ್ತಿನ ಸಜ್ಜನ ಬಂದುಲೆ ಅಂಚನೆ ಅಪ್ಪೆನಕಲೆ ಇಂಕ ಭಾರಿ ಆಶ್ಚರ್ಯ ತೋಜುಂಡು ಎನ ದಾಯ ಪನ್ಪೆ ಪಣ್ಣಂಡ ಒಂದು ಪೂರ ಇನಿ ಇಲ್ಲಲು ಕುಳಿದು ಟಿ ವಿದ ಎದುರುಡು ಧಾರಾವಾಹಿತು ಉಪ್ಪು ನಕಲು ಅಂಡ ಮೂಲು ದಾಯ ಕುಲ್ದರು ಇನಿ ಪಣ್ಣಂಡ ದೇವರನ ಸಂಕಲ್ಪ ಇಂಚ ಉಂಡು ಒಂದು ಪಂಡ ಕಲಿಯುಗಡು ದೇವರು ವಾರಿಯತಿಡು ಬರ್ಪೇರು ಎಂದು ಪನ್ಪುನ ಸತ್ಯತೆ ಇತ್ತ ಗೊತ್ತಾಪಂಡು ದಾಯ ಎಂದು ಪಂಡ ಯಾನೇ ಒಂಜಿ ದೇವಸ್ಥಾನದೆಟ್ಟು ತುಯೆ ಉಪ್ಪುನಿ ಒಂಜನ ಆಲಿ ಇಲ್ಲ ಕೈತಲು ಬೊಕ್ಕ ಪೂರ ದೂರ ಹೊಡೆದು ಬತ್ತದ ಅವಡು ಐದ ಇಡೀಟ್ ಕಾರು ಇಪ್ಪುನ ಜನಕ್ಕಲು ಓರ ಬುಡ್ಚಪ್ಪ ಈ ಜವಾಬ್ದಾರಿನ ಬುಡ್ಕಾ ಪಂಡದ ತಂತ್ರಜ್ಞಾನ ಮೂಲಕ ಯಾನ ದೇವರನ್ನ ಎದುರು ನಿವೇದನೆ ಮಂತದಲ್ಲ ಜವಾಬ್ದಾರಿ ದೆತ್ತನಂದೇ ಉಪ್ಪನಾಗ ನಮ್ಮ ಈಕ ಮುಂದುವರಿಯುವನ ಅವಶ್ಯಕತೆ ಬರ್ತದೆ ಅಂಡ ಎನ್ನೆ ಯಾನು ಖಂಡಿತ ಕನಸಿಡ್ಲ ಕಾನಂದನ ರೀತಿಡಿ ಪೋಯಿನಲ್ಪ ಪ್ರತಿ ಕಡೆಟ್ಲ ಅಡೆಗೆ ಬೋಡಾಪನ ಸಂಪತ್ತನ್ನು ದೇವರು ಒದಗಾದ ಕೊರಿಯರು ನನೊಂಜಿ ಎಂಚಿನ ಪಂಡ ಜನ ಸಂಪತ್ತು ಅವು ಭಾರಿ ಮುಖ್ಯ ದುಡ್ಡು ಇತ್ತಿಂಡ ಮಾತ್ರ ಕೆಲಸ ಆಪುಜಿ ಜನಕ್ಕುಲೆಡ ಧಾರ್ಮಿಕ ಚಿಂತನೆ ಬೋಡು ದೇವರೆಡ ಭಕ್ತಿ ಬೋಡು ಆ ಮಾನಸಿಕ ಸಿದ್ಧತೆ ಇತ್ತಿಂಡ ಮಾತ್ರ
ಎನೆ ಕಡುಂಜಿ ಪಂಡೆ ದೇವರಿನ ತೂಪೆನಿಕಲ್ಡ ದಾಯೆ ಪಂಡೆ ಪಂಡ ಮನುಷ್ಯನ ಆತ್ಮನೇ ಪರಮಾತ್ಮ ಅಂದ್ ಬಂತೇರಿ ಹಿರಿಯಾಕಲು ಅವು ಸತ್ಯನೇ ದಾಯೇನು ಪಂಡ ಸಂಸ್ಕಾರ ಇತ್ತನಾಗ ಅವು ಪೂರ ಗೊತ್ತುಂಡು. ನಮ್ಮ ವಾರೀತಿಡ್ ಬದುಕಂಡ ವಾರೀತಿದ ಬದುಕು ನಂಗೆ ಒದಗಾದ ಬರ್ಪುಂಡು ಒಂದು ಯಾನ ಒಂಜಾತಿ ಈ ಕಾಲಗಟ್ಟುಡು ದೇವಸ್ಥಾನಲು ಜೀರ್ಣೋದ್ಧಾರ ಆಯ್ನ ತುಯೆ ದಾಯಿ ಅನಾಥವಾದ ದೇವೇರು ಭೂಮಿ ದಾಡಿಟ್ಟು ಕುಳ್ಳುವೇರು ಪನ್ಪನ ಚಿಂತನೆ ನಂಗೆ ಭಾರಿ ಅಗತ್ಯ. ದೇವಂದ ಪಡ್ಪುಡು ಇವತ್ತು ಎನ್ನಲೆ ಕೊಡು 800 ವರ್ಷದ ಇತಿಹಾಸ ದೇವರು ವಿಷ್ಣು ದೇವರು ಗುವೆಲಡು ಕೆಸರಡು ನೀರಿಡು ಮುರುಕದಿತ್ತೇರು ಇತ್ತೆಂದು ಎಂದೇನು ತೂನಗ ಯಾನೊಂಜಿ 2 ವರ್ಷಕ್ಕೂ ತುಂಬ ಮುಲ್ತು ಈ ಎಲ್ಲ ಪರಿಪನ ತೋಡುಡ್ದು ಪೊಯ್ಯಗೊಂಡ ಎರಬೈದೆ ಎಂಕ್ಲು ಮೊಲು ದಾದ ಇತ್ತೇನಂದ್ಗೇಂಡ ಎಂಕದಾಲ ಪನ್ನೀರು ಸಾಧ್ಯ ಇಜ್ಜಿ ಅಂಚೆ ಅಂದು ಪಂಡದು ನೆಕ್ ಮಾತ ಹಿನ್ನೆಲೆ ಎಂಚಿನ ಅಂದು ಪಂಡ ಈ ದೇಶದ ಇತಿಹಾಸನು ತೂಂಡ 85% ಈ ದೇಶೋಡ ಹಿಂದಲು ಇತ್ತದಿಲ್ಲ ಪರಕೀರ್ನ ಆಕ್ರಮಣ ಆಂಡು ದಾಯಬೋಡಾದು ಏರು ಮಾತ ಬತ್ತೇರು ನಮ್ಮ ದೇಶದ ಇತ್ತಿನ ದೇವರಿನ ಸಂಪತ್ತನ್ನು ಪೂರ ಕೊಂಡೇರು ಅಖೇರಿಗೆ ಬ್ರಿಟಿಷರು ಬತ್ತೇರು ಈ ದೇಶದ ಸಂಸ್ಕೃತಿನೇ ಬದಲಾವಣೆ ಮನ್ಪಡೊಂದು ತುಯ್ಯರು ಅಂಡ ಈತ ಇತಿಹಾಸ ಉಡ್ಲ ಈ ದೇಶದ ಧರ್ಮವನ್ನು ನಾಶ ಮನ್ಪೆರೆ ಈ ಜನ್ಮವು ಬತ್ತನ ಮನುಷ್ಯಗ ಖಂಡಿತ ಸಾಧ್ಯ ಇಜ್ಜಿ ಪನ್ಪುನ ಈ ಇತಿಹಾಸ ಪಂಡದು ಕೊರ್ಪಣ ನಂಕ ಅಂಚಾದೆ ಅಯೋಧ್ಯೆಡು ರಾಮ ಮಂದಿರ ಮಥುರಡು ಕೃಷ್ಣ ಕಾಶಿಡು ವಿಶ್ವನಾಥ ದಾಯಿ ಪಲ್ಯ ಆದ ಪೋಣು ಒಂದು ಪಂಡದ ಯೋಚನೆ ಮಂತಂಡ ಸತ್ಯ ಒಂಜೆ ದೀರ್ಘವಾದ ಚಿಂತನೆ ಮಂತಂಡ ಈ ದೇಶಡು 85% ಹಿಂದುಳಿತದಲ್ಲ ಸಂಘಟಿತರಾದ ಇಜ್ಜಾಂಡ್ ಎಂದು ಪನ್ಪನ ನೂದೆಕ್ಕನೋದು ಸತ್ಯ. ಆ ಕಾಲಘಟ್ಟೊಡ್ಲ ನಮ್ಮ ಹೋರಾಟ ಮಂತದೇನೆ ನಮ್ಮ ಉಳಯಿ ಹೊರತದೆ ತಕ್ಕಡಿ ಪತ್ತೊಂದು ವ್ಯಾಪಾರಗೂ ಬತ್ತನೆ ಈ ದೇಶನ ಆಳುವೆ 200 ವರ್ಷ ಅಂದ್ ಪಣ್ಣಂಡ ಅವಳು ನಮ್ಮ ನ್ಯೂನ್ಯತೆನೇ ತೋಜಿದ್ ಬರ್ಪಣಿ. ಇನ್ನು 1997 ಕರಸೇವೆದ ಮೂಲಕ ಅಯೋಧ್ಯೆಗೂ ಪೋಪನ ಪರಿಸ್ಥಿತಿ ಬತ್ತನೆಂದು ಪಂಡ ನಮ್ಮ ಸಂಘಟಿತರಾದ ಇಜ್ಜ ಅಂದ್ ಪನ್ಪನ ಅಂಡ ಈತ ಜನಸಂಖ್ಯೆ ಇತ್ತಿನ ಈ ದೇಶಡು 92 ಒಂಜಾತಿ ಜನ ಪೋದು ಆ ವಿವಾದಾಸ್ಪದ ಕಟ್ಟಡವನ್ನು ಪಡಿಮಂತನ ಒಂದು ಇತಿಹಾಸಡು ಬರೆಪನ ಒಂಜಿ ಚರಿತ್ರೆ ಅಂಚ ದೇವರು ತ್ರೇತಾಯುಗಡು ರಾಮನ ಅವತಾರ ಅದು ಬತ್ತೇರು ದ್ವಾಪರೋಡು ಕೃಷ್ಣನ ಅವತಾರ ಬತ್ತೇರು ಅಂಡ ಕಲಿಯುಗಡು ಎಂಚ ಬತ್ತೇರು ಅಂದ್ಕೊಂಡ ಸಂಘಟನೆದ ಮೂಲಕ ಬತ್ತೇರು ಎಂದು ಪನ್ಪೇರು ಸಂಘೇ ಶಕ್ತಿ ಕಲಿಯುಗೆ ಎಂದು ಪಂಡದು ಅಂಚ ಇನಿ ಎಂಗ ಮುರಾಣಿವರಿ ಪ್ರಶ್ನೆ ಪಾಡಿಯರು ಒಂಜಿ ಪತ್ತಿರುವ ಇತ್ತಿನ ಇಲ್ಲು ಅಲ್ಪ ಒಂಜಿ ದೇವಸ್ಥಾನ ಮಂತೇರ್ದ ಆ ದೇವಸ್ಥಾನ ಎಂಚ ಮುಂದುವರಿಯು ಎಂಕ ಆಶ್ಚರ್ಯ ಅಂಡ್ ಆತವಂತೆ ಹಿಂದುಲ್ಲ ಇಲ್ಲಿ ಇತ್ತಿನ ಅಲ್ಪ ಒಂಜಿ ದೇವಸ್ಥಾನ ಮಂತಂಡ ಎಂಚನ ಇತ್ತಿನ ದಾನಿಲ್ಲ ಕೈದು ಸಂಗ್ರಾಮ ಅಂತದ ದೇವಸ್ಥಾನ ಅಂಡ ಮುಂದುವರಿಯುವ ರೀತಿ ಎಂಚಿನ ಅಂದ ಯಾನಂಚ ಎನ್ನ ಕೈತಡೆ ಬತ್ತನಕಲ್ದಲ್ಲ ಪ್ರಶ್ನೆಗೆ ಅಂಡೆ ಎಂಚಿನ ನಿಕ್ಕಲ್ನ ದುಂಬದ ಯೋಚನೆ ಅಂದೆ ಅಪಗ ಎನ್ನ ಎದುರುಡೆ ಕುಲ್ದ ನಕಲು ಒಂಜಿ ದೇವತಾ ಸ್ವರೂಪಿ ಆದ ಪಂಡೇರು ಅಣ್ಣ ದೇವರು ಒಂಜಿ ಈ ರೀತಿದ ಮನಸ್ಸದ ಉಡಲ್ ಹಿಡ್ದು ಒಂಜಿ ಜ್ಞಾನವನ್ನು ಕೊಡ್ತೇರು ಒಂಜಿ ಈತಿ ಜನ ಈ ರೀತಿ ದುಂಬು ಪೋಂಡ ಒಂಜಿ ವರ್ಷದ ಪೂಜೆ ಎಲ್ಲ ದಾಲ ನಿರಾತಂಕವಾದ ಮನ್ಪೋಳಿ ಇಂದು ನಮ್ಮ ಶ್ರಮ ಅಂತ ಪಂಡ ಒಂದು
ಇನಿ ಈತಿ ಜನ ಈತು ಅಂತ ಇಲ್ಲಿ ಕೈತಲು ಉಪ್ಪುನಿ ನಾಂಡಲ ಈತಿ ಜನ ಬತ್ತದೇರು ಎಂದು ಪಂಡ ದೇವಸ್ಥಾನದ ಪೊರ್ಲುಡ ಆವಡು ಬ್ರಹ್ಮಕಲಶ ಆವಡು ನಿತ್ಯ ಪೂಜೆಲ ಪೊರ್ಲುಡ ಆವಡು ಅಂತ ಪನ್ಪುನ ಮನಸ್ಥಿತಿ ಮಿಕ್ಕಲ್ಡ ಉಂಡು. ಇದು ಖಂಡಿತ ನಮ್ಮ ಎಂಚ ದುಂಬುವು ಹೆಜ್ಜೆ ದೀಪನ ಧರ್ಮ ಪ್ರಕಾರ ಹೆಜ್ಜೆ ದಿಂಡ ನಂಗೆ ದಾಳ ತೊಂದರೆ ಆಪುಜೆ ಪನ್ಪನಕ್ಕೆ ನಾನು ಸಾಕಷ್ಟು ಎನ್ನ ಜೀವಿತ ಅವಧಿಡಿ ಅನುಭವಿಸಾಯ. ಖಂಡಿತ ಎನ್ನಡ ಮುರಾಣಿ ಆಮಂತ್ರಣ ಕುರ್ನಗಲ ಬಂಡೇರ ಅಣ್ಣ ಚುಟುಕಾದು ಪನೀತಿ ಪಲ್ಲೇಂದು ಅಂಡ ವಿಚಾರಗಳೇನು ಪನಿಯರೆ ಪೋನಾಗ ನನ್ನಲ್ಲಾತು ಭಾರಿ ಉದ್ದ ಉಂಡು ಯಾನ್ ಪನ್ಪುಜಿ ಎಂಕುಲು ಸಾಮಾಜಿಕ ಕಾರ್ಯಕರ್ತರಾದ ದುಡಿದನ ಅನುಭವ ಎಂಕ ಏನರ್ದು ಇತ್ತೆ ಪೊಯ್ಯತಾಯಿರು ಎಲ್ಲೇ ಇರನಲ್ಲ ಏನರ್ದು ಹೆಚ್ಚು ಅನುಭವವನ್ನು ಪಡೆಯೊಂದೇರಾರು ಯಾನಂಚದಾಲ ಅನುಭವ ಪಡೆಯೊಂದಿಜಿ ಸತ್ಯ ನಿಕ್ಲಿಗೆ ಮಾತ ದೇವರ ಒಂಜಿ ಪೊರ್ಲುದ ಜ್ಞಾನವನ್ನು ಕೊರ್ದು ಆ ದೇವೇರಿನ ಉಳ ಈ ಕುಲ್ಲವನ ಆಡೆ ಮುಟ್ಟ ನಿಕ್ಲೆ ವಿಶ್ರಾಂತಿ ಇಜ್ಜಿ ಆಂಡ ಆ ಭಗವಂತೆ ನಿಕ್ಲನ ಬೆರಿಯ ಉಳ್ಳೆಂದು ಪನ್ಪುನ ನೂದೆಕ್ಕು ನೂದು ಸತ್ಯ ದುಂಬು ಪೋಲೆ ಬೆಲ್ನೆ ಆ ದೇವರಿಗೆ ಬೋಡಾದ ನಿಕ್ಲನ ಶ್ರಮನು ಕಾಯ ವಾಚ ಮನಸ ಆ ದೇವರಿಗೂ ಕೊರಿಯರಂಡ ಖಂಡಿತ ನಿಕ್ಲನ ಸಾಂಸಾರಿಕ ಜೀವನಡಾಡು ವೈಯಕ್ತಿಕ ಜೀವನಡಾಡು ದೇವರು ಹೂವೇ ಒಂಜಿ ಕುಂದು ಕೊರತೆಯನ್ನು ಮನ್ಪಯರು ನಿಕ್ಲಿಗೆ ದೇವರ ಆಯುಷ್ಯ ಆರೋಗ್ಯ ಸುಖ ಶಾಂತಿನ ಈ ಊರು ಭಾರಿ ಈ ಜಾಗೆ ಪುಣ್ಯದ ಎಂಚಿನ ಅಂದ್ಪಂಡ ಕೈತಲಡು ಒಂಜಿ ನೀರು ಪರಿತಿರ್ದು ಪೋಪುಂಡು ಈ ಭಾಗಡು ಸಂಪುದ ತೋಟ ಮಿತ್ತು ಬತ್ತದು ಉಂಡು ನಿಜವಾದೊಂದು ಒಂಜಿ ಭಾರಿ ತಂಪುದ ಜಾಗೆ ಅವು ಎಂಚ ತಂಪ ಆಪುಂಡ ಆ ದೇವರ ಮಾತರಿಗ್ಲಿಗ ನಿಕ್ಲೆಗಿಲ ತಂಪನ್ನು ಕೊರ್ದು ದೇವರ ನಿಕ್ಲಿನ ಮಾತ ಸಂರಕ್ಷಣೆ ಮನ್ ಪಡೆದು ದೇವರಡ ಪ್ರಾರ್ಥನೆ ಮಂತೊಂದು ಎನ್ನಪ್ಪ ರಡ್ಡು ಪಾತೆರೋಗು ವಿರಾಮ. ತುಂಬುಗು ಕುಡೂರಿ ಮಾನಾದಿಗಿದ ಬಿನ್ನಿರು ಶ್ರೀ ಅಜಿತ್ ಪ್ರಸಾದ್ ನಾಯ್ಕ್ ಬಜಲಕರಿಯ ಮುಕ್ತೇಸರರು ಶ್ರೀ ಸಾರಂಗಪಾಣಿ ಮಹಾವಿಷ್ಣು ದೇವಸ್ಥಾನ ಬಜಲಕರಿಯ ರಡ್ಡು ಪಾತೆರನ್ನು ಪಟ್ಟೊಂಡು ಪಂಡದು ಕೇನೊಂದುಲ್ಲೆ ಭಗವದ್ ಬಾಂಧವರಾಯನ ಗಣ್ಯರೇ ಅವೇ ರೀತಿ ಎದುರುಡುಪುನ ಭಗವದ್ ಬಾಂಧವರೇ ನಮ್ಮ ಬಾರಿ ಪೊರ್ಲುದೊಂಜಿ ಕೆಲಸವನ್ನು ಕೇವಲ ಒಂಜಿ ಮೂಜರೆ ವರ್ಷೋಡು ಮಂತುತ್ತಾರೆ ಪಂಪಣವು ಒಂದು ಒಂಜಿ ಮಲ್ಲ ಸಂಗತಿ ವಾ ದೇವಸ್ಥಾನ ಕಟ್ಟುಂಡಲ್ಲ ಕಮ್ಮಿ ಹಿಡ್ದು 5 ವರ್ಷ 7 ವರ್ಷ ಹಿಡ್ದು ಕಮ್ಮಿ ವಾ ದೇವಸ್ಥಾನ ಅಲ್ಲ ಆಪಣ ಅಂಚೆನ ವ್ಯವಸ್ಥೆ ಓಲ್ಲ ನಮ್ಮ ಊರು ತೋಜಿದ ಬೈದಿ ಇದು ಎಂಕ್ಲನ ಸಾರಂಗಪಾಣಿ ಮನ್ಪಣಗಲ್ಲ ಎಂಕ್ಲಿಗೆ ಒಂದು 7 ವರ್ಷದಾಗುದುಪ್ಪು ಅವೇ ರೀತಿ ಸುಳ್ಯಮೆ ದುಂಬಿತ್ತನ ದೇವಸ್ಥಾನ ಐನು ಮನ್ಪಣಗಲ್ಲ ಅದು ಬಂಗ ಆತನ ಐನ್ಲ ಮಂತದ್ದು ಹೋಗ್ತೀರ ಆಂಡ ನಮ್ಮ ಕಾರ್ಯ ಒಂಜಿ ಮೂಜರೆ ವರ್ಷೋಡು ಆತನೊಂದು ಪಂಪಣವು ಭಾರಿ ಒಂಜಿ ಸಂತೋಷದ ವಿಷಯ ದಯಪಂಡ ದೇವರನ ಸಾನ್ನಿಧ್ಯ ಉಂಡು ದೇವರಿಗೆ ದೇವಸ್ಥಾನ ಬೋರ್ಡು ಒಂದು ಪಂಪಣ ಒಂಜಿ ಇಂದು 6 ಇತ್ತಂದು ಐನು ಇಕ್ಲೆಡ ಮಾತ ಪತ್ತೊಂದು ಮಾತೆರೆಲ್ಲ ಒಗ್ಗೂಡಿಸಾದು ಪೊರ್ಲುಡೆ ಒಂಜಿ ದೇವರನ್ನು ನಡಪಾದು ಕೊಡ್ತೀರಿ ಅವೇ ರೀತಿ ನಮ್ಮ ಬ್ರಹ್ಮಕಲಶಲ್ಲ ಇಂಚನೆ ಪೊರ್ಲುಡೆ ಸುಗಮವಾದ ಸಾಗುಂಡು ಖಂಡಿತ ಸಾಗುಂಡು ದೇವರನಂಜಿ ನಂಗೆ ಆಶೀರ್ವಾದ ಉಂಡು ಅವೇ ರೀತಿ ನನಂಜಿ ಏನು ಪನ್ಪೆ ನಮ್ಮಂಜಿ ಸುಧಾಕರ್ ಪನ್ಪುಣ ರೀತೀರಿ ಎಂಕ್ಲೇನೊಟ್ಟಿಗೆಲ್ಲ ಭಾರಿ ಬೆಂದನಾರು ಮೂಲುಲ ಎಡ್ಡೆ ಕಾಯ ಕಾರಣ ಆಂಡ ದೇವೇರೆ ಆರ್ಯನಕ್ಕೆ ಐಟು ಪತ್ತೊಂದೇ ಪೋಪೇರು ಅಂತ ಹೋಜುಂಡು ವಿಷ್ಣು ದೇವೇರು ಓಡೆ ಪೋಣಗಲ ಇನಡ್ದಾವಡು ಇನ್ನ ಕೈಟ್ ಆಪಣಂಚಿನ ಬೇಲಿಲ್ಲ ಅಂದು ನೆಲೆತ್ತೊಂದು ಪೋಪೇರು ಅಂದು ಹೆಂಗೆ ತೋಜೊಂದುಂಟು ಪಂಡ ಅರ್ನ ಕಾರ್ಯ ಅರ್ನ ಕ್ಷಮತೆ ಅರಿನ ನಮ್ಮ ಕೊಂಡಾಡಿಯರಿಜ್ಜಿ ನಮ್ಮ ಸಾರಂಗಪಾಣಿ ಇಡ್ಲ ಅಂಚನೆ ಎತ್ತಲ ಬೆಂತೀರಿ ಮುಲ್ಪದ ವಿಷಯ ಎಲ್ಲ ಗೊತ್ತುಂಡು ಎಡೆಯನ ಬೆಂತೀರಿ ಈತೆಯನ್ನು ಪಂಡದಿ ಎನ್ನ ರೆಡ್ ಪಾತೆರನ್ನು ನನ್ನ ತಪ್ಪಿತ್ತು ನಂಗೆ ಕ್ಷಮೆ ಕೊಡಲಿ ಕೈ ಮುಗಿಯುವಂತೆ ಬತ್ತಿ ಸೇರ್ನಂಚಿನ ಬಿನ್ನೇರ್ನ ಮದಿಪುಗ ಕೇಬಿಯಾದಾಂಡು ನನ್ನ ದುಂಬುಗು ಸಿರಿ ಅನಂತ ಪದ್ಮನಾಭ ದೇಬೇರ್ನ ದೇವಾಲಯ ಆಪುನಲ್ಪ ಸೇವಾ ಟ್ರಸ್ಟ್ದ ಗುರುಕಾರ್ಮೆದ ಜವಾಬ್ದಾರಿಕೆಗೆ ಪುಗೇಲು ಕೊರ್ದು ಮಾತ ಜನ ಮಂದಿಲಿನ ಒಟ್ಟು ಸೇರ ಒಂದು ಇಂಚಿತಿ ಪೊರ್ಲಕಂಠದ ದೇವಾಲಯ ಈ ಪರಿಸರದ ತರೆದಿರ್ತರು ಉಂಟು ನಾಳೆ ಬುಟ್ಟ ಭಕ್ತಿ ದಂಗನಡು ನಿಚ್ಚ ಬೆಂದಿನಾರು ಇನ್ನಿತ ಲೇಸ್ದ ಗುರುಕಾರ್ಮೆದ ಗದ್ದಿಗೆಡು ಓಲಗಾಯನಾರು ಶ್ರೀ ಸೋಮನಾಥ ಕಾರಂತ ಮರಿಕಾಪು ಗುರಿಕಾರ್ಯರು ಶ್ರೀ ಅನಂತ ಪದ್ಮನಾಭ ಸೇವಾ ಟ್ರಸ್ಟ್ ಕೊಂಡೆವರು ಬಲೆ ಗುರುಕಾರ್ಮೆದ ಮದಿಪುನು ಪಟ್ಟೋಲ್ನೆ ಪಂಡದಿಡ ಭಿನ್ನಾಯ ಮಂತೊಂದುಲ್ಲೆ ಕೊಂಡೆಯವರು ಒರ್ಕಾಡಿ ಈ ಕ್ಷೇತ್ರಡು ನಮ್ಮ ಇತ್ತೆ ಭಕ್ತಾದಿ ಮನೆಗಳು ಸೇರಿದು ಮೂಳು ವೇದಿಕೆಡು
ಎನ್ನ ಜಡ್ಡಿ ದೋಸ್ತಿಲ್ಲ ಬೊಕ್ಕ ವಿದ್ಯಾಭಿಮಾನಿ ವಕೀಲರ ಕೋಳಿಯೂರದ ದೂತೆ ಆದ ಬತ್ತ ಲೆಕ್ಕ ಎಂಗಳಿಗೆ ಉಪನ್ಯಾಸ ಕೊಡ್ತೇವೆ. ಬೊಕ್ಕ ಒಂಜಿ ಗದ್ದೆಗಡೆ ಅಧ್ಯಕ್ಷರಾದ ಪಾತರ್ಜಿಮ್ನ ಈ ಮಡಿಪದ ಟೈಮುಡು ಎಂಚಿನ ಮಂಡ ಇದು ಭಾಗ್ಯವಯ್ಯ ಪಂಪುಣ ಪುರಂದರದಾಸರ ಇಡೀ ಪತ್ತೆ ಗೊತ್ತಿಜ್ಜಿನಲ್ಲ ಈ ದಿನಟ್ಟು ಯಾನು ಅಧ್ಯಕ್ಷರ ನೆಲೆಡು ರಡ್ಡು ಪಾತ್ರ ಆನಂದ ಪದ್ಮನಾಭೆ ನುಡಿಸಾನ ರೀತಿಡು ಯಾನು ಒಂಜಿ ಅಧ್ಯಕ್ಷ ಭಾಷಣ ಚುಡುಕಾದು ಪಣಿಯರ ಇಂಕ ತೆರಿಪುಜ್ಜಿ ಆನೆಲ್ಲ ಮಾತರನ ಯಾನು ಪ್ರೀತಿ ಭಾವ ಇಟ್ಕೊಂಡುದು ತುಳು ಕನ್ನಡ ಮಿಕ್ಸ್ಡ್ ದಯ ಬಂಡ ಮೂಳು ನಮ ತುಳುತ ನಾಡು ಈ ಕೊಂಡೆ ಪಂಪುಣ ಒಂಜಿ ಪಾತ್ರೆಗೂ ಮೂಳು ತುಳು ಯಾನು ಕಲ್ಪತಲೆ ಕಾತೇನೆ ಇಂಚಿನ ಬಂಡ ಎಂಕಲ್ ಅಷ್ಟಮಂಗಲ ಪ್ರಶ್ನೆಡು ತೋಜಲಕ್ಕ ಮೂಳಿ ಪಾವೂರು ಗ್ರಾಮ ಆಯ್ನೆ ಈ ಅನಂತ ಪದ್ಮನಾಭೆ ದೇವರು ವಿಶಾಲ ಮನೋಭಾವಿಡು ದೈವದ ನುಡಿಗಟ್ಟಿಗೆ ಕೊಂಡೆ ಪಂಪುಣ ಸ್ವಲ್ಪ ಜಾಗವನ್ನು ಇಟ್ಟುಕೊಂಡು ವಿಶಾಲವಾದ ಪಾವೂರು ಆಯಿತು ಎಂಬ ರೀತಿಯಂತೆ ಇವತ್ತು ನಾನು ಆ ನೆನಪು ಯಾಕೆ ಮಾಡಿದೆ ಹೇಳಿದರೆ, ಈ ಅನಂತ ಪದ್ಮನಾಭ ಸೇವಾ ಟ್ರಸ್ಟಿನ ಒಂದು ಅಧ್ಯಕ್ಷ ಆಗಬೇಕಾದರೆ ಏನೋ ನನ್ನ ಪೂರ್ವಜನ್ಮದ ಸುಕೃತ. ಯಾಕೆಂದರೆ ನಾನು ಕೋಳೂರಿನವನು, ಅಲ್ಲದೆ ಹೊರ್ಕಾಡಿಯಲ್ಲಿ 40 ವರ್ಷದ ಮೇಲೆ ಈಗ ಬಂದು ಇದ್ದು ನಮ್ಮ ಗ್ರಾಮದೈವವಾದ ಹೊರ್ಕಾಡಿಯಲ್ಲಿ ಕಾವಿ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನದಲ್ಲಿ ಈ ಅನಂತ ಪದ್ಮನಾಭನು ಒಂದು ಇಲ್ಲಿಯ ಮೂಲ ಜಾಗದಲ್ಲಿ ಸಿಕ್ಕಿದ ಮೂರ್ತಿಯ ಆಕಾರದಲ್ಲಿ ಇದ್ದಂಥದ್ದನ್ನು ಅಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆರಾಧನೆಗೊಂಡಿತ್ತು. ಅದರ ನೆನಪು ಯಾಕೆ ಮಾಡಿದೆ ಕೇಳಿದರೆ, ಆ ಸುಬ್ರಹ್ಮಣ್ಯ ಕ್ಷೇತ್ರವು ನಮ್ಮದೇ, ಕೋಳಿಯೂರು ಸೀಮೆ ದೇವಸ್ಥಾನವು ನಮ್ಮದೇ. ಹಾಗಾದರೆ ಈ ಯುಮಾತಿ ಬಂಟ ದೈವಗಳ ಸನ್ನಿಧಾನದಲ್ಲಿ ನಮಗೆ ಕೂಡಿದಷ್ಟು ಯಾವ ಹೆಸರನ್ನು ಹಾಕದೆ ನಾವು ಶ್ರಮಜೀವಿಗಳಾಗಿ ನಾವು ಕೃಷಿ ತೋಟದಲ್ಲಿ ಮುಂದೆ ಬಂದು ಈ ಮಣ್ಣಿನಲ್ಲಿ ಇರುವ ದೇವರುಗಳಿಗೆ ಮಾಡಿದ ಪ್ರಸಾದ ರೂಪದ ಈ ಒಂದು ಟ್ರಸ್ಟಿನ ಅಧಿಕಾರದಲ್ಲಿ ಇದ್ದರೂ ಕೂಡ ಈ ಅನಂತ ಪದ್ಮನಾಭನ ಕೃಪೆಯಿಂದ ಇದು ಭಾಗ್ಯವಯ ಎಂಬ ನುಡಿಯನ್ನು ಈ ಹೇಳಲಿಕ್ಕೆ ಕಾರಣವಾಗಿದೆ. ಯಾಕೆಂದರೆ ಈ ವೇದಿಕೆಯಲ್ಲಿ ಇರುವವರೆಲ್ಲ ನಮ್ಮ ಹಿರಿಯವರು ಕಿರಿಯವರು, ಮುಂಭಾಗದಲ್ಲಿರುವವರೆಲ್ಲರೂ ದೈವಭಕ್ತರು ಹಾಗೂ ಈ ಅನಂತ ಪದ್ಮನಾಭ ದೇವಸ್ಥಾನಕ್ಕಾಗಿ ದುಡಿದವರೇ ಇರುವುದು. ನಾನು ಹೆಚ್ಚೇನು ಹೇಳದೆ 2 ಮಾತನ್ನು ಇಲ್ಲಿ ಹೇಳುವ ಲೆಕ್ಕದಲ್ಲಿ ಹೇಳುವ ಅನುವು ಮಾಡಿಕೊಟ್ಟದ್ದಕ್ಕೆ ಮುಂಭಾಗದಲ್ಲಿರುವ ಮತ್ತು ನಮ್ಮ ವೇದಿಕೆಯಲ್ಲಿರುವ ಎಲ್ಲರ ಗಣ್ಯರ ಆಶೀರ್ವಾದದೊಂದಿಗೆ ದೇವರಲ್ಲಿ ಕೂಡ ಆಶೀರ್ವಾದವನ್ನು ಕೇಳುತ್ತಾ ಈ ಸಂತೋಷವನ್ನು ಯಾವ ರೀತಿಯಲ್ಲಿ ಹಂಚಿಕೊಳ್ಳುವುದೆಂದು ಗೊತ್ತಾಗದೆ ಇರುವಂಥ ಸಂದರ್ಭದಲ್ಲಿ 1 ರೂಪಾಯಿಯಿಂದ ಹಿಡಿದು 1.5 ಕೋಟಿಯ ಈ ದೇವಸ್ಥಾನವನ್ನು ನಾವಿರುವ ಕಾಲದಲ್ಲಿಯೂ ಮತ್ತು ನಾನು ಒಂದು ಹೆಚ್ಚಿಗೆ ಹೇಳಿದರೆ ಇಲ್ಲೆಲ್ಲ ಪ್ರಸ್ತಾಪ ಮಾಡಿದರು. ಶ್ರೀರಾಮ ಮಂದಿರ ಮಾಡುವಂಥ ಯೋಗ್ಯತೆ ನಮ್ಮ ಇಡೀ ರಾಷ್ಟ್ರಕ್ಕೆ ಬಂದಿದೆ. ಆ ಶ್ರೀರಾಮ ಕ್ಷೇತ್ರದಲ್ಲಿ 22ನೇ ತಾರೀಕಿಗೆ ಶ್ರೀರಾಮ ಹೇಗೆ ಅಯೋಧ್ಯೆ ಗದೆಯಲ್ಲಿ ನೆಲೆಸಿದನೋ ಅದೇ ರೂಪದಲ್ಲಿ ಎಲ್ಲರ ತನುಮನ ಸಾಕಾರದಲ್ಲಿ ನಮ್ಮ ಅನಂತ ಪದ್ಮನಾಭನು ಮೂಲ ಜಾಗದಲ್ಲಿ ಒಂದು ದೇವಸ್ಥಾನ ಆಗಿ ನಾವುಗಳೆಲ್ಲವೂ ಸಂತೋಷದಲ್ಲಿ ಈ ಜೀವನದಲ್ಲಿ ಅನುಭವಿಸಿ ದೇವಸ್ಥಾನವು ಮುಂದರಿದು ಇಲ್ಲಿ ಎಲ್ಲರಿಗೂ ಆ ಪುಣ್ಯಕಾಲದಲ್ಲಿ ಅನಂತ ಕೃಪೆ ಇರಲಿ ಅಂತ ಹೇಳಿ ನಾನು ಕೂಡ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರ ಹತ್ರ ಆಶೀರ್ವಾದವನ್ನು ಕೇಳುತ್ತಾ ಈ ಅಧ್ಯಕ್ಷೀಯ ನೆಲೆಯಲ್ಲಿ ಚುಡುಕು ಮಾತಿಗೂ ಮತ್ತು ನಮ್ಮ ಸಮಯದ ಅಭಾವಕ್ಕೂ ಚುಕ್ಕಿಡುತ್ತಾ ಎಲ್ಲರಿಗೂ ಎಲ್ಲರ ಹತ್ರ ಆಶೀರ್ವಾದ ಕೇಳುತ್ತಾ ಅನಂತ ಪದ್ಮನಾಭನನ್ನು ಮತ್ತು ನೆನೆಸ್ತಾ ಈ ಮಾತಿಗೆ ಪೂರ್ಣ ವಿರಾಮ ಇಡ್ತಾರೆ. ಬಲಿ ಪಂಪಿನ ಮೋಕೆದ ಲೆಪ್ಪೊಲಿಗೆ ಹೋಗ್ಕೊಂಡು ಬತ್ತಿ ಸೇರಿನಂಚಿನ ಬಿನ್ನೆರೆಗ್ ಸೊಲ್ಮೆದ ನುಡಿ ಸಂದಾವನಂಚಿನ ಪೊರ್ತೊಂದು ಶ್ರೀ ಪ್ರಶಾಂತ್ ಭಂಡಾರಿ ಚಾವಡಿ ಬೈಲು ಗುತ್ತು ಇತ್ತೆ ಸೊಲ್ಮೆ ಸಂದಾವನ ನೆಲೆಟ್ಟು ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸುರೂತ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೊನೆತ ಹಂತಗೂ ನಮ್ಮ ಬೈದ ಇನ್ನಿತ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಈ ವೇದಿಕೆಯ ಆಶೀರ್ವಾದ ಶ್ರೀ ಸೋಮನಾಥ ಕಾರಂತ ಮರಿಕಾಪು ಅಧ್ಯಕ್ಷರು ಶ್ರೀ ಅನಂತ ಪದ್ಮನಾಭ ಸೇವಾ ಟ್ರಸ್ಟ್ ಕೊಂಡೇವರು ಬೇರೆಗೆ ಧನ್ಯವಾದ. ಮಾಧವ್ ಪೂಜಾರಿ ಕುರುಕೋರಿ ಬೇರೆ ನೆಂಪುದ ಕಾಣಿಕೆ ನೆಲೆಸಿದ ಗುರುಕಾರರಿಗೆ ಸಂದಾಯ ಮಂತೊಂದುಲ್ಲಿರು
ಅಂಚನೆ ಇನ್ನಿತ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸ ಮಂತಿನ ಶ್ರೀ ವಿಠಲ ಭಟ್ ಮೊಗಸಾಲೆ ನ್ಯಾಯವಾದಿ ಕಾಸರಗೋಡು ಬೇರೆಗಳ ಧನ್ಯವಾದ. ಶ್ರೀತರಿಗೆ ದಿನೇಶ್ ಮುಡಿಮಾರು ಬೇರೆ ಚಾವಡಿಗೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಪಂಡದು ಭಿನ್ನಯ ಮಂತೊಂದುಲ್ಲೆ. ಅಂಚನೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ದೇವಿ ಪ್ರಸಾದ್ ಒಯ್ಯತ್ತಾಯ ಮುಕ್ತೇಶ್ವರು ಶ್ರೀ ಕ್ಷೇತ್ರ ಕನಂತೂರು ಬೇರೆಗಳ ಧನ್ಯವಾದಗಳು. ಬೇರೆಗೆ ವಿಶ್ವನಾಥ ಶೆಟ್ಟಿ ಕೊಂಡೆವರು ಬೇರೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಗೌರವ ಸಂದಾಯ ಮನ್ಪೊಡು ಕೇಳೊಂದುಲ್ಲೆ. ಅಂಚನೆ ಈ ವೇದಿಕೆಯ ಆಶೀರ್ವಚನ ಶ್ರೀ ಕುಶಲ ಕುಮಾರ ಪಾತೂರಾಯ ಪವಿತ್ರವಾಣಿ ಕೊಟ್ಲಮ್ಮಗರು ಬೇರೆಗಳ ಧನ್ಯವಾದಗಳು. ಬೇರೆಗೆ ಚಿದಂಬರ ಶೆಟ್ಟಿ ಕೊಂಡೆವರು ಬೇರೆ ಚಾವಡಿಗೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಪಂಡದು ಭಿನ್ನಾಯ ಮಂತೊಂದುಲ್ಲೆ. ಅಂಚನೆ ಈ ವೇದಿಕೆ ಆಸೀನರಾಯನ ಶ್ರೀ ಅಜಿತ್ ಪ್ರಸಾದ್ ನಾಯಕ್ ಬಜಲಕರ್ಯ ಮುಕ್ತೇಶ್ವರು ಶ್ರೀ ಶಾರ್ಗಪಾಣಿ ಮಹಾವಿಷ್ಣು ದೇವಸ್ಥಾನ ಬಜಲಕರ್ಯ ಬೇರೆಗಳ ಧನ್ಯವಾದಗಳು. ಬೇರೆಗೆ ಪ್ರಮೋದ್ ಚಾವಡಿ ಬಯಲುಗುತ್ತು ಬೇರೆ ಚಾವಡಿಗೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಗೌರವ ಮನ್ಪೊಡು ಕೇಳೊಂದುಲ್ಲೆ. ಅಂಜನೆ ವೇದಿಕೆಡು ಆಸೀನರಾಯನಂಚಿನ ಶ್ರೀ ಶ್ರೀಧರ ಶೆಟ್ಟಿ ಪಾವಲಗೊತ್ತು ಬೇರೆಗಳ ಧನ್ಯವಾದಗಳು. ಬೇರೆಗೆ ಪ್ರತೀಕ್ಷಾ ಶೆಟ್ಟಿ ಪೆರ್ಮನಂಜಿ ಬೇರೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಭಿನ್ನಯ ಮಂತೊಂದುಲ್ಲೆ. ಅಂಚನೆ ವೇದಿಕೆಡು ಆಸೀನರಾಯಂಚ ವಿಶ್ವಂಬರ ನಾಯಕ್ ಮಲಿಗೊತ್ತು ಗಡಿ ಪ್ರಧಾನರು ಬೇರೆಗಳ ಧನ್ಯವಾದಗಳು. ಬೇರೆಗೆ ಶ್ರೀತ ಪುರಂದರ್ ಚೆಂಡೇಲು ಬೇರೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಪಂಡದು ಭಿನ್ನಯ ಮಂತೊಂದುಲ್ಲೆ. ಅಂಚನೆ ವೇದಿಕೆಡು ಆಶೀರ್ವಚನ ಶ್ರೀ ರಾಮಣ್ಣ ಶೆಟ್ಟಿ ಆಳ್ವರಬೆಟ್ಟು ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ಮಹಾಮಾಯಿ ಕ್ಷೇತ್ರ ಶಾಂತಿ ಪಾಲಿಕೆ ಮೇರೆಗಳ ಧನ್ಯವಾದಗಳು. ಮೇರೆಗೆ ಶ್ರೀತ ನವಿರಾಜ ಮುಡಿಮಾರು ಬೇರೆ ಚಾವಡಿಗೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಕೇಳೊಂದುಲ್ಲೆ. ಅಂಚನೆ ವೇದಿಕೆಡು ಆಶೀರ್ವಚನ ಶ್ರೀ ಮೋಹನ್ ದಾಸ್ ಭಂಡಾರಿ ಅನೆ ದೇವಶೆಟ್ಟಿ ನೆತ್ತಿಲ ಬಾಲಿಕೆ ಬೇರೆಗಳ ಧನ್ಯವಾದಗಳು. ಬೇರೆಗೆ ಶಶಾಂಕ್ ಮುಡಿಮಾರು ಬೇರೆ ಚಾವಡಿಗೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಭಿನ್ನಯ ಮಂತೊಂದುಲ್ಲೆ. ಅಂಚನೆ ವೇದಿಕೆಡು ಆಸೀನರಾಯಂಜನ ಶ್ರೀ ಪ್ರೇಮಾನಂದರೈ ನೆತ್ತಿಲ ಕೋಡಿ ಅಧ್ಯಕ್ಷರು ಶ್ರೀಕೃಷ್ಣ ಭಜನಾ ಮಂದಿರ ನೆತ್ತಿರ ಬೇರೆಗಳ ಧನ್ಯವಾದ. ಬೇರೆಗೆ ನಿಶ್ಚಿತ್ ಮುಡಿಮಾರು ಬೇರೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಗೌರವ ಸಂದಾಯ ಮನ್ಪೊಡು ಕೇಳೊಂದುಲ್ಲೆ. ಅಂಚನೆ ವೇದಿಕೆಡು ಉಪಸ್ಥಿತಿಯಾಗಿನ ಶ್ರೀ ಜಾಂತು ಶೆಟ್ಟಿ ನೀರೋಳಿಕೆ ಬೇರೆಗಳ ಧನ್ಯವಾದಗಳು. ಬೇರೆಗೆ ಪವನ್ ನೀರುಳಿಕೆ ಬೇರೆ ಬತ್ತದು ನೆಂಪುದ ಕಾಣಿಕೆಯನ್ನು ಕೊರದು ಮಾನದಿಗೆ ಮನ್ಪೊಡು ಕೇಳೊಂದುಲ್ಲೆ. ಅಂಚನೆ ವೇದಿಕೆಡು ಉಪಸ್ಥಿತರಾಗಿನ ಶ್ರೀ ಕೊರಗಪ್ಪ ಯಾನೆ ಅರಸ ಪೂಜಾರಿ ಕುದುಕೋರಿ
ಬೇರೆಗಳ ಧನ್ಯವಾದಗಳು. ಮೇರೆಗೆ ಪವಿತ್ರ ಶೆಟ್ಟಿ ಪೇರ್ಮನಂಜಿ ಮೇರು ಬತ್ತದು ನೆಂಪದ ಕಾಣಿಕೆಯನ್ನು ಕೊರ್ದು ಗೌರವ ಸಂದಾಯ ಮನ್ಪಡೊಂದಕ್ಕೆ ಏನೊಂದಿಲ್ಲ. ಅಂಚನೆ ವೇದಿಕೆಟ್ ಉಪಸ್ಥಿತರಾಯರಂಚಿನ ಶ್ರೀ ಐತಪ್ಪ ದೈವ ನರ್ತಕರು ವರ್ಕಾಡಿ ಬೇರೆಗಳ ಧನ್ಯವಾದಗಳು. ಬೇರೆಗ ಪ್ರಕಾಶ್ ಮುಡಿಮಾರ್ ಬೇರೆ ಚಾವಡಿಗೆ ಬತ್ತದು ನೆಂಪದ ಕಾಣಿಕೆಯನ್ನು ಕೊರ್ದು ಮಾನದಿಗೆ ಮನ್ಪಡೊಂದಕ್ಕೆ ಏನೊಂದಿಲ್ಲ. ಒಂದು ಭಿನ್ನಾಯ ಅಂಚನೆ ಇನ್ನಿತ ಈ ಸಭಾ ಕಾರ್ಯಕ್ರಮಡು ನೇರದಿಂಚಿನಂಚಿನ ಮಾತಾ ಸದ್ಭಕ್ ಬಾಂಧವರಿಗಳ ತುಂಬ ಹೃದಯದ ಧನ್ಯವಾದಗಳು. ಸಂದಾಯಿತ ಮಂತನ ಶ್ರೀ ಪ್ರಶಾಂತ್ ಭಂಡಾರಿ ಚಾವಡಿ ಬೈಲುಗು ತೀರೆಗಿಲ ಸೆಂಚಿ ಸರ್ವೇರ್ನ ಪರವಾದ ದಿಂಜಿ ಉಡಲ್ದ ಸೊಲ್ಮೆನ ಸಂದಾಯ ಮಂತೊಂದು ನಿರೂಪಣೆ ಮಂತಿನ ಜನ ಶ್ರೀಮತಿ ರೇಣುಕಾ ಕನಿಯೋರು ಬೇರೆಗಳ ತುಂಬ ಹೃದಯದ ಧನ್ಯವಾದಗಳು. ಒಂಜಿ ಇಲ್ಲಿಯ ಸ್ಮರಣಿಕೆ ನಮ್ಮ ಅಧ್ಯಕ್ಷರು ಕುರಿತು ಧನ್ಯವಾದಗಳು. ಧನ್ಯವಾದ ಶ್ರೀಮತಿ ರೇಣುಕಾ.